ಸ್ವಂತ ಮನೆಯ ಕಸ ಹೊರಗೆ ಹಾಕಿದಂತೆ ಸ್ವಂತ ಜೀವನ ಹಾಗೂ ಸ್ವಂತ ಮನದೊಳಗಿನ ಆಲಸ್ಯ ಎಂಬ ಕಸ ತೆಗೆದುಹಾಕಬೇಕೆಂದು ಖ್ಯಾತ ವಾಗ್ಮಿ ಲೋಕ ಶಿಕ್ಷಣ ಟ್ರಸ್ಟ್ ಧರ್ಮದರ್ಶಿ ಡಾಕ್ಟರ್ ಗುರುರಾಜ್ ಕರಜ್ಗೆ ಹೇಳಿದರು. ವಿಜಯಪುರದ ಕನ್ಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಬಿದ್ರಿ ಚೈಲ್ಡ್ ಅಕಾಡೆಮಿ ವತಿಯಿಂದ ಪಾಲಕರಿಗಾಗಿ ಆಯೋಜಿಸಲಾಗಿದ್ದ ಮಾರ್ಗದರ್ಶನದ ಗೋಷ್ಠಿಯಲ್ಲಿ ಉಪನ್ಯಾಸ ಮಂಡಿಸಿದ ಡಾಕ್ಟರ್ ಕರಜ್ಗಿ ಅನೇಕ ಕಥೆ, ಕುತೂಹಲಕಾರಿ ಅಂಶಗಳನ್ನು ಉಲ್ಲೇಖಿಸಿ ಮಂತ್ರ ಮುಗ್ಧಗೊಳಿಸಿದರು. ಸ್ವಾರಸ್ಯಕರ ಘಟನೆ ವಿವರಿಸಿ ಬದುಕು ಸುಂದರಗೊಳಿಸಬೇಕಾದ ಹಾಗೂ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಎಂಬ ಸೂತ್ರಗಳನ್ನು ಸವಿಸ್ತಾರವಾಗಿ ವಿವರಿಸಿದರು. ಇದು ಜೀವನ, ಇದು ನಮ್ಮ ಸ್ವಂತ ಜೀವನ. ಸ್ವಂತ ಮನೆಗೆ ಮೊಳೆ ಸಹ ಹೊಡೆಯುವುದಿಲ್ಲ, ಸ್ವಂತ ಮನೆಯಲ್ಲಿ ಕಸ ಇರಿಸುವುದಿಲ್ಲ, ಅಂದವಾದ ಬಣ್ಣ ಬಳಿಯುತ್ತೇವೆ. ಆದರೆ ಈ ಜೀವನ ನಮ್ಮದು, ಇದು ನಮ್ಮದೇ ಸ್ವಂತ ಜೀವನ. ಹೀಗಾಗಿ ಇದನ್ನ ಸ್ವಚ್ಛ ಪರಿಶುದ್ಧವಾಗಿರಿಸಿಕೊಳ್ಳಬೇಕು ಎಂದರು. ಸಮಯ ಅಮೂಲ್ಯ, ಕಳೆದು ಹೋದ ಹಣ ಮರಳಬಹುದು, ಆದರೆ ಸಮಯ ಯಾವತ್ತೂ ಮರಳಿ ಬರುವುದಿಲ್ಲ. ಅವಕಾಶ ಬಂದಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಮೌಲ್ಯಗಳನ್ನ ಹೇಳಿ ಕಲಿಸಲು ಸಾಧ್ಯವಿಲ್ಲ, ನಿಮ್ಮ ನಡೆಯೇ ಮೌಲ್ಯಗಳನ್ನ ನಿರೂಪಿಸುತ್ತದೆ ಎಂದು ಪಾಲಕರಿಗೆ ಕಿವಿ ಮಾತು ಹೇಳಿದರು. ಪಾಲಕರು ಮಗನನ್ನ ಈ ರೀತಿ ಸಾಧನೆ ಮಾಡು ಎಂದು ಹೇಳುವ ಬದಲು ಸ್ವತಃ ಸಾಧನೆ ಮಾಡಿ, ಆಗ ಮಕ್ಕಳು ನಿಮ್ಮನ್ನ ಅನುಸರಿಸುತ್ತಾರೆ, ಅನುಕರಣೆ ಮಾಡುತ್ತಾರೆ. ಚಂದ್ರನ ಮೇಲೆ ಹೋಗು ಎಂದು ಹೇಳುವ ಬದಲು ನೀವೇ ಮೊದಲು ಚಂದ್ರನ ಬಳಿಗೆ ಹೋಗಿ ನಿಮ್ಮ ಮಗುವನ್ನ ಚಂದ್ರನಲ್ಲಿಗೆ ಆಹ್ವಾನಿಸಿ ಎಂಬ ಮಾತಿದೆ ಎಂದರು. ನಮ್ಮ ಮಗ ಭಯಂಕರ ಟಿವಿ ನೋಡುತ್ತಾನೆ ಎಂದು ಅನೇಕರು ಹೇಳುತ್ತಾರೆ, ಅದನ್ನು ಕಲಿಸಿದವರು ಯಾರು ಎಂದರು. ಮಕ್ಕಳಿಗಾಗಿ ಪಾಲಕರು ತ್ಯಾಗ ಮಾಡುತ್ತಾರೆ. ಈಗ ಪಾಲಕರು ಮೊದಲು ಸೀರಿಯಲ್ ತ್ಯಾಗ ಮಾಡಬೇಕಿದೆ. ನಿನ್ನ ಪಾಡಿಗೆ ನೀನು ಬಾಗಿಲು ಹಾಕಿ ಓದಿಕೋ, ನಾನು ಸೀರಿಯಲ್ ನೋಡಬೇಕು ಎಂದು ಅನೇಕ ಪಾಲಕರು ಹೇಳುವಾಗ ಮಗು ಹೇಗೆ ಓದಲು ಸಾಧ್ಯ ಎಂದು ಪ್ರಶ್ನಿಸಿದ್ರು. ಕುಟುಂಬದ ಸಮಯ ಎನ್ನುವುದು ಪರಿಪಕ್ವವಾಗಿರಲಿ. ಒಟ್ಟಿಗೆ ಕುಳಿತು ಊಟ ಮಾಡಿ, ಒಟ್ಟಿಗೆ ಕುಳಿತು ಕ್ರೈಮ್ ಸ್ಟೋರಿ ನೋಡುವ ಬದಲು ಪ್ರಾರ್ಥನೆ ಮಾಡಿ ಎಂದರು. ಎಲ್ಲೆಡೆ ಕಸವಿದೆ, ಅಂದವೂ ಇದೆ. ನಮ್ಮ ಬದುಕು ಜೇನಿನಂತೆ ಇರಬೇಕು. ಜೇನು ಹೂವಿನ ಬಳಿಯೇ ಹೋಗುತ್ತದೆ ಹೊರತು ಕೊಳಕಿನ ಬಳಿ ಹೋಗುವುದಿಲ್ಲ. ಆದರೆ ನೊಣ ಸೌಂದರ್ಯದ ಬಳಿ ಹೋಗುವುದಿಲ್ಲ, ಕೊಳಕಿನ ಬಳಿ ಹೋಗುತ್ತದೆ. ಹೀಗಾಗಿ ನಾವು ಜೇನಿನಂತೆ ಸೌಂದರ್ಯದ ಬಳಿ ಹೋಗಬೇಕು ಎಂದರು. ಗುರುಗಳಿಗೂ ಸಲಹೆ ನೀಡಿದ ಅವರು, ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಕಲಿಸಿದರೆ ಅರ್ಥವಾಗದ ವಿಷಯಗಳು ಸಹ ಅರ್ಥವಾಗುತ್ತದೆ. ಕೌಶಲ್ಯ ಹಾಗೂ ಜ್ಞಾನ ಶಿಕ್ಷಕರಿಗೆ ಅತ್ಯಂತ ಮಹತ್ವ ಎಂದರು. ಖ್ಯಾತ ವೈದ್ಯ ಡಾಕ್ಟರ್ ರವಿಕುಮಾರ್ ಮಾತನಾಡಿ, ನಿದ್ದೆ ಅತ್ಯಂತ ಮುಖ್ಯ. ಮೊಬೈಲ್ ಕಾರಣದಿಂದ ಮಕ್ಕಳಿಗೆ ನಿದ್ರಾಹೀನತೆ ಕಾರಣವಾಗುತ್ತಿದೆ. ಈ ಹಿಂದೆ ಮಕ್ಕಳಲ್ಲಿ ಸಮಸ್ಯೆಯೇ ಇರಲಿಲ್ಲ, ಆದರೆ ಇಂದು ಇದೇ ಪ್ರಧಾನವಾಗಿದೆ. ರಾತ್ರಿ ಸಮಯದಲ್ಲಿ ಮೊಬೈಲ್ ಬಳಕೆ ನಮ್ಮ ನಿದ್ದೆ ದೂರ ಮಾಡುತ್ತದೆ ಎಂದರು. ನಾನು ಒಂದು ಪೋಸ್ಟ್ ಹಾಕಿದರೆ ಅದಕ್ಕೆ ಲೈಕ್ ಬರಬೇಕು, ಅವರು ಲೈಕ್ ಮಾಡಿದ್ದಾರೆ, ಅವರು ಲೈಕ್ ಮಾಡಿಲ್ಲ ಎನ್ನುವ ಕೊರಗು ಸಹ ಈಗಿನ ಪೀಳಿಗೆಯಲ್ಲಿ ಒಂದು ಗೀಳಾಗಿ ಕಾಣುತ್ತಿದೆ ಎಂದರು. ಡಾಕ್ಟರ್ ಗೌರಿ ಹಾಗೂ ಡಾಕ್ಟರ್ ಅಪೂರ್ವ ಮಕ್ಕಳ ಕುರಿತು ಮಹತ್ವದ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದರು. ಡಾಕ್ಟರ್ ಬಿದ್ರಿ ಚೈಲ್ಡ್ ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ LH ಬಿದ್ರಿ, ಚೈಲ್ಡ್ ಅಕಾಡೆಮಿಯ ಸದಸ್ಯೆ ಶೋಭಾ ಬಿದ್ರಿ, ಪ್ರೊಫೆಸರ್ ರಾಜು ಬಿದ್ರಿ, ಪ್ರಕಾಶ್ ಮಠ್, ದೀಪಾ ತಟ್ಟಿಮನಿ, ಮೋಹನ್ ಕಟ್ಟಿಮನಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಡಾಕ್ಟರು ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಬ್ಯುಸಿ ಇರ್ತಾರೆ. ಡಾಕ್ಟರ್ ಬಗ್ಗೆ ಭಾಳ ಪ್ರೀತಿ ನನಗೆ. ಯಾಕಂದ್ರೆ ಆಸ್ಪತ್ರೆಗೆ ಬರೋರು ಯಾರು? ಆರೋಗ್ಯ ಇಲ್ದವರೇ ಬರಬೇಕಲ್ಲ. ಮುಂಜಾನೆ ಸಂತನಕ ರೋಗದವ್ರ ಜೋಡಿ ನೋಡಿ 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 ಮನೆಗೆ ಹೋಗಿ ನಗುತ್ತಾರಲ್ಲ, ಅದು ದೊಡ್ಡದಲ್ಲ. ಯಾರಿಗೆ ನಗ್ಲಿಕ್ಕೆ ಆಗ್ತದೆ ರೀ? ಬರೀ ಇಡೀ ಸಂತನಕ ಅಳೋರು ನೋಡಿದರೆ ನಮಗೂ ಅಳಬೇಕು ಅನಿಸ್ಬಿಡ್ತದೆ. ಅಂಥದ್ರಾಗ ಡಾಕ್ಟರ್ ಮನಸ್ಸು ಮಾಡಿ ಏನು ಮಾಡಿದರು ಅಂದರೆ, ಮಕ್ಕಳಿಗೊಂದು ಕಾರ್ಯಕ್ರಮ ಮಾಡೋಣ ಅಂತ. ಪಾಲಕರಿಗೆ ಒಂದು ಮಕ್ಕಳಿಗೆ ಹೆಂಗೆ ಹೇಳಬೇಕು ಗೊತ್ತಾಗೋಲ್ತು. ನಾ ಸಣ್ಣವಿದ್ದಾಗ ನಮ್ಮ ಅವ್ವಪ್ಪ ಹೆಂಗೆ ಬೆಳೆಸಿದ್ರೋ ಗೊತ್ತಿಲ್ಲ. ನಮ್ಮ ಅವ್ವನ ಕೇಳಿದೆ, ಅವ ಕಷ್ಟ ಆಗಲಿಲ್ಲ ನಮ್ಮನ್ನು ಬೆಳೆಸ್ಲಿಕ್ಕೆ ನಿನಗೆ ಅಂತ. ಏನೋಪ್ಪ ಹೆಂಗೋ ಬೆಳೆದು ಬಿಟ್ರಿ ನೀವು ಅಂದ್ಲಕ್ಕೆ. ನಿಮ್ಮ ಮನ್ಯಾಗ ಕೇಳ್ರಿ, ನಿಮ್ಮ ತಂದೆ ತಾಯಿನ ಕೇಳಿ ನೋಡ್ರಿ, ಹಾಗೆ ಹೇಳ್ತಾರೆ, ಹೆಂಗೋ ಬೆಳೆದು ಬಿಟ್ರಪ್ಪ ನೀವು. ಯಾಕಂದ್ರೆ ತ್ರಾಸು ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾವು ತ್ರಾಸು ಪಡ್ಲಿಕ್ಕೆ ರೆಡಿ ಇದ್ವಿ, ಮತ್ತು ಅನುಕೂಲ ಆಗುವಂಥ ವಸ್ತು ಏನಿರಲಿಲ್ಲ ನಮಗೆ ಅವಾಗ. ಈಗ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗ್ಯದ ಮಕ್ಕಳಿಗೆ ಹೇಳೋದು. ಹುಡುಗ SSLC ಬಂದ ಅಂದ್ರೆ ಹೆಂಗೆ ಹೇಳೋದಪ್ಪ, ಏನು ತಿಳ್ಕೊಂಡ್ರೆ ಏನು ಮಾಡಲಿವ, ಮನಸ್ಸಿಗೆ ಏನು ಮಾಡ್ಕೊತಾನೋ ಏನೋ, ಇಟ್ಟು ಚಿಂತೆ ಅವಪ್ಪ ಎಂದು ಮಾಡ್ತಿದ್ದಿಲ್ಲ. ನಮ್ಮ ಕಾಲಕ್ಕೆ ಯಾರೂ ಮಾಡ್ತಿದ್ದಿಲ್ಲ. ಯಾಕೆ ಹಿಂಗಾತು? ಇಲ್ಲಿ ಹುಡುಗರು ಭಾಳ ಮಂದಿ ಇದ್ದೀರಿ, ವಿದ್ಯಾರ್ಥಿಗಳಿದ್ದಾರೆ ಜಾಸ್ತಿ ಜನ. ಅವ್ರಿಗೆ ಹೇಳಿಬಿಟ್ಟು ಪಾಲಕರಿಗೆ ಹೋಗ್ತೀರಿ. ಒಂದು ಕಾಲ ಇತ್ತು, ಮನ್ಯಾಗ ಅಪ್ಪ ಹೇಳ್ದ ಅಂದ್ರೆ ಯಾರೂ ತಿರುಗಿ ಮಾತಾಡ್ತಿದ್ದಿಲ್ಲ. ನನ್ನ ನೆನಪದ, ನಮ್ಮ ಮನ್ಯಾಗಿನ್ನ ಆ ಕುರ್ಚಿ ಮೇಲೆ ನಮ್ಮ ಅಜ್ಜಾನೇ ಕೂಡಬೇಕು.
ಮತ್ತೊಬ್ಬರು ಕೊಡೋಂಗಿಲ್ಲ. ಖಾಲಿ ಇದ್ರೆ ಸಹಿತ ಯಾರು ಕೊಡ್ತಿದ್ದಿಲ್ಲ. ಅಜ್ಜನ ಕುರ್ಚಿ ಅದು ಯಾರು ಕೊಡೋಂಗಿಲ್ಲ. ಅದೊಂಥರ ಮನೆಯಾಗಿತ್ತು. ಅಜ್ಜ ಹೇಳ್ದ ಅಂದ್ರೆ ಒಳ್ಳೆಯದಕ್ಕೆ ಹೇಳ್ತಾನ ಅಂತ ನಂಬಿಕಿತ್ತು. ಈಗ ಹಂಗಿಲ್ಲ ಪರಿಸ್ಥಿತಿ. ಈಗ ಹುಡುಗರು ಅಪ್ಪನ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೊಡ್ತಾರೆ. ಸುಮ್ಕೊಡಪ್ಪ ನಿನಗೇನು ತಿಳಿಯುತ್ತೆ ಸುಮ್ಕೊಡು ಅಂತಾರೆ. ತಾಯಂದ್ರೆ ಹೇಳಂಗಿಲ್ಲ, ನೀವು ನಿನಗೇನು ತಿಳಿಯುತ್ತೆ ಸುಮ್ಕೊಡ್ಬೇ, ನಿನಗೆ ಗೊತ್ತಾಗೋದಿಲ್ಲ, ಸುಮ್ಕೊಡಿ ಗೊತ್ತಾಗೋದಿಲ್ಲ ಅಂತೀವಿ. ನಿಮ್ಮ ತಾಯಿಗೆ ನಿಮ್ಮ ಸೈನ್ಸು ಮ್ಯಾಥಮೆಟಿಕ್ಸು ಗೊತ್ತಾಗಲಿಕ್ಕಿಲ್ಲ, ಆದರೆ ನಿಮ್ಮ ಮನಸ್ಸು ಚಲೋ ಗೊತ್ತಾಗ್ತದೆ. ತಾಯಂದ್ರಿಗೆ ಮಕ್ಕಳ ಮನಸ್ಸು ಅರ್ಥ ಆದಷ್ಟು ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಾಗ, ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ. ನೀವು ನೋಡಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ನಾನು. ನಾವೆಲ್ಲ ಶಿಕ್ಷಣ ಪಡ್ಕೊಳಕತ್ತೀವಿ, ಒಂದು ಸರ್ಟಿಫಿಕೇಟ್ ಬರ್ತದೆ, PUC ಡಿಗ್ರಿನೋ ಯಾವುದೋ ಒಂದು ಡಿಗ್ರಿ ಬರ್ತದೆ, ನಿಮ್ಗೆ ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ಶಿಕ್ಷಣ ಅಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ. ಸರ್ಟಿಫಿಕೇಟ್ ಹಾಗೇನೂ ಸಿಗ್ತಾವೆ, ಈಗ ಶಾಲೆಗೆ ಹೋಗಬೇಕಾಗಿಲ್ಲ. ನನಗೆ ಮುಖ್ಯ ಆಗಿರೋದು ಯಾವ ಮೌಲ್ಯ ಇಟ್ಕೊಂಡು ನೀವು ಡಿಗ್ರಿ ಪಡ್ಕೊಂಡಿರಿ, ಸರ್ಟಿಫಿಕೇಟ್ ಪಡ್ಕೊಂಡಿರಿ ಅನ್ನೋದು ಮುಖ್ಯ ಆಗ್ತದೆ. ಒಂದು ಘಟನೆ ಹೇಳಿಬಿಡ್ಬೇಕು ನಾನು ಭಾಳ ತಿರುಗ್ತೀನಿ. ಬಿದ್ರಿ ಸಾಹೇಬ್ರು ಹೇಳ್ದಂಗೆ ಕಾಲಚಕ್ರದ ನಿಂದಿರ್ಲಿಕ್ಕಾಗೋದಿಲ್ಲ. 2008ನೇ ಇಸ್ವಿಗೆ ಆದಂಥ ಘಟನೆ ಇನ್ನೂ ನಾನು ಮರೀಲಿಕ್ಕಾಗೋಲ್ತು. ಅಮೇರಿಕಾದಾಗ ಲಾಸ್ ಏಂಜಲೀಸ್ ಅಂತ ಒಂದು ಜಾಗ ಅದು. ಒಂದು ಕಡೆ ಪಾಠ ಮಾಡಿ ಅಲ್ಲಿ ಲಾಸ್ ಏಂಜಲೀಸಿಗೆ ಹೋದಾಗ ನನ್ನ ಜೋಡಿ ಇದ್ದವರು ಒಬ್ಬರು ಮನೆಗೆ ಹೋಗ್ಬರೋಣ ಬರ್ರಿ ಇಲ್ಲಿ ಅಂದರು. ಯಾಕಂತ ಕೇಳಿದ್ರೆ ತ್ರಾಸ್ನಾಗಿದ್ದಾರೆ, ದುಃಖದಾಗಿದ್ದಾರೆ ಅವರು, ಸ್ವಲ್ಪ ಸಾಂತ್ವನ ಹೇಳ್ಬರೋಣ ಅಂತ. ಏನಾಗ್ಯದ ಮನ್ಯಾಗ ಅಂತ ಕೇಳಿದೆ. ಮನ್ಯಾಗ ಇರೋರೇ 4 ಮಂದಿ, ಗಂಡ ಹೆಂಡತಿ ಮಗಳು ಮಗ. ಗಂಡಗೆ ಸುಮಾರು 45-46 ವರ್ಷ ಇರಬೇಕು, ಹೆಂಡತಿಗೆ 38-39 ವರ್ಷ, ಮಗಳಿಗೆ 11 ವರ್ಷ, ಮಗ 7 ವರ್ಷ. ಇಷ್ಟೇ ಮನ್ಯಾಗ ಇರೋರು. ಅವ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನ ಗಂಡ. ಬೇಸಿಕಲಿ ತಮಿಳ್ನಾಡು ಹುಡುಗ. ಇಲ್ಲಿ ಕಲ್ತದ್ದೆಲ್ಲೇ IIT IIMನ ಕಲ್ತಾನು. BTech IIT ಒಳಗೆ ಮಾಡ್ಯಾನ, MBA IIMದಾಗ ಮಾಡ್ಯಾನ. ಮುಂದೆ ಕೆಲಾಗ್ ಸಿಗೋದ ಅಲ್ಲೊಂದು MBA ಮಾಡ್ಕೊಂಡ, ದೊಡ್ಡ ಪೊಸಿಷನ್ ಸೇರಿಕೊಂಡ. ಈ 2008ನೇ ಇಸ್ವಿ ಹೊತ್ತಿಗೆ ಅವ್ರ ಮನೆಗೆ ಹೋದಾಗ ಅವನ ಸಂಬಳ ಎಷ್ಟು ಇದ್ದಿತ್ತು ಅವಾಗ ಅಂತ ಕೇಳಿದೆ. ಸುಮಾರು ಭಾರತದ ಕರೆನ್ಸಿ ಪ್ರಕಾರ ಹೇಳುತ್ತಾತಂದ್ರೆ ಸುಮಾರು 4-5 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಇತ್ತು. ಕಮ್ಮಿ ಏನಲ್ಲ. 2008ನೇ ಇಸ್ವಿಗೆ 4-5 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಒಂದು. ಮತ್ತು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಮನೆಗೆ ಹೋಗಿ ನೋಡ್ತೀನಿ, ಮನೆಯಿಂದ ಅರಮನೆ ಇದ್ದಂಗೆ ಅದ. ಹೆಂಡತಿ ಕೇಳಿದೆ ಏನಾತವಾಗ ಅಂತ ಕೇಳಿದೆ. ನನಗೂ ಗೊತ್ತಾಗೋಲ್ತ್ರಿ ಅಂದ್ಲಕ್ಕೆ. ಇವನ ಗೆಳೆಯ ಇಬ್ಬರು ಕೂಡ ನೌಕರಿಗೆ ಸೇರಿದ್ರು ಒಂದೇ ಸಲ. ಇಬ್ಬರು ಒಂದೇ ಕಡೆ ಕಲ್ತಾರ, ನೌಕರಿಗೆ ಸೇರ್ಕೊಂಡಾರ, ಒಂದೇ ಹಂತದಾಗಿದ್ದರು. ಅಮೇರಿಕಾದಾಗ ಕೆಲಸ ಹೋಗ್ಲಿಕ್ಕೆ ಹತ್ತು ಬಡ ಪಿಂಕ್ ಸ್ಲಿಪ್ ಬಂತು. ನಾಳೆ ಬರಬೇಡ್ರಿ ಕೆಲಸಕ್ಕೆ, ನೀವು ಕೆಲಸ ಇಲ್ಲ ಅಂತ ತೆಗಿಲಿಕ್ಕೆ ಹತ್ತು. ಇವ್ರ ಗೆಳೆಯನ ಕೆಲಸ ಹೋತತ್ತು. ಇವಾಗೇನು ಅನ್ನಿಸ್ತೋಗ ನೆಕ್ಸ್ಟ್ ನನಗೆ ಬರ್ತದೆ ಕೊಡಲಿ ಏಟು ಅಸಹ್ಯ ಅಲ್ಲ. ಇದು ದೊಡ್ಡ ಪೊಸಿಷನ್ ನೌಕರಿ ಹೋದರೆ ಏನಾಗ್ತದೆ ಅಂತ ತಿಳ್ಕೊಂಡು ನೇಣು ಹಾಕ್ಕೊಂಡು ಸತ್ತೋದ. ಇದು ಭಾಳ ಅಪರೂಪದ ಪ್ರಸಂಗ ಇಟ್ಕೋರಿ, ಅಪರೂಪ ಪ್ರಸಂಗ ಅಂತ ಇಟ್ಕೋರಿ. ಆದರೆ ನನಗೊಂದು ದೊಡ್ಡ ಪಾಠ ಕಲಿಸಿಬಿಡ್ತಿದೆ. ನನ್ನ ಶಿಕ್ಷಣ ಫೇಲ್ ಆಯ್ತು ಅನ್ನಿಸ್ಬಿಡ್ತು. ನಾನು ಇಷ್ಟು ವರ್ಷ ಏನು ಕಲಿಸಿ ಶಿಕ್ಷಣ ವ್ಯರ್ಥ ಆಯ್ತು ಅನ್ನಿಸ್ತು. ಒಂದು ನೌಕರಿ ಹೋದ್ರೆ ಇನ್ನೊಂದು ನೌಕರಿ ಸಿಗ್ತದೆ ಅನ್ನೋ ಧೈರ್ಯ ಬರಲಿಲ್ಲ ಅವಾಗ. ನಮ್ಮ ಮನೆಗೆ ಕೆಲಸ ಮಾಡ್ಲಿಕ್ಕೆ ಹೆಣ್ಮಗಳು ಬರ್ತಾಳೆ, ಬೇಕೆ ಪಾತ್ರೆ ತೊಳೆದು ಕಸ ಗುಡಿಸಿ ಹೋಗ್ಲಿ ಬರ್ತಾಳೆ ಮನೆ ಕೆಲಸಕ್ಕೆ. ನಾಳೆ ಬರಬೇಡ ನೀನು ಅಂತ ಹೇಳಿಬಿಡ್ರಿ, ಆಕೆಗೇನು ಗಾಬರಿ ಆಗೋದಿಲ್ಲ. ಆಕೆ ಬಿಟ್ಟು ಹೋದ್ರೆ ನಿಮಗೆ ಗಾಬರಿ ಆಗ್ತದೆ, ಹೌದಲ್ಲ? ಆಕೆ ಉಳಿಸ್ಕೋಬೇಕು ನೀವು. ಪಗಾರ ಜಾಸ್ತಿ ಕೊಡ್ತೀನಿ ಇರು, ಎಲ್ಲಿ ಬಿಟ್ಟು ಹೋಗಬೇಡ ಅಂತ ಚಿಂತೆ ಮಾಡಬೇಕು. ಆಕೆಗೇನು ಚಿಂತೆ ಇಲ್ಲ. ನಿಮ್ಮ ಮನೆಗೆ ಒಬ್ಬ ಕಾರ್ಪೆಂಟರ್ ಬರ್ತಾನೆ, ಮನ್ಯಾಗ ಬಾಗಿಲು ಮುರಿದದ, ಬರೋದಿಲ್ಲ ರೀ, ಆಗೋದಿಲ್ಲ, ಭಾನುವಾರ ನೋಡ್ತೀನಿ ರೀ, ಆದ್ರೆ ಬರ್ತೀನಿ ರೀ. ಇನ್ನು ಆದಾಗ ಬಾರೋ ಮಾರಾಯ ಅಂತ ಕಾಯ್ಬೇಕು, ಅವ್ನು ಮರ್ಜಿ ಕಾಯ್ಬೇಕು. ಇಲೆಕ್ಟ್ರಿಷಿಯನ್ ಮರ್ಜಿ ಕಾಯ್ಬೇಕು. ಗೌಂಡಿ ಇರ್ತಾನಲ್ಲ ಗಾಡಿ ಕಟ್ಟವ, ಅವ್ನು ಕಾಯ್ಕೋಬೇಕು. ನೀನು ಬಾರೋ ಮಾರಾಯ ಮಂದಿ ಮಾಡೋಗಿ ಸಂಜೆ ಮುಂದೆ ಬಂದು ನೋಡು. ಯಾಕಂದ್ರೆ ಅವ್ನಿಗೆ ಬೇರೆ ಕಡೆ ಕೆಲಸ ಅದ, ಅವ್ನಿಗೆ ನೌಕರಿ ಹೋಗೋ ಹೆದರಿಕಿಲ್ಲ. ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ನೌಕರಿ ಹೋಗೋ ಹೆದರಿಕೆ ಅದ. ನನಗಿದೇನು ಅನ್ನಿಸ್ತು ಅಂದ್ರೆ, ಶಿಕ್ಷಣ ನನಗೇನು ಕೊಡಬೇಕಾಗಿತ್ತು ಮೊದಲು, ಯಾಕೆ ಧೈರ್ಯ ಬರಲಿಲ್ಲ? ಒಬ್ಬ ಗೌಂಡಿಗೆ ಇರಲಾರ್ದು, ಒಬ್ಬ ಇಲೆಕ್ಟ್ರಿಷಿಯನ್ಗೆ ಇರಲಾರ್ದು, ಪ್ಲಂಬಿಂಗ್ ಇರಲಾರ್ದಂಥ ಆತ್ಮವಿಶ್ವಾಸದ ಕೊರತೆ ನನಗೆ ಯಾಕೆ ಬಂತು? ಇಷ್ಟು ಕಲ್ತಾವ ನಾನು. ಆಗ ಅನ್ನಿಸ್ತು, ನನ್ನ ಶಿಕ್ಷಣ ನನಗೆ ಕಾಗದ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ಮಾರ್ಕ್ಸ್ ಕಾರ್ಡ್ ಕೊಡ್ತು, ಅದರ ಆತ್ಮವಿಶ್ವಾಸ ಕೊಡಲಿಲ್ಲ. ಎಲ್ಲಿ ಬರ್ತದೆ ಆತ್ಮವಿಶ್ವಾಸ? ಇದು ಯಾವ ಅಂಗಡಿಯಾಗ ಸಿಗ್ತದೆ? ಎಷ್ಟು ರೂಪಾಯಿ ಕಿಲೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಗಡಿಯಾಗ ಸಿಗೋದಲ್ಲ ಅದು. ಬೆಳೆಸ್ಕೊಳ್ಳೋದು ಹೆಂಗೆ ಬೆಳೆಸ್ಕೊಳ್ಬೇಕು ಆತ್ಮವಿಶ್ವಾಸ? ಅದನ್ನು
ಭಾಳ ಮಜಾದ ಪರಿಸ್ಥಿತಿ ಸ್ನೇಹಿತರು, ಭಾಳ ಕೇಳ್ಬೇಕು. ನಿಮಗೆ ಭಾಳ ಮುಖ್ಯದ, ಹುಡುಗರೆಲ್ಲ ಇದ್ದೀರಿ, 25 ವರ್ಷ ಆದ್ಮೇಲೆ ಭಾರತ ನಡೆಸೋರು ನೀವು, ನಾವೆಲ್ಲ ಇರಂಗಿಲ್ಲ. ನಡೆಸ್ಬೇಕಾದ್ರೆ ನಾಯಕರು ಹೆಂಗೆ ಆಗಬೇಕು? ಅತುಗೊತ್ತಾದ್ರೆ ನಾಯಕರಾಗೋದಿಲ್ಲ. ಆತ್ಮವಿಶ್ವಾಸ ಯಾವ ಮಟ್ಟಕ್ಕೆ ಇರಬೇಕಂದ್ರೆ, ಬರಲಿ ಬಿಡ್ರಿ, ಎಂಥ ಚಾಲೆಂಜ್ ಬರಲಿ, ಮಾಡ್ತೀನಿ ಬಿಡ್ರಿ ಅನ್ಬೇಕು. ಅದು ಎಲ್ಲಿಂದ ಬರ್ತದೆ ನಿಮ್ಗೆ? ಈಗ ಏನಾಗ್ಯದ ಗೊತ್ತದ? ನೀವೆಲ್ಲ ಭಾಳ ಚಲೋ ಹುಡುಗರು, ದರ್ಬಾರ್ ಹೈಸ್ಕೂಲ್ ಹುಡುಗರು ಅಂತ ಹೇಳಿದ್ರಿ ಡಾಕ್ಟ್ರು, ಭಾಳ ಚಲೋ ಹುಡುಗರು ಇದ್ದೀರಲ್ಲ ನೀವು. ಆದರೆ ಹೇಳಬೇಕು, ನಾವು ಮನಸ್ಸನ್ನು ಗಟ್ಟಿ ಮಾಡಿದ್ರೆ ಸೋತೀವಿ ಸ್ವಲ್ಪ ಭಾಳ ಮಂದಿ. ಎಷ್ಟೋ ಹುಡುಗರನ್ನ ಕೇಳ್ತೇನೆ, ನಾ ಕಾಲೇಜ್ನಾಗ ಕೇಳ್ತೇನೆ, ಹುಡುಗರನ್ನ ಫೈನಲ್ ಇಯರ್ ಡಿಗ್ರಿ ಇರ್ತಾರೆ, ಮುಂದೆ ಏನು ಮಾಡ್ಬೇಕಂತೀಪ್ಪ? ನೋಡ್ಬೇಕ್ರಿ ಸರಿನಾ? ಇನ್ನೂ ಏನು ನೋಡೋದು? ಫೈನಲ್ BSc ಬಂದು ಇದು ಮುಂಜಾನೆ ನಾನು ನಮ್ಮ ಸ್ನೇಹಿತಗೆ ಹೆಂಗೆ ಹುಡುಗ ಹೇಳ್ತಿದ್ದೆ, ನಾನು ಪ್ರಣವ್ ಹೇಳ್ತಿದ್ದೆ, ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಎಲ್ಲಿ ಹೊಂಟ್ರಿ ಊರಿಗೆ ಗೊತ್ತಿಲ್ಲ ರೀ, ನೋಡ್ಬೇಕ್ರಿ ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಅಂತೀರಿ. ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಏನು ಕೇಳೋದು ನೀವು? ಬಸ್ ಸ್ಟ್ಯಾಂಡ್ಗೆ ಹೋಗೋ ಮೊದಲೇ ನೀವು ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ರೆಡಿ ಮಾಡಬೇಕು. ಈಗ ಒಂದು ಮಜಾ ಕಥೆ ಇದೆ ನಿಮ್ಗೆ ಹೇಳಬೇಕಿದ್ದಾನೆ. ನೀವು ಊರಿಗೆ ಹೋಗ್ಬೇಕಾದ್ರೆ ಸೂಟ್ಕೇಸ್ ಪ್ಯಾಕ್ ಮಾಡ್ತೀರಿ. ಸೂಟ್ಕೇಸ್ನಾಗ ಏನು ಹಾಕ್ತೀರಿ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗ್ಯದ? ಅದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಅದು, ಹೌದಲ್ಲ? ನೀವು ಕಾಶ್ಮೀರಕ್ಕೆ ಹೊಂಟೀರಿ, ಭಾಳ ಥಂಡಿ ಜಾಗಕ್ಕೆ ಹೊಂಟೀರಿ ಅಂದ್ರೆ ಸ್ವೆಟರ್ ಹಾಕ್ತೀರಿ, ಗ್ಲೌಸ್ ಹಾಕ್ಕೋತೀರಿ, ಥರ್ಮಲ್ ಹಾಕ್ಕೋತೀರಿ, ಕ್ಯಾಪ್ ತೊಗೋತೀರಿ, ಮಫ್ಲರ್ ತೊಗೋತೀರಿ, ಥಂಡಿದಲ್ಲ ಅಲ್ಲೇ. ಥಂಡಿ ಜಾಗಕ್ಕೆ ಹೋಗೋದಾತಂದ್ರೆ ಬೆಚ್ಚಗೆ ಅರ್ಬಿ ಹಾಕ್ಕೋತೀರಿ. ಅದೇ ನೀವು ರಾಜಸ್ಥಾನದಾಗ ಜೂನಕ್ಕೆ ಹೋಗೋದಿತ್ತಂದ್ರೆ 49 ಡಿಗ್ರಿ ಇರ್ತದೆ, ಕುದೀತಿರ್ತದೆ ಅಲ್ಲಿ, ಆ ಸ್ವೆಟರ್ ಹಾಕ್ಕೊಂಡು ಹೋಗ್ತೀರಿ. ತೆಗೀರಿ, ಸುಮ್ಮ ಲೈಟ್ ಟೀ ಶರ್ಟ್ ಹಾಕೋರಿ, ಯಾವರೇ ಚಪ್ಪಲಿ ಹಾಕೋರಿ, ಶೂಸು ಬೇಡ, ಬೆವಂತ ಬಿಡ್ತದೆ ಕಾಲೆಲ್ಲ ಅಂತೀರಿ. ಅಂದ್ರೆ ಸೂಟ್ಕೇಸ್ನಾಗ ಯಾವ್ದು ಹೋಗ್ತದ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ಅವಲಂಬನೆ ಆಗ್ಯದ, ಹೌದಲ್ಲ? ನಾನು ಅದೇ ವಿಚಾರ ಮಾಡ್ತಿದ್ದೆ, ನಮ್ಮ ಹುಡುಗರು ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ನನಗೆ. ಯಾರು ಹಣೆ ಮೇಲೆ ಬೋರ್ಡ್ ಬರ್ಕೊಂಬರೋದಿಲ್ಲ. ಒಂದು ಸಲ ಬೆಂಗಳೂರ ನ್ಯಾಷನಲ್ ಕಾಲೇಜ್ ಅಂತದ, ಅಲ್ಲಿ ಹೋಗಿದ್ದೆ. ಆ ಪ್ರಿನ್ಸಿಪಾಲ್ ಹೇಳ್ತಿದ್ರು, ಸರ್ ನೀವು ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ, ಮತ್ತು ಈಗ ಚೀಫ್ ಮಿನಿಸ್ಟರ್ ಅದಾರಲ್ರಿ, ನಮ್ಮ ಸ್ಟೂಡೆಂಟ್ ಆಗಿದ್ದರ್ರಿ ಅವರು ಅಂದರು. ಹೌದೇನು? ಅವಾಗ ಗೊತ್ತಾಗಲಿಲ್ಲ ನಿಮಗೆ ಚೀಫ್ ಮಿನಿಸ್ಟರ್ ಆಗ್ತಾನವ ಅಂತ. ಅದೇಂಗೆ ಗೊತ್ತಾಗ್ತದ್ರಿ ಸರ್, ಕ್ಲಾಸಿಗೆ ಬರ್ತಿದ್ದಿಲ್ಲವ ಅಂದರು. ಅದಕ್ಕೆ ಚೀಫ್ ಮಿನಿಸ್ಟರ್ ಆದ ಅಂತ ಹೇಳಿದ್ದೆ. ಕ್ಲಾಸಿಗೆ ಬಂದ್ರೆ ಅವ್ಯಾಕೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ನೌಕರಿ ಹಿಡ್ಕೊತಿದ್ದ ಅಂದ್ರೆ. ಯಾಕೆ ಹೇಳ್ತೀರಂದ್ರೆ ಅವ್ನು ಚೀಫ್ ಮಿನಿಸ್ಟರ್ ಆಗ್ತಾನಂತ ಯಾರಿಗೂ ಗೊತ್ತಿದ್ದಿಲ್ಲ, ಆಗ್ಬಿಟ್ಟ. ನೀವು ಯಾರೂ ಹಣೆ ಮೇಲೆ ಬೋರ್ಡ್ ಬರ್ಕೊಂಡಿಲ್ಲ, ನಾಳೆ ನೀವು ಏನೇನು ಆಗ್ತೀರಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮೊಳಗೊಬ್ಬ ಭಾರತದ ರಾಷ್ಟ್ರಪತಿ ಆಗ್ಬೋದು, ಯಾಕೆ ಆಗಬಾರ್ದು? ರಾಮೇಶ್ವರಂ ಕಲ್ತಂಥ ಒಬ್ಬ ಹುಡುಗ ರಾಷ್ಟ್ರಪತಿ ಆಗೋದಾದ್ರೆ, ಕೇರಳದಾಗ ಅತ್ಯಂತ ದಲಿತ ಸಮುದಾಯದಾಗ ಹುಟ್ಟಿದಂಥ ಹುಡುಗ, ಬಡತನದಾಗ ಬೆಂದು ಹೋದಂಥ ಹುಡುಗ ಭಾರತದ ರಾಷ್ಟ್ರಪತಿ KR ನಾರಾಯಣನ್ ಆಗೋದಾದ್ರೆ, ಎಲ್ಲೋ ಪಂಜಾಬದ ಹಳ್ಳಿಯೊಳಗೆ ರೈತರ ಮನೆಯಾಗ ಹುಟ್ಟಿದಂಥ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ, ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ ನೀವು ಯಾಕೆ ಆಗಬಾರ್ದು? ಆಗ್ತೀರಿ. ಆದರೆ ಆಗಬೇಕು ಅಂತ ಹೋದರೆ ಆಗ್ತೀರಿ. ನೋಡೋಣಂತ್ರಿ, ಆದಾಗ ನೋಡೋಣ. ನೀವು ನೋಡ್ಕೋತೇ ಕೊಡೋದು, ನೀವು ಏನೂ ಆಗೋದಿಲ್ಲ. ಅದು ನಾ ಯಾಕೆ ಹೇಳ್ತೀನಂದ್ರೆ, ಈ ಆತ್ಮವಿಶ್ವಾಸ ಈಗಿಂದ ಬರ್ಬೇಕು. ನಾನು ಏನು ಮಾಡ್ತೀನಿ, ಈ ಸೂಟ್ಕೇಸ್ ಭಾಳ ತಲೆ ಕೆಡ್ತಿತ್ತು ನನಗೆ. ನಮ್ಮ ಹುಡುಗರ ಮುಂದೆ ಏನಾಗ್ತಾರೆ ಗೊತ್ತಿಲ್ಲ, ಮತ್ತು ಅವ್ರನ್ನ ತಯಾರು ಮಾಡೋದು ಹೆಂಗೆ? ಈಗ ನಾವು ಯಾವ ಊರಿಗೆ ಹೋಗ್ತೇನೋ ಸೂಟ್ಕೇಸ್ ಪ್ಯಾಕ್ ಮಾಡ್ತೀವಲ್ಲ, ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲಪ್ಪ. ನೀವು ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ನಾನು ಭಾಳ ತಲೆ ಕೆಡ್ತೀವಿ ಸೂಟ್ಕೇಸ್ ನನಗೆ. ಇದಕ್ಕೊಂದು ಸೊಲ್ಯೂಷನ್ ಸಿಕ್ತೆ ನನಗೆ. ಈಗ ಒಂದು 5 ವರ್ಷದ ಕೆಳಗೆ ನಾನು ಲಂಡನ್ಗೆ ಹೋಗಿದ್ದೆ, ಅಲ್ಲಿಂದ ಪ್ಯಾರಿಸ್ಸಿಗೆ ಹೋಗ್ಬೇಕಾಗಿತ್ತು. ಲಂಡನ್ನಿಂದ ಪ್ಯಾರಿಸ್ ಒಂದು ಟ್ರೈನ್ ಅದ, ಭಾಳ ಚಂದ ಅದ, ನೀವು ದೊಡ್ಡವರಾದ್ಮೇಲೆ ಸಾಧ್ಯ ಇದೆ ನೋಡ್ಬೇಕದನ್ನು. ಸಮುದ್ರ ತೆಳಗೆ ಹೋಗ್ತದೆ ಟ್ರೈನ್ ಅದು ಇಂಜಿನಿಯರಿಂಗ್ ಮಾರ್ವೆಲ್ ಅದು. 2 ಕಡೆಯಿಂದ ಪ್ಯಾರಿಸ್ ಕಡೆಯಿಂದ ಕೊರ್ಕೋದು ಬಂದು ಸಮುದ್ರ ತೆಳಗೆ ಜೋಡಿಸ್ಯಾರ ಅದನ್ನು. ಬ್ಯೂಟಿಫುಲ್ ಟ್ರೈನ್. ನಾನು ನನ್ನ ಹೆಂಡತಿ ಅದ್ರ ಕೂತ್ ಹೊಂಟಿದ್ವಿ. ಟ್ರೈನ್ ಹೊಂಟೋದು 10 ಮಿನಿಟ್ ಆಗ್ಯದ. ನಮ್ಮ ಕಂಪಾರ್ಟ್ಮೆಂಟ್ 8-10 ಹುಡುಗರು ಹುಡುಗಿಯರು ಬಂದರು. ಎಲ್ಲ 25-30-35 ವರ್ಷದವ್ರು. ಎಲ್ಲರೂ ಈ ಬರ್ಮುಡಾ ಪ್ಯಾಂಟ್ ಹಾಕ್ಕೊಂಡಾರ, ಟೀ ಶರ್ಟು, ಹೆಗಲ್ಗೊಂದು ದೊಡ್ಡ ಪ್ಯಾಕ್ ಹಾಕ್ಕೊಂಡು ಹೊಂಟಾರ. ಎಲ್ಲರೂ ಗಲ್ಲ ಮಾಡ್ಕೊತ ಬಂದು ಕೂತರು. ನನ್ನ ಮಗಳು ಹುಡುಗಿ ಕೂತ್ಲು. ನಾನು ಭಾಳ ದೋಸ್ತಿ ಮಾಡ್ಕೋತೀನಿ ಲಘುನ ಮಂದಿದು. ಕೇಳಿದೆ, ಎಲ್ಲಿಗೆ ಹೊಂಟಿವ ನೀನು ಅಂತ ಕೇಳಿದೆ. ತಪ್ಪ ಕೇಳಿದ್ದು ನಾನು. ಊರಿಗೆ ಹೊಂಟಾಗ ಮಗಳು ಕೂತವ್ರು ಎಲ್ಲಿ ಹೋಗ್ತೀರಿ ಅಂತ ಕೇಳಂಗಿಲ್ಲ. ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದೆ. ವೆರ್ ಆರ್ ಯು ಗೋಯಿಂಗ್ ಅಂದೆ. ಮೀ ಅಂದ್ಲಕ್ಕೆ. ಎಸ್ ಅಂದೆ. ತಕ್ಷಣ ಜಾನ್ ವೆರ್ ಆರ್ ವಿ ಗೋಯಿಂಗ್ ಅಂತ ಅವ್ನು ಕೇಳಿದ್ಲು. ಈಕೆ ಗೊತ್ತೇ ಇಲ್ಲ ಎಲ್ಲಿ ಹೋಗ್ತೀನಂತ. ಅವ್ನು ಜಾನ್ ಹೇಳ್ದ ಪ್ಯಾರಿಸ್ ಅಂದ. ಹಾಂ ಇವರು ಗೊಟ್ಟು ಪ್ಯಾರಿಸ್ ಅಂದು. ನೀನು ಗೊತ್ತಿದ್ದಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ಲಕ್ಕೆ. ಮತ್ತು ಹೆಂಗೆ ಹತ್ತಿದೆ ಅಂತ ಕೇಳಿದೆ. ಒಂದು 10 ಮಂದಿ ಗ್ಯಾಂಗ್ ಅದ ನಮ್ಮದು. ನಾವೆಲ್ಲ ಬರೆಯೋರು, ಜರ್ನಲಿಸ್ಟ್ ನಾವು. ನಾವೇನು ಮಾಡ್ತೀವಿ, ರಜಾ ತೊಗೋತೀವಿ 8 ದಿವಸ 10 ದಿವಸ ಹೋಗ್ತೀವಿ. ಯಾವ ಮೊದಲನೇ ಟ್ರೈನ್ ಸಿಗ್ತದೆ ಹತ್ತಿ ಬಿಡ್ತೀವಿ. ಕಡೆ ಸ್ಟೇಷನ್ಗೆ ಹೋಗ್ತೀವಿ. ಆ ಏರಿಯಾ ಎಲ್ಲ ನೋಡಿ ಆರ್ಟಿಕಲ್ ಬರೆದು ಕಳ್ಸೋರು ನಾವು. ಅಷ್ಟೇ ನಮ್ಗೆ ಯಾವ ಊರಾದ್ರೆ ಏನದ ವಾತಾವರಣ ಬಗ್ಗೆ ಬರೀಬೇಕು ನಾವು ಅಂದ್ಲು. ನನಗೆ ಸೂಟ್ಕೇಸ್ ಕಾಡ್ತಿತ್ತಲ್ಲ ತಲೆಯಾಗ.
ಆಕೇನು ಕೇಳಿದೆ, ನೀ ಎಲ್ಲಿ ಹೋಗ್ತೀಯ ಅಂತ ಗೊತ್ತಿಲ್ಲ, ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡಿದ್ದು ನೀನು ಅಂತ ಕೇಳಿದೆ. ಅದ್ರಾಗ ಏನಾದ್ರೆ ಏನ್ಲಕ್ಕೆ, ನಾನು ಬ್ಯಾಗ್ ಅದು ಹಾಕೊಂಡಿಲ್ಲ, ಹೆವರ್ ಸ್ಯಾಕ್ ಹಾಕ್ಕೊಂಡಿಲ್ಲ, ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿಲ್ಲ. ಅದ್ರಾಗ ಒಂದೆರಡು ಲೈಟ್ ಡ್ರೆಸ್ ಇರ್ತಾವೆ, ಒಂದೆರಡು ಹೆವಿ ಡ್ರೆಸ್ಸು ಇರ್ತಾವೆ. ಟೀ ಶರ್ಟು ಇರ್ತದೆ, ಸ್ವೆಟ್ರು ಇರ್ತದೆ, ಎರಡೂ ಇರ್ತದೆ. ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಸೆಕೆ ಇದ್ರೆ ಇದನ್ನು ಹಾಕ್ಕೋತೀನಿ ಅಂತಂದ್ರೆ ಏನದ ಅಂದ್ಲು. ನನ್ನ ತಲೆ ಚಕ್ಕಂದು ಬೆಳಕು ಹೊಡಿತು. ನಮ್ಮ ಹುಡುಗರು ಹಾಗೆ ಮಾಡ್ಬೇಕಲ್ಲ ನಾವು, ಚಳಿ ಆದರೂ ಆಗಿರಬೇಕು, ಥಂಡಿ ಆದರೂ ಆಗಿರಬೇಕು, ಬಿಸಿಲಾದರೂ ಆಗಿರಬೇಕು, ಅಂಥ ಬಟ್ಟೆ ಪ್ಯಾಕ್ ಮಾಡ್ಬೇಕು ನಾವು. ಆ ಬಟ್ಟೆ ಯಾವುದದು, ಏನು ಪ್ಯಾಕ್ ಮಾಡ್ಬೇಕು ಬಟ್ಟೆ ಒಳಗೆ ಸೂಟ್ ಕೇಸ್ನಾಗ ಅಂದರೆ, ನೀವು ಏನೇ ನೌಕರಿ ಮಾಡಿರಿ, ಏನೇ ಕೆಲಸ ಮಾಡಿರಿ, ಉದ್ಯಮಿ ಆಗಿರಿ, ನೀವು ಬಿಸ್ನೆಸ್ ಮನ್ ಆಗಿರಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ಇವೆಲ್ಲ ಬೇರೆ ಬೇರೆ ಹುದ್ದೆಗಳು ಮಾಡೋದು ನೀವು, ಕೆಲಸ ಮಾಡೋದು ನೀವು. ಅದು ಎಲ್ಲದಕ್ಕೂ ಮೂಲವಾಗಬೇಕಾಗಿರೋದು ಆತ್ಮವಿಶ್ವಾಸ. ಅದು ಒಂದನ್ನು ಅರ್ಬಿ ಹಾಕ್ಬಿಟ್ಟೆ ನಿಮ್ಮ ಸೂಟ್ ಕೇಸ್ನಾಗ ಅಂದ್ರೆ ನೀವು ಪಾರಾದ್ರಿ, ಎಲ್ಲಿ ಹೋದ್ರೂ ಬದುಕ್ತೀರಿ ನೀವು. ನಾನು ತಮಾಷೆ ಮಾಡಿ ಹೇಳ್ತಿದ್ದೆ, ಬಿಜಾಪುರನ ನೀವು ಕಾರ್ ಓಡಿಸಿದ್ರಿ ಅಂದರೆ ಪ್ರಪಂಚದಾಗ ಎಲ್ಲಾದರೂ ಓಡಿಸ್ಬೋದು. ಲೈಸೆನ್ಸ್ ಆರಾಮ್ ಕೊಡ್ತಾರೆ ಯಾವ ದೇಶದಾಗ, ಇಲ್ಲಿ ಹೊಡೆದು ಪಾರಾಗಿರಿ, ಯಾರಿಗೂ ಹಾಯಿಸ್ಲಾರ್ದೆ. ನನಗೆ ಒಂದು ಮಜಾ ಅದ, ನಾನು ಹೇಳ್ಬಿಡ್ತೀನಿ ತಮಾಷೆ ಅಂತ. ನಾನು ಸಿಟ್ಟು ಬರೋದಿಲ್ಲ, ನನಗೆ ಭಾಳ ಅಪರೂಪ ಸಿಟ್ಟು ಬರೋದು. ನಮ್ಮ ಆಫೀಸ್ನಾಗಂತೂ ನಾನು ಸಿಟ್ಟು ಬರೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಾರೆ. ನಾ ಕಾರ್ ಓಡಿಸ್ತೀನಿ ಬೆಂಗಳೂರಾಗ. ಒಮ್ಮೊಮ್ಮೆ ಒಂದು ದಿವ್ಸ ಹೋಗ್ತಿರ್ಬೇಕಾದ್ರೆ ನಾನು ಹೆಂಡ್ತಿ ಮಗ್ಳು ಕೂತಿದ್ಲು. ಬೆಂಗಳೂರಾಗ ಭಾಳ ಹುಡುಗರು ಭಾಳ ಚಂದವ ಅಲ್ಲಿ ಕಾರ್ ನೋಡ್ಬೇಕು ಹೆಂಗೆ ಓಡಿಸ್ತಾರೆ ಅಂದ್ರೆ, ಮೊದಲು ಟ್ರಾಫಿಕ್ ರೂಲ್ ಪ್ರಕಾರ ಬಲಗಡೆ ಓವರ್ಟೇಕ್ ಮಾಡಬೇಕು ಅಂತ ಇರ್ತದೆ. ನಮ್ಮ ಹುಡುಗರು ಹಂಗೇನು ಮಾಡೋದಿಲ್ಲ. ಅವರು ಸಾಧ್ಯ ಇದ್ರೆ ಬಲಗಡೆ ಮಾಡ್ತಾರೆ, ಎಡಗಡೆ ಮಾಡ್ತಾರೆ, ಚಾನ್ಸ್ ಕೊಟ್ಟರೆ ಮ್ಯಾಲಿಂದ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ನಾ ಡ್ರೈವ್ ಮಾಡ್ಲಿಕ್ಕತ್ತೀನಿ, ಒಬ್ಬ ಮನುಷ್ಯ ಮೋಟರ್ ಸೈಕಲ್ನ ಒಬ್ಬಂದು 90 ಡಿಗ್ರಿ ಟರ್ನ್ ಮಾಡ್ದೆ, ಚಕ್ಕಂದು ಟರ್ನ್ ಮಾಡ್ದೆ. ನಾ ಹೊಡೆದೇ ಬಿಡ್ಬೇಕು ಅವಂಗೆ. ಏನು ಢಕ್ಕಂದು ಬ್ರೇಕ್ ಹಾಕಿದೆ. ಅವ್ನು ನನ್ನ ಕಡೆ ತಿರುಗಿ ಸಹಿತ ನೋಡಲಿಲ್ಲ. ಕಾರ್ ಯಾರು ನೋಡ್ತಾರೆ ರೀ, ತಿರುಗಿ ಅಂತ ಹೋಗ್ಬಿಟ್ಟ ಅವನು. ನಾನು ನಕ್ಬಿಟ್ಟೆ. ನಾನು ಹೇಳ್ತಿ ಈಗೂ ನಗತಿಯಲ್ಲ ಮಾರಾಯ ನೀನು ಅಂದ್ಲಕ್ಕೆ. ಮತ್ತು ಇನ್ನೇನು ಮಾಡಲಿ ಅಂದೆ. ಅವ್ಗೆ ಎಷ್ಟು ಆತ್ಮವಿಶ್ವಾಸ ಅದ ನೋಡಿ ನನ್ನ ಮೇಲೆ, ಅಲ್ಲ ನನ್ನ ಮೇಲೆ ಎಷ್ಟು ವಿಶ್ವಾಸ ಅದ ನೋಡಿ ಅವಾಗ. ನಾ ಹಾಯಿಸೋದಿಲ್ಲ ಅಂತ ಎಷ್ಟು ಖಾತ್ರಿ, ನನಗೆ ಖಾತ್ರಿ ಇದ್ದಿದ್ದಿಲ್ಲ ಹಾಯಿಸೋದಿಲ್ಲ ಅಂತ, ಅವ್ನು ಖಾತ್ರಿ ಇದೆ. ಮತ್ತು ಅಷ್ಟು ವಿಶ್ವಾಸ ಇಟ್ಟು ಅವನ ಮೇಲೆ ಅಷ್ಟು ಹೆಂಗೆ ಮಾಡ್ಕೊಳ್ಳಿ ಅಲ್ಲ. ಹಿಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರಲ್ಲ. ನಾವೇನು ಕಲಿಸ್ಬೇಕು ಹುಡುಗರಿಗೆ ಹೆಂಗಂದ್ರೆ, ನೀ ಯಾವುದೇ ಪರಿಸ್ಥಿತಿ ಬಂದರೂ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಧೈರ್ಯ ಕಳಿಸ್ಬೇಕು. ನಾನು ನಿಮಗೆ ಧೈರ್ಯ ಬರ್ಬೇಕಾದ್ರೆ 3-4 ಇರ್ತಾವೆ. ಆ 4 ವಿಷಯ ನೀವು ಮಕ್ಕಳು ಹಿಡ್ಕೊಂಡ್ಬಿಟ್ರೆ ತಲೆಗೆ, ನಾ ಇದು ಬರೆದು ಕೊಟ್ಟು ಹೋಗ್ತೀನಿ, ನೀವೆಲ್ಲರೂ ಯಶಸ್ವಿ ಆಗ್ತೀರಿ. ಯಾರೂ ಸೋಲಿಕ್ಕೆ ಸಾಧ್ಯ ಇಲ್ಲ ಜೀವನದಾಗ. ಒಂದು ಮಾತು ಇಟ್ಕೋರಿ ದಯವಿಟ್ಟು, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಿ, ಇದು ಮಾಡಬೇಕು ಅಂತ ಹೋಗ್ತೀರಿ, ಈ ಕೋರ್ಸಿಗೆ ಹೋಗಬೇಕು ಅಂತ ಹೋಗ್ತೀರಿ, ಇದಾಗೋದಿಲ್ಲ. ನಿರಾಶೆ ಆಗೋ ಕಾರಣ ಇಲ್ಲ. ಅಯ್ಯೋ ನಾ ಫೇಲ್ ಆಗಿಬಿಟ್ಟೆ. ನೀವು ಫೇಲ್ ಆದದ್ದೊಂದು ಪ್ರಯತ್ನದಾಗ ಫೇಲ್ ಆಗಿರಿ, ಜೀವನದಾಗ ಫೇಲ್ ಆಗಿಲ್ಲ. ದಯವಿಟ್ಟು ತಿಳ್ಕೊರಿ, ಒಂದು ಜೀವನದಾಗ 1000 ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಅದ ನಿಮಗೆ. ಲೈಫ್ ಇಸ್ ಅ ಕ್ಯಾನ್ವಾಸ್ ವಿಚ್ ಕ್ಯಾನ್ ಟೇಕ್ ಮಿಲಿಯನ್ಸ್ ಆಫ್ ಎಕ್ಸಾಂಪಲ್ಸ್. ಅಂಥ ದೊಡ್ಡ ಕ್ಯಾನ್ವಾಸ್ನಾಗ ಜೀವನ ಬರೀತೀರಿ ನೀವು. ಒಂದು ಪ್ರಯತ್ನದಾಗ ಫೇಲ್ ಆದರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಇನ್ನೊಂದು ಪ್ರಯತ್ನ ಮಾಡೋಣಂತ, ಮತ್ತೊಂದು ಮಾಡೋಣಂತ. ಒಬ್ಬ ಹುಡುಗ IAS ಕೂತ್ಕೊಂಡ, ಫೇಲ್ ಆದ. 3 ವರ್ಷ ಕಟ್ಟಕ್ಕೆ ಹೋಯ್ತು, ಹಠ ಮಾಡಿದ, ಮತ್ತು ಫೇಲ್ ಆದ. 3ನೇ ಸಲ ಚಲೋ ಪ್ರಯತ್ನ ಮಾಡಿದ, ಗೆದ್ದ. ಅಂದ್ರೆ ಮೊದಲೆರಡು ವೇಸ್ಟ್ ಆದವು, ನಾವು ವೇಸ್ಟ್ ಆಗಿಲ್ಲ. ಅವೆಲ್ಲ ಓದಿದ್ದಿತ್ತಲ್ಲ, 2 ವರ್ಷ ಓದಿದ್ದು ಚಲೋತ್ನಾಗಿ, ಅದಕ್ಕೆ ಸಹಾಯ ಆಯ್ತು ಅವಾಗ. ಆದ್ದರಿಂದ ಯಾವುದೇ ಪ್ರಯತ್ನದಾಗ ನಿಮ್ಮ ಯಶಸ್ಸು ಸಿಗಲಿಲ್ಲ ಅಂದ್ರೆ ದುಃಖ ಪಟ್ಕೊಂಡು ನಿರಾಶೆ ಆಗಿ ಅಯ್ಯೋ ನಮ್ಮ ಕಡೆಯಿಂದ ಏನಾಗೋದಿಲ್ಲ ರೀ ಅನ್ನೋದು ಬೇಡ. ಇನ್ನೊಂದು ಪ್ರಯತ್ನ ಮಾಡೋಣಂತ, ಏನು ತೊಂದರೆ ಅದ? ಯಾರಾದರೂ ಒಂದೇ ಸಲ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೇನು? ಇಲ್ಲ, ಪಂಚಾಯತಿ ಮೆಂಬರ್ ಆಗ್ತಾರೆ, ಆಮೇಲೆ ಮುಂದೇನೋ CEO ಆಗ್ತಾರೆ, ಎಲ್ಲೋ ಆಗ್ತಾರೆ. ಮಿನಿಸ್ಟರ್ ಫಾರ್ ಸ್ಟೇಟ್ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಹಂಗೆ ನಾವು ಕೂಡ ಜೀವನದಾಗ ಹಂತವಾಗಿ ಏರ್ಕೊಂಡು ಹೋಗಬೇಕು. ನಿಮಗೆ ಆತ್ಮವಿಶ್ವಾಸ ಮೊದಲು ಬರಬೇಕು. ಈ ಬರಬೇಕಾದ್ರೆ 4 ಮುಖ್ಯ, ಅದು ಹೇಳಬೇಕು ನಿಮಗೆ. ನಾನು ಆ 4 ಮನಸ್ಸು ಇಟ್ಕೊಂಡ್ಬಿಡ್ರಿ. 15 ಪಾಯಿಂಟ್ ಯಾರಿಗೂ ತಲೆಗೆ ಇರೋಂಗಿಲ್ಲ ಅವು. ನನಗೂ ಹೊರಗೋದ್ಮೇಲೆ 5-15 ಯಾವುದು ಅಂದ್ರೆ ಕೇಳಲಿಕ್ಕೆ ಬರೋದಿಲ್ಲ. 4 ಹೇಳ್ತೀನಿ ಪಾಯಿಂಟ್ ನಿಮ್ಗೆ. ಮೊಟ್ಟ ಮೊದಲೇದ್ದು, ನಿಮ್ಮೊಳಗೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ನಾನು ಕಾಲೇಜ್ನಾಗ ಭಾಳ ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಬೆಂಗಳೂರಾಗ. ಭಾಳ ವರ್ಷ ಇದ್ದೆ. ಅಷ್ಟು ವರ್ಷ ಇರಬಾರ್ದಾಗಿತ್ತೇನು, ಭಾಳ ವರ್ಷ ಇದ್ದೆ. ಒಂದು ಸಲ ಭಾಳ ಮಜಾ ಆಯ್ತು. ಫಸ್ಟಿ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಇರ್ತಾವಲ್ಲ, ಒಬ್ಬ ಹುಡುಗಿನ ಸೆಲೆಕ್ಟ್ ಮಾಡಿದ್ದೆ. ನೀವು ಹೋಗಮ್ಮ ನಮ್ಮ ಕಾಲೇಜನ್ನು ರಿಪ್ರೆಸೆಂಟ್ ಮಾಡ್ಬೇಕು ನೀನು ಅಂತ. ಬ್ರಿಲಿಯಂಟ್ ಹುಡುಗಿ, ಇಂಗ್ಲೀಷ್ ಭಾಳ ಚಂದ ಮಾತಾಡ್ತಿದ್ಲಕ್ಕೆ. ಮಾತಾಡು ಅಂತ ಹೇಳಿದೆ. ಆಕೆ ಮರದಿವ್ಸ ಬಂದಳು, ಸರ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಗೆಟ್ ಇಟ್ ಸರ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ವಿನ್ ಅಂದ್ಲು. ಡೋಂಟ್ ಗೋ, ಯು ಆಲ್ರೆಡಿ ಲಾಸ್ಟ್ ಅಂತ ಹೇಳಿದೆ. ಹೋಗೋದಕ್ಕಿಂತ ಮೊದಲೇ ಸೋಲು ಮಾತಾ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ವಿನ್. ಎಲ್ಲದ ನಿಂದು ಆತ್ಮವಿಶ್ವಾಸ ಮುಗಿದು ಹೋತಲ್ಲೇ, ಇಲ್ಲೇ ಹೋಗ್ಬೇಡ ನೀನು ಅಂತ ಹೇಳಿದೆ. ಯಾಕೆ ಮಾತನ್ನು ಹೇಳ್ತೀನಂದರೆ, ಮೊದಲು ನನ್ನಲ್ಲಿ ಆತ್ಮವಿಶ್ವಾಸ ಇರಬೇಕು, ನಾ ಮಾಡ್ತೀನಿ ಅನ್ನೋ ವಿಶ್ವಾಸ ಇರಬೇಕು. ಇದು ಭಾಳ ಮುಖ್ಯ ಸ್ನೇಹಿತರ. ಒಬ್ಬ ಹುಡುಗಿನ ಸಾಧ್ಯ ಆದರೆ ಕರ್ಕೊಂಬರ್ತೀನಿ. ಡಾಕ್ಟರ್ ಬಿದಿರಿ ಅವ್ರು ಹೇಳಿದ್ರು, ಒಂದು ಸಲ ಟ್ರೈ ಮಾಡ್ತೀನಿ. ಹುಡುಗಿ ಸಿಗೋದು ಕಷ್ಟ ನನಗೆ.
ಅರುಣಿಮಾ ಸಿನ್ಹಾ ಅಂತ ಹುಡುಗಿದ್ದಾಳಬೇಕು. ಆಕಿನ ಭಾಷೆ 4-5 ಸಲ ನೋಡೀನಿ ಆಕೆ. ನಾನು ಮೊದಲನೇ ಸಲ ಆಕೆ ನೋಡಿದ್ದು ನಾನು ರಾಜ್ಕೋಟ್ದಾಗ, ಗುಜರಾತ್ನಾಗ ರಾಮಕೃಷ್ಣ ಆಶ್ರಮ ಪ್ರೋಗ್ರಾಮ್ನಾಗ ನಾನು ಮಾತಾಡೋದಿತ್ತು. ನಾನು ಮಾತಾಡೋದು ಆಕೆ ಮಾತಾಡೋದಿತ್ತು. ನಾನು ಮಾತಾಡಿದ್ಮೇಲೆ ಬಂದು ಸರ್ ಭಾಳ ಚಲೋ ಆತರಿ ಅಂತೆಲ್ಲ ಅಂದು. ಅದು ಏನು ಮಾತಾಡ್ತೀವಿ ಅಂತ ನನ್ನ ಬಗ್ಗೆನೇ ಮಾತಾಡ್ತೀನಿ ಅಂತ. ಆಕೆ ಬಗ್ಗೆ ಗೊತ್ತಿದ್ದಿಲ್ಲ ನನಗೆ. ನೀವು ನಂಬಲಿಕ್ಕೆಲ್ಲ ಹುಡುಗರ, ನೀವು ಎಸ್ಪೆಷಲಿ ನಿಮಗೆ ಭಾಳ ಮಾದರಿ ಆಗ್ತಾಳೆ ಆಕೆ ಹುಡುಗಿ. ಆ ಹುಡುಗಿ ಉತ್ತರ ಪ್ರದೇಶದಾಗಿದ್ಲು, ವಾಲಿಬಾಲ್ ಆಡ್ತಿದ್ಲು. ಎತ್ತರ ಹುಡುಗಿ ಸ್ವಲ್ಪ ಬೆಸ್ಟ್ ಆಡ್ತಿದ್ಲು ವಾಲಿಬಾಲ್. ಆಕೆ ತಲೆಗೆ ಏನಿತ್ತು, ನಾನು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ಕು ಬೇರೆ ದೇಶಕ್ಕೆ ಹೋಗಬೇಕು, ಕಾಂಪೀಟ್ ಮಾಡಬೇಕು ಅಂತ ಆಸೆ ಆಕೆ. ಚಲೋ ಪ್ರಯತ್ನ ಮಾಡ್ತಿದ್ಲು, ಸ್ಟೇಟಿಗೆ ಆಡ್ತಿದ್ಲು. ಒಂದು ದಿವಸ ಟ್ರೈನ್ನಾಗ ಹೊಂಟಾಳು ಬೇರೆ ಊರಿಗೆ. ಈ ವಿಮೆನ್ಸ್ ಬೋಗಿ ಅಂತ ಇರ್ತಲ್ಲ, ಹೆಣ್ಮಕ್ಳು ಬೋಗಿ ಅಂತ ಸಪ್ರೇಟ್ ಇರ್ತದೆ, ಅಲ್ಲಿ ಹೋಗ್ಯಾಳಕಿ. ಆಕೆ ಹೇಳಿ ಇನ್ನೂ 2 ಹೆಣ್ಮಕ್ಳು ಅಷ್ಟೇ ಇದ್ರು, ಬೋಗಿ ಎಲ್ಲ ಖಾಲಿ ಇತ್ತಂತ. ಈಕೆ ಕೈ ಕಿಸಲ ಬ್ಯಾಗ್ ಹೆಗಲು ಒಂದು ಪರ್ಸ್ ಹಾಕ್ಕೊಂಡಿದ್ಲಲ್ಲ ಆಕೆ. 4 ಮಂದಿ ಗುಂಡಾಗಳು ಬಂದ್ರು ಒಳಗೆ ಕಂಪಾರ್ಟ್ಮೆಂಟ್ನಾಗ. ಆಕೆ ಬ್ಯಾಗ್ ಕಿತ್ಕೊಳ್ಳೋ, ಇನ್ನೊಬ್ಬ ಹೆಣ್ಮಗಳು ಪರ್ಸ್ ಕಿತ್ಕೊಂಡ್ರು. ಪಾಪ ಅಳ್ಕೋತ ಕೂತ್ಲಕ್ಕೆ. ಈಕೆ ಪರ್ಸ್ ಕಿತ್ಕೊಳ್ಳೋಕೆ ಹೋದ್ಲು. ಆ ಹುಡುಗಿ ಸ್ವಲ್ಪ ಫೈಟ್ ಮಾಡಿದ್ಲು, ಸ್ಪೋರ್ಟ್ಸ್ಮನ್ ಅಲ್ಲ ಆಕೆ, ಫೈಟ್ ಮಾಡಿದ್ಲು. ಆದರೆ ನೇಚರ್ 4 ಮಂದಿ ಆಕೆನ ದರ ಎಳ್ಕೊಂಡು ಹೋಗಿ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. ಟ್ರೈನ್ ಹೊಂಟದು, ಫಾಸ್ಟಾಗಿ ಹೊಂಟದು ಟ್ರೈನು. ಬಾಗಿಲು ತನಕ ಎಳ್ಕೊಂಡು ಹೋದರು. ಆ ಮೂವಿಂಗ್ ಟ್ರೈನಿಂದ ಹೊರಗೆ ತಳ್ಳಿಬಿಟ್ರು ಜೋರಾಗಿ. ಏನಾಗ್ತದೆ ಗೊತ್ತದಲ್ಲ, ಮೂವಿಂಗ್ ಟ್ರೈನಾಗ ಹೊರಗೆ ಹೋದ್ರೆ ಅಷ್ಟು ದೂರ ಹಾರಿ ಬಿತ್ತು ಹುಡುಗಿದು. ಎಲ್ಲಿ ಬಿದ್ಲು? ಇನ್ನೊಂದು ಟ್ರ್ಯಾಕ್ ಅದಲ್ಲ, ಆ ಟ್ರ್ಯಾಕ್ ಮೇಲೆ ಬಿದ್ಲು. ನಿಮ್ಗೆ ಗೊತ್ತದ, ಟ್ರ್ಯಾಕ್ನಲ್ಲಿ ಬರೀ ಜಲ್ಲಿ ಇರ್ತಾವೆ, ಜಲ್ಲಿ ಕಲ್ಲು ಇರ್ತಾವೆ. ಎಷ್ಟು ಪೆಟ್ಟಾಗಿರ್ಬೇಕು ಆಕೆಗೆ. ಒಂದು ಕ್ಷಣ ಎಚ್ಚರಿತ ಬಿಡ್ತು. ದುರ್ದೈವ ಅಂದರೆ ಹೆಂಗಿರ್ತದಂದ್ರೆ, ಆಕೆ ಯಾವಾಗ ಅಲ್ಲಿ ಮೇಲೆ ಹಾರಿ ಬಿದ್ಲು, ಒಂದು ಕ್ಷಣ ಎಚ್ಚರ ತಪ್ತೀವಿ, ಅವಾಗ ಅದೇ ಟ್ರ್ಯಾಕ್ ಮೇಲೆ ಇನ್ನೊಂದು ಟ್ರೈನ್ ಬಂತು ಎದುರಿಗೆ. ನೀವು ನೋಡ್ರಿ, ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡ, ರೈಲ್ವೆ ಪ್ಲ್ಯಾಟ್ಫಾರ್ಮ್ ನಿಂತ್ಕೊಂಡಾಗ ಟ್ರೈನು ಪ್ಲ್ಯಾಟ್ಫಾರ್ಮ್ ಮೇಲೆ ಬರೋಂಗಿಲ್ಲ ಅಂತ ಗೊತ್ತದ ನಿಮಗೆ. ಅದು ಎದ್ದು ಸಡ್ದಾಡ ಅಂತದ್ದು ಟ್ರೈನ್ ಹತ್ರ ಬಂದಾಗ. ಹಿಂಗೆ ಸರಿತೀವಿ ನಾವು ಅಲ್ಲ. ಅಂಥದ್ದು ಮೈ ಮೇಲೆ ಬಂದರೆ ಏನಾಗಿರ್ಬೇಕು ಆಕೆಗೆ. ಸಂಕಟಪಟ್ಟು ಸರ್ಕೊಂಡ್ಲು. ಅದು ಎಡಗಾಲ ಮೇಲೆ ಹೋಯ್ತು ಟ್ರೈನ್. ಹಾಯ್ದು ಎಡಗಾಲ ಕತ್ತರಿಸಿ ಹೋಯ್ತು. ರಕ್ತ ಎಲ್ಲ ಸೋರಿತು. ಯಾರಿದ್ದಾರೆ ಅಲ್ಲಿ? ರಾತ್ರಿ ಎಲ್ಲ ಸೋರಿತು, ಎಚ್ಚೆತ್ತ ಬಿದ್ಲು. ಮುಂಜಾನೆ ರೈತರು ಹೋಗೋರು ನೋಡಿದ್ರು, ಹುಡುಗಿ ಸತ್ತು ಹೋಗಿರ್ಬೇಕು ಈಕೆ ಅಂತ ಹೇಳಿದರು. ನೋಡ್ತಾರೆ, ಬದುಕೇಳ. ಹಾಸ್ಪಿಟ್ಲಿಗೆ ಹಾಕಿದ್ರು. 3 ತಿಂಗಳು ಆಕೆ ಅಲ್ಲಿದ್ದು ಟ್ರೀಟ್ಮೆಂಟ್ ತೊಗೊಂಡ್ಲು. ಕಾಲು ಕತ್ತರಿಸಿದ್ರು, ಗ್ಯಾಂಗ್ರೀನ್ ಆಗ್ಯದಂತ ಮೊಳಕಾಲ ಮೇಲೆ ಕತ್ತರಿಸಿದ್ರು. ಆಮೇಲೆ ಏನು ಮಾಡಬೇಕು? ಕೃತ್ರಿಮ ಕಾಲು ಹಾಕ್ತಾರಲ್ಲ, ಕಟ್ಟಿಗೆ ಕಾಲು ಹಾಕ್ತಾರೆ, ಮರದ ಕಾಲು ಹಾಕ್ಕೊಂಡ್ಲು. ಡಾಕ್ಟ್ರ್ ಹೇಳಿದ್ರಂತ, ಹಾಗೆ ಕೂಡ್ಬೇಡವ ಮನ್ಯಾಗ, ನಡ್ಕೋತ ಹೋಗು. ಆ ಮಾಂಸ ಗಟ್ಟಿ ಆಗ್ಬೇಕಲ್ಲ, ಕಟ್ಟಿಗೆ ಚುಚ್ಚಿ ಗಟ್ಟಿ ಆಗ್ಬೇಕಲ್ಲ, ಆಗಲಿ ಅಡ್ಡಾಡು, ಕೂಡಬೇಡ. ಮೌಂಟೇನಿಗೆ ಹತ್ತಿ ಇಳಿದು ಮಾಡು, ಹಿಂದೆ ಮನೆಗೆ ಗುಡ್ಡಿದ್ರೆ ಗುಡ್ಡದ ಮೇಲೆ ಹತ್ತಿ ಇಳಿದು ಮಾಡು, ಗಟ್ಟಿ ಆಗ್ತದೆ. ಆಕೆ ತನ್ನ ಜೀವನನ ಕುಸಿದು ಬಿದ್ದಂಗೆ ಅನಿಸಿರ್ಲಿಕ್ಕಿಲ್ಲ. ನ್ಯಾಷನಲ್ ಪ್ಲೇಯರ್ ಆಗಬೇಕು ಅಂದಾಳು ವಾಲಿಬಾಲು. ಈ ಕಾಲೇ ಇಲ್ಲಂದ್ರೆ ಮುಂದೆ ಗತಿ ಏನದಕ್ಕಿದು? ನನ್ನ ಜೀವನ ಮುಗೀತು ಅಂದ್ಕೊಂಡ್ಲಕ್ಕೆ. ಆದರೆ ಕಟ್ಟಿಗೆ ಕಾಲು ಹಾಕ್ಕೊಂಡು ಹಿಂದೆ ಗುಡ್ಡ ಹತ್ತಿ ಇಳಿದು ಮಾಡ್ತಿದ್ಲಲ್ಲ. ಒಂದು ಸಲ ಅಂದಂತ, ಹತ್ತೋದು ಹತ್ತಿನಂತ ಈ ಗುಡ್ಡ ಯಾಕೆ ಹತ್ತಬೇಕು, ಮೌಂಟ್ ಎವರೆಸ್ಟ್ ಯಾಕೆ ಹತ್ತಬಾರ್ದು ಅಂದ್ಲಕ್ಕೆ. ಕಲ್ಪನೆ ಮಾಡ್ಕೋರಿ, ಹತ್ತೋದು ಹತ್ತಿನ ಈ ಗುಡ್ಡ ಯಾಕೆ ಹತ್ತಬೇಕು, ಮೌಂಟ್ ಎವರೆಸ್ಟ್ ಹತ್ಬೋದಲ್ಲ ಅಂದು. ಹೋದ್ಲು ಡೆಹ್ರಾಡೂನಿಗೆ, ನಾನು ಹತ್ಬೇಕಂತೀನಿ ಅಂತ. ಕೂಡ ಅಂದ್ರು ಅವ್ರು, 2 ಕಾಲು ಇಟ್ಕೊಂಡು ಹತ್ಲಿಕ್ಕೆ ಆಗೋದು ನಮಗೆ, ನೀವು 1 ಕಾಲು ಇಟ್ಕೊಂಡು ಹೆಂಗೆ ಹತ್ತೀನಿ ನೀನು, ಆಗೋದಿಲ್ಲ ಅಂದರು. ಬಂದ್ಲು, ರತನ್ ಟಾಟಾ ಕಡೆ ಹೋದ್ಲು. ಸರ್ ನಾನು ಹಿಂಗೆ ಮಾಡ್ಬೇಕಂತೀನಿ. ನೀ ಮಾಡಿ ಮಗಳಾದ್ರು ಅವ್ರು, ರೊಕ್ಕ ಕೊಡ್ತೀನಿ, ನಾನು ಹಿಂಗೆ ಸ್ಪಾನ್ಸರ್ ಮಾಡ್ತೀನಿ ಪೂರಾ ಪ್ರೋಗ್ರಾಮು. 2 ವರ್ಷ ಡೆಹ್ರಾಡೂನ್ನಾಗಿದ್ದು ಮೌಂಟೇನಿಯರಿಂಗ್ ಟ್ರೈನಿಂಗ್ ತೊಗೊಂಡ್ಲು. ಕಡೆ ಗುಪ್ನಾಗ ಎವರೆಸ್ಟ್ ಹತ್ಲಿಕ್ಕೆ ಹತ್ಲು. ಆ ಹುಡುಗಿ ಅದನ್ನು ಹೇಳ್ಬೇಕಾದ್ರೆ ರಾಜ್ಕೋಟ್ದಾಗ, ನೀವು ನಂಬಲಿಕ್ಕೆ ಕೇಳ್ತಾನೆ, ಕಣ್ಣಾಗ ನೀರು ಸುರ್ತಿದ್ದು ಆಕೆ ಹೇಳ್ಬೇಕಾದ್ರೆ. ಅಷ್ಟು ಚಂದ ಹೇಳಲಿಕ್ಕೆ. ಮ್ಯಾಲೆ ಹತ್ತೋದು ಸುಲಭ ಇಲ್ಲ, ಮೌಂಟ್ ಎವರೆಸ್ಟ್ ಹತ್ತೋದು. ಪೇಪರ್ನ ಓದ್ಲಿಕ್ಕೆ ಭಾಳ ಚಂದ ಇರ್ತದೆ, ತೇನ್ಸಿಂಗ್ ಹತ್ತಿದ್ರು. ಯಾಕೆ ನಮಗೇನು ಥಂಡಿ ಹತ್ತೋದಿಲ್ಲಲ್ಲ. ಅಲ್ಲಿ ಹಿಮದಾಗ ಹೋದ್ರೆ ಕಾಲು ಹಿಂಗೆ ಒಳಗೆ ಹೋದ್ರೆ ಇಷ್ಟಿಷ್ಟಾಗಲ್ಲ, ಕಾಲು ಒಳಗೆ ಹೋಗ್ತದೆ. ಮತ್ತು ಕಾಲು ಎತ್ಕೋಬೇಕು, ಕೋಲು ಊರಬೇಕು, ಈ ಕಾಲು ಎತ್ಕೋಬೇಕು. ಹತ್ಬೇಕಾದ್ರೆ ವಾಯು ಇರೋದಿಲ್ಲ, ಉಸಿರಾಡ್ಸ ಕಷ್ಟ ಆಗ್ತದೆ. ಈಗ ಹತ್ತಿದ್ಲಂತ. ಇನ್ನೂ 200 ಮೀಟ್ರ್ ಅದ ಮೇಲೆ ಕಾಣಿಸ್ತದೆ ಮೌಂಟ್ ಎವರೆಸ್ಟ್. ಇನ್ನು 200 ಮೀಟ್ರ್ ಹತ್ತಿದ್ರೆ ಮೌಂಟ್ ಎವರೆಸ್ಟ್ ಹತ್ತಿದಂಗೆ ಹತ್ತು. ಅವರು ಜೋಡಿ ಇದ್ದವ್ರು ಹೇಳಿದಂತೆ, ಅರುಣಿಮ ಮ್ಯಾಲೆ ಬರಬೇಡ, ಇಲ್ಲೇ ಕೂತ್ಬಿಡಿ ನೀನು ಅಂದ್ರಂತ. ಯಾಕೆ? ನಿಮ್ಗೆ ಗೊತ್ತದ, ಥಂಡಿಯೊಳಗೆ ಮರಗಟ್ಟಿ ಬಿಡ್ತದೆ ಮೈಯೆಲ್ಲ, ಸೆನ್ಸೇಷನ್ನೇ ಇರೋದಿಲ್ಲ. ಈಗ ಹಿಂಗೆ ಹೋದಾಗ ಕಾಲು ಮರಗಟ್ಟಿ ಬಿಟ್ಟದ. ಆ ಹಿಮದಾಗ ಕಾಲು ಊರಿ ಎಳಿಬೇಕಾದ್ರೆ ಕಾಲು ತಿರುಗಿ ಬಿಟ್ಟದ, ಕಟ್ಟಿಗೆ ಕಾಲು. ಆ ಚೂಪನ್ನು ಚುಚ್ಚಿ ರಕ್ತ ಆಗ್ಬಿಟ್ಟದು. ಪ್ಯಾಂಟ್ ಎಲ್ಲ ರಕ್ತ ಆಗ್ಬಿಟ್ಟದ. ಅಲ್ಲಿ ಇಲ್ಲೇ ಆಕೆ ಕೊಡೋದಿಲ್ಲ, ಸತ್ರ ಅಲ್ಲೇ ಸಾಯ್ತೀನಿ. ಆ ಕಟ್ಟಿಗೆ ಸರಿ ಹಾಕ್ಕೊಂಡ್ಲು. ಮತ್ತೆ ತನ್ನ ವಸ್ತ್ರ ಸ್ಕಾರ್ಫ್ ಎಲ್ಲ ಆಗಿ ಬಿಗದು ಗಟ್ಟಿಯಾಗಿ ಅದಕ್ಕೆ ಹತ್ತಿದ್ಲು ಮೌಂಟ್ ಎವರೆಸ್ಟು. ಮ್ಯಾಲೆ ಹತ್ತಿ ರಾಮಕೃಷ್ಣರದು, ವಿವೇಕಾನಂದ, ಶಾರದಾದೇವಿದು, ತನ್ನ ದೇಶದ ಫ್ಲ್ಯಾಗ್ ಎಲ್ಲ ಇಟ್ಟು ಪೂಜೆ ಮಾಡಿ ಕೆಳಗೆ ಬಂದಳು. ಇವತ್ತು ಪ್ರಪಂಚದಾಗ ಕೃತ್ರಿಮ ಕಾಲಿಟ್ಟುಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದಂಥ ಏಕಮಾತ್ರ ಮಹಿಳೆ ಅರುಣಿಮಾ ಸಿನ್ಹಾ ಆಗ್ಯಾಳ. ಈಗ ಲಕ್ನೋದಾಗ ಟ್ರೈನಿಂಗ್ ಸೆಂಟರ್ ಕೊಡ್ತಾಳೆ, ಟ್ರೈನಿಂಗ್ ಮಾಡ್ತಾಳೆ. ನಾನು ಹೋಗಿದ್ದೆ, ಒಂದು ಸಲ ಅಡ್ರೆಸ್ ಮಾಡ್ಲಿಕ್ಕೆ ಕರೆದಿದ್ಲಕ್ಕೆ, ಅವ್ರ ಹುಡುಗರು ಮಾತಾಡ್ರಿ ಅಂತ ತಿಳ್ಕೊಂಡು.
ಎಂಥ ಮಾದರಿ ರೀ. ಎಲ್ಲಿ ಹೋದ್ರೆ ಹುಡುಗಿಯರಂತಾರೆ ಅರುಣಿಮಾಸೆಯನ್ನು ಆದಂಗೆ ಆಗ್ಬೇಕು ನಾನು. ಅರುಣಿಮಾಸೆಯನ್ನು ಹೆಂಗೆ ಆದ್ಲಕ್ಕಿ? ಆಕಿದು ಎದೆ ಕುಸಿದು ಹೋಗಿತ್ತು, ಕಾಲು ಕತ್ತರಿಸಿದಾಗ ನನ್ನ ಜೀವನ ಮುಗೀತು ಅಂದ್ಕೊಂಡಿದ್ಲಕ್ಕಿ. ಅವ್ರ ಮರುಕ್ಷಣ ಅಂದ್ಕೊಂಡು ಜೀವನ ಅಂದ್ರೆ ಇಷ್ಟು ಸಣ್ಣದೇನದು? ಮನೆಯನ್ ಕಸನ ಹೊರಗೆ ಹಾಕ್ಲಿಕ್ಕೆ ಜೀವನ ಅಂದರೆ? ಮನುಷ್ಯನ ಜೀವನ ಸಿಗೋದು ಭಾಳ ಅಪರೂಪದ, ಸಿಕ್ಕದ, ಸಾಧನೆ ಮಾಡಬೇಕು. ಇದಾಗಲಿಲ್ಲ ಬಿಡು, ಮತ್ತೊಂದು ಏನಾರ ಮಾಡೋಣಂತೆ. ವಾಲಿಬಾಲ್ ಆಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮೌಂಟ್ ಎವರೆಸ್ಟ್ ಹತ್ತೋಣಂತೆ. ಯಾಕೆ ಈ ಮಾತು ನಿಮ್ಗೆ ಹೇಳಿದೆ ಅಂದರೆ, ಅಕಸ್ಮಾತ್ ಯಾವುದೋ ಒಂದು ಪ್ರಯತ್ನದ ನಿಮ್ಗೆ ಯಶಸ್ಸು ಸಿಗಲಿಲ್ಲ ಅಂದರೆ ಇದೇ ಕಡಿತು ಅಂದ್ಕೋಬೇಡ್ರಿ. ನಾನು ಮಾಡ್ಲಿಕ್ಕೆ ಶಕ್ತಿ ಅದ, ದೇಹ ಕೊಟ್ಟಾನ ಮನುಷ್ಯ, ದೇವ್ರು ಕೊಟ್ಟಾನ, ದೇಹ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಶಕ್ತಿ ಕೊಟ್ಟಾನ. ಯಾರಿಗೇನು ದೊಡ್ಡವ್ರು ಏನು ಆಗ್ಯಾರ, ಅವ್ರಿಗಿರೋದು ಎಲ್ಬು ನನ್ನ ಮೈಯಾಗೂ ಅದ, ಅವ್ರಿಗೆ ರಕ್ತ ನನ್ನ ಕರೆಯಾಗ ರಕ್ತ ಅದ, ಅವರು ಅದೇ ಮಾಂಸ ನನ್ನಲ್ಲೂ ಅದೇ, ನನಗ್ಯಾಕೆ ಆಗೋದಿಲ್ಲ? ಅದಕ್ಕೆ ಗುಂಡಪ್ಪದವ್ರು ಭಾಳ ಚಂದ ಹೇಳ್ತಾರೆ, ರಾಮ ನಡಿ ಇಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸಬರಲ್ಲೋ ಮಂಕುತಿಮ್ಮ. ಇದೇ ನೆಲದಾಗ ರಾಮ ಅಡ್ಡಾಡಿದ್ದು, ಇದೇ ನೆಲದಾಗ ಭೀಮ ಅಡ್ಡಾಡಿದ್ದು, ಇದೇ ನೆಲದಿಂದ ಗಂಗೆ ಬಂದದ್ದು, ಅದೇ ನೆಲದಾಗ ನಾನು ಇದ್ದೀನಿ. ನಾನು ಹೆಂಗೆ ಸಣ್ಣವಾಗ್ತೀನಿ? ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ನಿಮ್ಮ ಮನಸ್ಸಿಗೆ ಯಾವತ್ತೂ ನಿರಾಶೆ ಬರಬಾರ್ದು. ಆಯ್ತು ಬಿಡ್ರಿ, ನಮ್ದು ಇಷ್ಟೇ ಸಾಕು. ಇಲ್ಲ, ಅದು ಸಾಕಾಗೋದಿಲ್ಲ. ಜೀವನ ಶಕ್ತಿ, ಅಸಾಧ್ಯ ಶಕ್ತಿ ಅದ ತಿಳ್ಕೋಬೇಕು. ನನ್ನೊಳಗೆ ಅಸಾಧ್ಯ ಶಕ್ತಿ ಅದ ಅಂತ ತಿಳ್ಕೊಂಡಾಗ ಮಾತ್ರ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ. ಇದು ಮೊದಲೇದು ಆತ್ಮವಿಶ್ವಾಸ, ಮೊದಲೇ ನಮ್ಮಲ್ಲಿ ಇರಬೇಕಾದ್ದು. ಎರಡನೇದು ಭಾಳ ಮುಖ್ಯ, ನಿಮ್ಮ ತಂದೆ ತಾಯಿಯೊಳಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು. ಇದನ್ನು ಭಾಳ ಒತ್ತಿ ಹೇಳಬೇಕಪ್ಪ ನಾನು. ನೀವೆಲ್ಲ ಭಾಳ ಚಲೋ ಹುಡುಗರಿದ್ದೀರಿ, ನಿಮಗೆ ಹೇಳೋ ಕಾರಣ ಇಲ್ಲ, ಆದರೂ ಹೇಳ್ಬಿಡ್ತೀನಿ. ಮತ್ತೊಬ್ರು ಹೇಳ್ರಿ ಅದನ್ನು ಹೋಗಿ. ತಂದೆ ತಾಯಿಯನ್ನು ಎಷ್ಟು ಪ್ರೀತಿ ನೋಡ್ಕೋಬೇಕು ನೀವು ಅಂತ, ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಂತ. ನಿಮಗೊಂದು ಜೀವ ಕೊಟ್ಟವರು ಅವರು, ಒಂದು ದೇಹ ಕೊಟ್ಟವರು ಅವರು, ನಿಮಗೊಂದು ಹೆಸರು ಕೊಟ್ಟವರು ಅವರು. ನಿಮಗೇನೂ ಇರಲಿಲ್ಲ ಹುಟ್ಟಿದಾಗ, ಅಳೋದು ಬಿಟ್ಟರೆ ಇನ್ನೇನೂ ಬರ್ತಿದ್ದಿಲ್ಲ. ಅಂಥ ಮಗುನ ಇಟ್ಕೊಂಡು ಬೆಳೆಸಿ ದೊಡ್ಡವ್ರು ಮಾಡಿ ಜೀವನ ಕೊಟ್ಟರಲ್ಲ, ಒಂದು ವ್ಯಕ್ತಿತ್ವ ಕೊಟ್ಟರಲ್ಲ ನಿಮಗೆ, ಆ ತಂದೆ ತಾಯಿಗೆ ನೀವೇನು ಕೊಟ್ಟರು ಸಾಲೋದಿಲ್ಲ, ಏನು ಕೊಟ್ಟರು ಸಾಲೋದಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ಮಕ್ಕಳೇ, ನೆನಪಿರ್ಬೇಕು ನಿಮಗೆ. ಯಾವುದೇ ನಿಮ್ಮ ಜೀವನದ ಮುಂದೆ ಯಾವುದೇ ಕಾಲಕ್ಕೆ ನಿಮ್ಮ ನಡವಳಿಕೆಯಿಂದಾಗಿ, ನಿಮ್ಮ ಮಾತಿನಿಂದಾಗಿ, ನಿಮ್ಮ ತಾಯಿ ಕಣ್ಣೊಳಗೆ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವ್ರು ನೋಡಿಲ್ಲ, ಯಾರು ನೋಡೋ ಕಾರಣವೂ ಇಲ್ಲ. ನಿಮ್ಮ ತಾಯಿ ನೋಡಿದರೆ ದೇವ್ರು ನೋಡೋ ಕಾರಣ ಇಲ್ಲ. ನಿಮ್ಮನ್ನು ಪ್ರೀತಿ ಮಾಡುವಂಥ ಜೀವ, ತನ್ನಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡುವಂಥ ಜೀವ ತಾಯಿ ಒಂದೇ, ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕತೆ ಬರೆದಿದ್ದೆ ನಾನು. ಮನ್ಯಾಗ ಹುಡುಗ ಅವು ಅಡುಗೆ ಮನೆಯಾಗಿಲ್ಲಿ ಹೋದಂತ, ಅವು ಹೇಳಿದಂತ, ಅವ್ವ ಭಾಳಷ್ಟು ಉಳ್ಕೊಂಬಿಟ್ಟಾವು, ರೊಕ್ಕ ಕೊಡೋದು ಭಾಳ ಅದ, ನನಗೆ ಕೊಟ್ಟೆಯಲ್ಲಿ ನೀನು ಏನು ಕೊಡಬೇಕು? ಪಟ್ಟಿ ಮಾಡಿಕೊಡ್ತೀನಿ ನಿನಗೆ, ಭಾಳ ಕೊಡೋದು ರೊಕ್ಕನ, ಲಘು ಕೊಡು ಅಂದಂತ. ಒಂದು ಕಾಗದ ಬರ್ದ, ನಾನು ವಾರಕ್ಕೆ 10 ರೂಪಾಯಿ ಕೊಡ್ತಿದ್ದಿ, ಕೊಟ್ಟಿಲ್ಲ, ಹೋದ ವಾರ 10 ರೂಪಾಯಿ ಬಾಕಿ ಅದ. ಮನೆ ಮಾವು ಬಂದಿದ್ದ ಊರಿಂದ, ಇಡೀ ಬೆಂಗಳೂರಲ್ಲಿ ತೋರಿಸ್ಕೊಂಬಂದೀನಿ ಹೋಗಿ. ಅವಾಗ 2 ದಿವಸ ಗೈಡ್ ಕೆಲಸ ಮಾಡೀನಿ, ಅದ್ರದ್ದು 20 ರೂಪಾಯಿ ಬರ್ಬೇಕು ನನಗೆ. ಮತ್ತು ಮನೆ ತರಕಾರಿ ತರಲಿಕ್ಕೆ ಹೋದಾಗ ಚೀಲ ಹಿಡ್ಕೊಂಬಂದೆ ಅಲ್ಲ, ಹೊತ್ಕೊಂಬಂದಿನಿ, ಹಮಾಲಿ ಮಾಡಿದ್ದಕ್ಕೆ 5 ರೂಪಾಯಿ. ಮತ್ತು ಮಂದೆ ಅಣ್ಣನ ಇಸ್ತ್ರಿ ಮಾಡೀನಿ, ಅರಿವಿ ಅಲ್ಲ ನಾನು, ಅದಕ್ಕೆ 12 ರೂಪಾಯಿ. ಹೀಗೆಲ್ಲ ಪಟ್ಟಿ ಮಾಡಿ ಒಟ್ಟು 92 ರೂಪಾಯಿ ಕೊಡಬೇಕು, ಲಘು ಕೊಡು, ನಾನು ಖರ್ಚು ಭಾಳ ಅದ ಅಂತ ಬರೆದು ಅವನು ಟೇಬಲ್ ಮೇಲೆ ಇಟ್ಟು ಹೋದ, ಅಡುಗೆ ಬೇರೆ ಕಟ್ಟೆ ಮೇಲೆ ಇಟ್ಟು ಹೋದ. ಅವು ಓದಿದ್ಲು. ಮಧ್ಯಾಹ್ನದಾಗ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಚಶ್ಮಾ ಹಾಕ್ಕೊಂಡು ಕೂತು ಆ ಕಾಗದ ಹಿಂದೆ ಬರೆದ್ಲು. ಆಕೇನು ಬರೆದ್ಲು? ಹೌದ ಪುಟ, ನಿನ್ನ ಸಾಲು ಭಾಳ ಅದಪ್ಪ, 92 ರೂಪಾಯಿ ಕೊಡಬೇಕು, ಕೊಡ್ತೀನಿ, ಆದಷ್ಟು ಲಘು ಕೊಡ್ತೀನಿ. ಅದು ನಂದು ಒಂದು ಬಿಲ್ ಅದಲ್ಲೋ, ನೀನು 9 ತಿಂಗಳು ಹೊತ್ಕೊಂಡಲ್ವ ನಾನು, ಎಷ್ಟು ಕಷ್ಟಪಟ್ಟೆ ಗೊತ್ತೇನೋ, ಅದಕ್ಕೆ ಯಾವ ಬಿಲ್ಲೂ ಇಲ್ಲ. ನಿನ್ನ ಹಡಿಯುವಾಗ ಮತ್ತೊಂದು ಪುನರ್ಜನ್ಮ ಆದಂಗೆ ಆಯ್ತು ನನಗೆ. ಆದರೆ ನೀನು ಹುಟ್ಟಿದ್ಕೊಳ್ಳಿ, ನಿನ್ನ ಮುಖ ನೋಡ್ಕೊಳ್ಳಿಲ್ಲ, ಮರೆತು ಹೋತಲ್ಲೋ ನನಗೆ. ಆ ಕಷ್ಟಪಟ್ಟನಲ್ಲ, ಅದು ಯಾವ ಬಿಲ್ಲೂ ಇಲ್ಲ. ನೀನು ಜ್ವರ ಬಂದಾಗ ನಾನು ಉಪವಾಸಿದ್ದು ದೇವರಿಗೆ ಹರಕೆ ಹೊತ್ಕೊಂಡಲ್ಲ, ಅದಕ್ಕೆ ಯಾವ ಬಿಲ್ಲೂ ಇಲ್ಲ. ನೀನು ಪರೀಕ್ಷೆಗೆ ಹೋದಾಗ ಮನೆಯೊಳಗಿದ್ದರೆ ಸಹಿತ ನನ್ನ ಕಣ್ಣು ಗೇಟ್ ಮುಂದೆ ಇರ್ತಿದ್ದು, ಯಾವಾಗ ಬರ್ತಾನೆ ಮಗ, ಯಾವಾಗ ಬರ್ತಾಳೆ ಮಗಳು ಅಂತ ಕಾಯ್ಕೋತಿದ್ನಲ್ಲ. ಆ ಆತಂಕಕ್ಕೆ ಯಾವ ಬಿಲ್ಲೂ ಇಲ್ಲ. ನನ್ನ ಬಿಲ್ ನಂದು ಬಿಲ್ ಅದಪ್ಪ, ಅದ್ರ ದೊಕ್ಕ ಏನಿಲ್ಲದಕ್ಕೆ ಏನು ಕೊಡೋ ಕಾರಣ ಇಲ್ಲ, ನೀನು ಬಿಲ್ ಮಾತ್ರ ಲಘು ತೀರಿಸ್ತೇನೆ ಅಂತ ಬರೆದು ಮಗನ ಟೇಬಲ್ ಮೇಲೆ ಇಟ್ಟು ಹೋದ್ಲಂತ. ಮಗ ಬಂದ, ಶಾಲೆಯಿಂದ ನೋಡ್ದ, ಕರಳು ಕಿವಿಚಿ ಬಂದಂಗೆ ಆತು. ಹೋದ, ಅವು ಕೊಟ್ಟಿದ್ದಲ್ಲ ಬಿಲ್ಲು, ಅದನ್ನು ಹೊಡೆದು ಹಾಕಿದ, ತಾನು ಕೊಟ್ಟ ಬಿಲ್ ಮೇಲೆ ಹೊಡೆದು ಹಾಕಿದ. ಬರ್ದ, ಅವ್ವ ನೀ ಕೊಡಬೇಕಾದದ್ದು ಏನೂ ಇಲ್ಲ, ಇನ್ನು ಕೊಡಬೇಕಾದದ್ದು ನಾ ಮಾತ್ರ ಕೊಡ್ಬೇಕು ನಿನಗೆ, ನೀ ಕೊಡೋದೆಲ್ಲ ಕೊಟ್ಟುಬಿಟ್ಟಿ ನನಗೆ.
ಒಂದು ಜನಪದದ ಮಾತದ ಮಕ್ಕಳ ನೆನ್ಪಿಟ್ಕೋಬೇಕು. ಮಗು ಹುಟ್ಟಿದ ಕೂಡಲೇ ಕೂಸು ಮುಷ್ಟಿ ಮುಚ್ಕೊಂಡಿರ್ತದಂತ. ತಾಯಿ ಮುಷ್ಟಿ ಬಿಚ್ತಾಳೆ, ಒಂಚೂರು ಮಣ್ಣದ ಒಳಗೆ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತ ಅವ್ವ. ಆ ಮಣ್ಣು ಒರೆಸಿದ ಋಣ ಎಷ್ಟು ದೊಡ್ಡದು ಅಂತ ಬರೀತಾರೆ. 1,00,000 ಕೆಲಸ ಮಾಡ್ತಾಳೆ ಮನುಷ್ಯರು ಮಾಡಬೇಕಾದ್ರೆ ಮೊದಲೇ ಕೆಲಸ ಮಣ್ಣು ಒರೆಸೋ ಕೆಲಸ. ಆ ಮಣ್ಣು ಒರೆಸಿದ ಋಣ ಎಷ್ಟು ದೊಡ್ಡದದ ಅಂದ್ರೆ, ನೀವು ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ಆಕೆ ತಾಯಿಗೆ ಚಪ್ಪಲಿ ಮಾಡಿದ್ರು ಕೂಡ ಮಣ್ಣು ಒರೆಸಿದ ಋಣ ಮುಗಿಯೋದಿಲ್ಲ ಅಂತ. ಇದು ತಾಯಿ ಋಣ, ತೀರಿಸೋ ಸಾಧ್ಯ ಇಲ್ಲ ನೀವು. ಅದನ್ನು ಹೇಳ್ತೀನಿ, ಎಲ್ಲಿವರೆಗೂ ಯು ಕೀಪ್ ಯುವರ್ ಪೇರೆಂಟ್ಸ್ ಹ್ಯಾಪಿ ಯು ವಿಲ್ ಬಿ ಸಕ್ಸಸ್ಫುಲ್. ದೇವರು ತಥಾಸ್ತು ಅಂತಿರ್ತಾನ ಅಂತ ಕೇಳಿದ್ದೀನಿ ನಾನು. ದೇವರು ಯಾರ ಮೂಲಕನೂ ತಾನಾಗೆ ಬರೋದಿಲ್ಲ 4 ಕೈ ಹಿಡ್ಕೊಂಡು. ಪಾಪ ನಮ್ಗೆ 2 ಕೈನೇ ಕಷ್ಟ, 4 ಹಿಡ್ಕೊಂಡು ಹೆಂಗೆ ಬರ್ತಿದ್ದಾನವ? ಅವ್ನಿಗೆ ವರ ಕೊಡೋದೆಲ್ಲ ಅವ್ವ ಅಪ್ಪನ ಮೂಲಕನೇ ಕೊಡೋದು. ಅವನು ಹೇಳ್ತಾನೆ, ಈಗ ಮಾಡು. ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂಥ 2 ಜೀವ ಪ್ರಪಂಚದಾಗ 100 ಪೀಪಲ್ ಮೇ ಸೇ ಐ ಲವ್ ಯು ಆಲ್ ನಥಿಂಗ್, ಆಬ್ಸಲ್ಯೂಟ್ ನಥಿಂಗ್, ಬಟ್ ಐ ಲವ್ ಯು ಅಂತ ಹೇಳೋರು ನಿಜವಾಗ್ಲಿ ನಿಮ್ಮ ಮಾರ್ಕ್ಸ್ ಚಲೋ ಬಂತಂದ್ರೆ ನಿಮ್ಮ ಶಾಲೆಯೊಳಗೆ ಮನೆಗೆ ತೊಗೊಂಡು ಮಾರ್ಕ್ಸ್ ಕಾರ್ಡ್ ತೋರಿಸ್ರಿ, ನಿಮಗಿಂತ 100 ಪಟ್ಟು ಸಂತೋಷ ನಿಮ್ಮ ತಾಯಿಗೆ ಆಗ್ತದೆ. ಅಕಸ್ಮಾತ್ ನಿಮಗೇನಾದರೂ ಸೋಲಾತಂದ್ರೆ ಆಕೆ ಹೇಳಲಿಕ್ಕಿಲ್ಲ, ನಿಮ್ಗಿಂತ ಹೆಚ್ಚು ಮರಗ್ತಾಳೆ ಅವ್ವ, ಒದ್ದಾಡ್ತಾಳೆ, ಮಗು ಪಾಸ್ ಆತಲ್ಲಪ್ಪ ಅಂತ. ಅದಕ್ಕೆ ಒಂದು ಮಾತು ತಿಳ್ಕೊರಿ, ನೀವು ದೊಡ್ಡವರಾಗಬೇಕಾದ್ರೆ 2ನೇದು ಮೊದಲೇದು ಆತ್ಮವಿಶ್ವಾಸ, 2ನೇದು ತಂದೆ ತಾಯಿ ಬಗ್ಗೆ ಅತ್ಯಂತ ಪ್ರೀತಿ, ಅವ್ರಿಗೆ ನೋವಾಗಲಾರ್ದಾಗ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮದು. ಅದು 2ನೇದು. 3ನೇದು ಭಾಳ ಮುಖ್ಯದ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿಕ್ಕೆ. ನನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು ನಿಮ್ಗೆ. ನನ್ನ ದೇಶದ ಬಗ್ಗೆ ಕೆಲವು ಬಂದಿದ್ರು ಹುಡುಗ ನನ್ನ ಕಡೆ ಬಂದಿದ್ದ, ಸರ ಇಂಡಿಯಾ ಉದ್ಧಾರ ಹಂಗೇಲಿ ಬಿಡ್ರಿ ಸರ್ ಇದು. ಯಾಕೋ ಅಂತ ಕೇಳಿದೆ. ಸರ ಇದು ಏನು ರೀ ಸರ್ ಕೆಟ್ಟೋಗ್ಯದಲ್ಲ, ರಿಪೇರಿ ಮಾಡೋಕೆ ಆಗಂಗಿಲ್ಲ ರೀ ಸರ್, ದೇಶ ಉದ್ಧಾರ ಆಗೋದಿಲ್ಲ ಸರ್ ಅಂದ. ಮತ್ತು ಯಾವ ದೇಶ ಉದ್ಧಾರ ಆಗ್ತದಪ್ಪ ಅಂತ ಕೇಳಿದೆ. ಅಮೇರಿಕಾ ರೀ ಸರ ಅಂದ. ಅವ್ನು ಮ್ಯಾಪ್ನಾಗ ಸಹಿತ ಗೊತ್ತಿಲ್ಲ ಅಮೇರಿಕಾ ಎಲ್ಲದಂತ. ನಾ ವರ್ಷಕ್ಕೆ 2 ಸಲರೇ ಹೋಗ್ತೀನಪ್ಪ ಅಮೇರಿಕಕ್ಕೆ. ಒಂದು ನನಗೆ ಅರ್ಥ ಆಗ್ಯದ, ಅಲ್ಲೂ ಆಕ್ಸಿಜನ್ 21% ಅದು, ಇಲ್ಲೂ 21%. ಅಲ್ಲೂ ಎಲ್ಲಿ ಹೆಸರೇ ಅವ, ಇಲ್ಲೂ ಎಲ್ಲಿ ಹೆಸರೇ ಅವ. ಅಲ್ಲೂ ನೀರಿನ ಫಾರ್ಮುಲಾ H2O, ಇಲ್ಲೂ ನೀರಿನ ಫಾರ್ಮುಲಾ H2O. ಅಲ್ಲೂ ಗುಡ್ಡವ, ಅಲ್ಲೂ ಕಣಿವೆದ, ಇಲ್ಲೂ ಗುಡ್ಡದ ಕಣಿವೆದ. ಹೆಂಗೆ ಕೆಡ್ತೀವ ನಮ್ಮ ದೇಶ? ಕೆಟ್ಟಿದ್ರೆ ನಾನು ನೀನು ಕೆಟ್ಟಿವಿ. ದೇಶ ಹೆಂಗೆ ಕೆಡ್ತದ್ರಿ? ತರಕಾರಿ ಕೆಡ್ಲಿಕ್ಕದು. ಯಾವಾಗ ನಾನು ಸರಿಯಾಗಿರೋದಿಲ್ಲ, ನನ್ನ ದೇಶ ಸರಿಯಾಗಿರೋದಿಲ್ಲ. ದೇಶ ರಿಪೇರ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ನಾವು ರಿಪೇರ್ ಆದ್ರೆ ಸಾಕು, ಚಲೋ ಆಗ್ತದೆ ಎಲ್ಲರೂ. ಅದಕ್ಕೆ ದಯವಿಟ್ಟು ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು. ನಮ್ಮ ದೇಶ ಉಪಯೋಗಿಲ್ರಿ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಇದೇನು ಮಾರಿರಿ ಅಂದಂಗೆ ಅದು ಅಲ್ಲ. ಕನ್ನಡಿ ಮುಂದೆ ಇದೇನು ಮಾರಿ ಅಂದ್ರೆ ಯಾರು ಮಾರಿ? ಅದು ನಮ್ಮದೇ ಅಲ್ಲ. ಅದು ನಮ್ಮ ದೇಶ ಕೆಟ್ಟ ಅಂದ್ರೆ ಹೆಂಗೆ ಆಗ್ತದದು? ನಾ ಹೇಳ್ತೀನಿ, ದಯವಿಟ್ಟು ನನ್ನ ದೇಶದ ಬಗ್ಗೆ ಎಂದೂ ಕೆಟ್ಟ ಮಾತಾಡಬೇಡ್ರಿ. ನನಗೆ ಎಷ್ಟು ಬೇಸರ ಆಗ್ತದೆ, ಹೊರಗಡೆ ಹೋಗ್ತೀನಿ, ಭಾಳ ಹೇಳ್ತಾರೆ, ಐ ಆಮ್ ಎ ಮಹಾರಾಷ್ಟ್ರಿಯನ್, ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಎ ಬೆಂಗಾಲಿ, ಐ ಆಮ್ ಎ ಮಲಯಾಳಿ, ಐ ಆಮ್ ಎ ತಮಿಳ್ನಾಡು ಮ್ಯಾನ್. ಭಾರತದವ್ರು ಎಲ್ಲಿದ್ದಾರಲ್ಲೇ? ಎಲ್ಲರೂ ಒಂದೊಂದು ರಾಜ್ಯಕ್ಕೆ ಸೇರ್ಕೊಂಡ್ಬಿಟ್ರಲ್ಲ ನೀವು. ಇದು ನನ್ನ ಭಾರತ ಅಂತ ಅಭಿಮಾನದಿಂದ ಹೇಳಬೇಕು. ದಿಸ್ ಇಸ್ ದ ಲ್ಯಾಂಡ್ ವಿಚ್ ವಾಸ್ ಗ್ಲೋರಿಯಸ್ ಮಚ್ ಬಿಫೋರ್ ಅದರ್ಸ್ ಹ್ಯಾಡ್ ಓಪನ್ ದೇರ್ ಐಸ್. ಇನ್ನು ಕಣ್ಣೇ ತೆಗೆದಿದ್ದಿಲ್ಲ ಅವರೆಲ್ಲ ಅಂಥದ್ರ ಅತ್ಯಂತ ಎತ್ತರ ಮಟ್ಟಕ್ಕಿದ್ದವ್ರು ನಾವು. ಶೇಕ್ಸ್ಪಿಯರ್ ಭಾಳ ದೊಡ್ಡ ಕವಿ ಅಂತ ಹೇಳ್ತೀನಿ ನಾನು, ದೊಡ್ಡವನು ಒಪ್ಕೋತೀನಿ, ಖರೆ ಅದು ಒಪ್ಕೋತೀನಿ, ಒಳ್ಳೆ ನಾಟಕಕಾರ ಒಪ್ಕೋತೀನಿ. ಆದರೆ ಅವನಕ್ಕಿಂತ ಎಷ್ಟೋ ವರ್ಷ, 100 ವರ್ಷ ಮೊದಲು ಕಾಳಿದಾಸ ಇದ್ದ. ಶೇಕ್ಸ್ಪಿಯರ್ ಎಲ್ಲ ಬರೆದದ್ದು ಸೇರಿಸಿದ್ರೆ ನಮ್ಮ ವಾಲ್ಮೀಕಿ ರಾಮಾಯಣದ 1/4ನೇ ಭಾಗ ಆಗೋದಿಲ್ಲ. ವಾಲ್ಮೀಕಿ ರಾಮಾಯಣ ಮೊದಲನೇ ಕಾವ್ಯ ನಮ್ಮದು. ವಾಲ್ಮೀಕಿ ರಾಮಾಯಣ 9600 ವರ್ಷದಿಂದ ಬರೆದಂಥದ್ದು. ಯಾರ್ಯಾರು ಬರೆದಿದ್ರು ಸಾಹಿತ್ಯ ಆ ಕಾಲಕ್ಕೆ ಆ ದೇಶಕ್ಕೆ ಸೇರಿದವ ನಾನು. ಜನರಿಗೇನು ಗೊತ್ತಿದ್ದಿದ್ದಿಲ್ಲ ಅಂತ ನಾವೆಲ್ಲ ವೇದ ಕೊಟ್ಟವರು, ಉಪನಿಷತ್ ಕೊಟ್ಟವರು. ಜನರಿಗೇನು ಗೊತ್ತಿದ್ದಿದ್ದಿಲ್ಲ. 12ನೇ ಶತಮಾನದಾಗ ಬಸವಣ್ಣವ್ರು ಕೊಟ್ಟರು, ಸಮಾನತೆ ಕಲ್ಪನೆ ಕೊಟ್ಟರು. ದಯವಿಟ್ಟು ತಿಳ್ಕೊರಿ, ಆ ದೇಶಕ್ಕೆ ಸೇರಿದವ್ರು ನೀವು ಅಂತ ಅಭಿಮಾನದಿಂದ ಹೇಳಬೇಕು. ಗೊತ್ತಾದ ನಾವು, ಯಾಕಂದ್ರೆ ಇಡೀ ಪ್ರಪಂಚದಾಗಿಲ್ರಿ ಅಂತ ಕ್ರಾಂತಿ. ಅಲ್ಲಲ್ಲೇ ಶೈಕ್ಷಣಿಕ ಕ್ರಾಂತಿ ಆಗ್ಯಾವ, ಅಲ್ಲಿ ಔದ್ಯೋಗಿಕ ಕ್ರಾಂತಿ ಆಗ್ಯಾವ, ಇಲ್ಲಿ ಸಾಮಾಜಿಕ ಕ್ರಾಂತಿ ಆಗ್ಯಾವ. ಅವೆಲ್ಲ ಕ್ರಾಂತಿ ಒಂದೇ ಸಲ ಒಂದೇ ಕಾಲಕ್ಕೆ ಆದದ್ದು ಈ ಕಲ್ಯಾಣ ಕರ್ನಾಟಕ ಭಾಗದಾಗ, ಬಸವ ಕಲ್ಯಾಣದಾಗ ಬಸವಣ್ಣವ್ರ ನೇತೃತ್ವದ ಆದದ್ದು. ಮೈ ಜುಮ್ ಅನ್ನಂಗಿಲ್ಲ. ಆ ಅನುಭವ ಮಂಟಪ ಮಾಡಿದ್ದು, ಕಲ್ಪನೆ ಮಾಡಿದರೆ ಮೋದಿಯವರು ಕರೆಕ್ಟಾಗಿ ಹೇಳಿದರು, ಮೊದಲನೇ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಈಸ್ ಅನುಭವ ಮಂಟಪ. ಅನುಭವ ಮಂಟಪ ಮೊದಲೇ ಪಾರ್ಲಿಮೆಂಟ್. ಕಲ್ಪನೆ ಮಾಡ್ಕೊಳ್ಳಿ, ಇವತ್ತಿಗೆ ಒದ್ದಾಡಿ ಸಾಯ್ತೀವಿ ನಾವು. ಸಮಾನತೆ ಬರೀ ಬಾಯಿ ಮಾತಾಡ್ತೀವಿ, ನಾವು ಏನು ಮಾಡೋದಿಲ್ಲ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಅವರೆಲ್ಲ ಎಲ್ಲಿ ಕೆಲಸದಾಗಿದ್ದವರು, ಸೂಳೆ ಸಂಕವ್ವ ಅವರೆಲ್ಲ ಧ್ವನಿ ಕೊಟ್ಟು ಸಮಾನ ಕೂತ್ಕೊಂಡ್ರಲ್ಲ, ಒಬ್ರಿಗೊಬ್ರು ಎದುರ ಕೂತ್ಕೊಂಡು ಮಾತಾಡಿದ್ರಲ್ಲ. ಅಲ್ಲಮ್ಮ ಪ್ರಭು ಎದುರು ಕೂತು ಮಾತಾಡ್ತಿದ್ರು ಅವರು. ಈ ಸಮಾನತೆ ಮಾಡಿದಂಥ ದೇಶ ನಂದು, ಅದು ನಂದು, ಕರ್ನಾಟಕದವ್ರು ನಾವು.
ಅಭಿಮಾನದಿಂದ ಹೇಳಬೇಕಾದ್ರೆ ದೇಶದ ಬಗ್ಗೆ ಅಭಿಮಾನ ಭಾಳ ಮುಖ್ಯ ಇಟ್ಕೋಬೇಕಾದದ್ದು ಅಲ್ಲ. ಕೊನೆಗೆ ಇನ್ನೊಂದದ ಆತ್ಮವಿಶ್ವಾಸಕ್ಕೆ ಬರೋದು, ಮ್ಯಾಲೆ ಒಂದು ಶಕ್ತಿ ಅದ ನಮ್ಗಿಂತ ದೊಡ್ಡದು ಅಂತ ನಂಬ್ಕೋಬೇಕು, ದೇವರಿದ್ದಾನ ಅಂತ ನಂಬ್ಕೋಬೇಕು. ಹುಡುಗರು ಕೇಳ್ತಾರೆ, ಪ್ರೂಫ್ ಏನು ರೀ? ಕಾಣಿಸೋದಿಲ್ಲ, ನಮಗೆಲ್ಲರಿಗೂ ಕಾಣಿಸ್ಬೇಕು ರೀ ಎಲ್ಲ. ಯೂಟ್ಯೂಬ್ನಾಗ ಇದ್ದಾನೆ ದೇವರು. ನಿಮಗೆಲ್ಲ ಹುಚ್ಚು ಭಾಳಲ್ಲ, ಯೂಟ್ಯೂಬು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಅಂತ ಹೊಸದು, ಇನ್ಸ್ಟಾಗ್ರಾಮು ಬರ್ತಾವೆ, ಫೇಸ್ಬುಕ್ಕು. ನನಗೆ ಯಾರೋ ಕೇಳಿದ್ರು ನಿಮ್ಮ ಫೇಸ್ಬುಕ್ ಅಕೌಂಟ್ ಏನು ಅಂತ ಕೇಳಿದ್ರು. ಗೊತ್ತಿಲ್ಲರಪ್ಪ, ನನಗೊಂದು ಫೇಸ್ ಅದ, ಐ ರೀಡ್ ಬುಕ್ಸ್ ಅಷ್ಟೇ, ಅದೇ ಫೇಸ್ಬುಕ್ ನನಗೆ. ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ ನನಗೆ. ಒಂದು ಹುಚ್ಚರಿತದ ಅದು ಒಂದು ಸಲ ನೋಡಿ ಕತ್ತಂದ್ರೆ ನೀವು ಅವೇನಂದ ಇವೇನಂದ ಇವೇನು ಕಾರ್ಬಾರ್ ಯಾಕೆ ಬೇಕು ನಿಮ್ಗೆ? ನೀವು ಅನ್ನೋದನ್ರಿ, ಅವ್ರು ಅನ್ನೋ ತೊಗೊಂಡು ಏನು ಮಾಡ್ತೀರಿ? ಈಗ ಯಾಕೆ ಹೇಳ್ತೀನಿ ನಿಮಗಂದ್ರೆ, ಭಾಳಷ್ಟು ಹುಡುಗರು, ನೀವೆಲ್ಲ ಚಲೋ ಹುಡುಗರು ಅಂತ ಹೇಳಿದೆ, ಆದರೂ ಹೇಳ್ತೀನಿ, ಭಾಳಷ್ಟು ಹುಡುಗರು ಟೈಮ್ ಕಳೆಯೋದು ಮೊಬೈಲ್ನಾಗ ಕಳಿತೀರಿ. ಬೆಳಗ್ಗೆ ಒಂದು ಪ್ರಶ್ನೆ ಕೇಳಿದೆ ಪ್ರಣವ್ಗ, ಅದು ನಿಮಗೂ ಕೇಳಬೇಕು ನಾವು. ಇದು ಯಾರ ಜೀವನ? ನಿಮ್ಮದಲ್ಲ, ಸ್ವಂತದ್ದು ಬಾಡಿಗೆದು? ಗ್ಯಾರಂಟಿ? ಹಾಂ, ಹುಷಾರಾಗಿರ್ಬೇಕು. ಸ್ವಂತದ ಮನೆ ರೀ, ಅಗೀತೀರ ಹಾಲ್ನಾಗ ಅಗೀತೀರೇನು? ಗಾಡಿಗೆ ಶಿಕ್ಷಕಲ್ಲಿ ಮಳೆ ಹೊಡಿತೀರಿ, ಸ್ವಂತ ಮನೆ ಹೊಡಿಬೇಡ ಅಂತೀರಿ. ಸ್ವಂತ ಮನೆ ಅಲ್ಲ, ಬಣ್ಣ ಚಲೋ ಹಚ್ತೀರಿ, ಕುರ್ಚಿ ಎಲ್ಲ ಫರ್ನಿಚರ್ ಚಲೋ ಹಾಕ್ತೀರಿ, ಗಾಡಿಗೆ ಒಂದಿಷ್ಟು ಒಳ್ಳೆ ಪಿಕ್ಚರ್ ಹಾಕ್ತೀರಿ, ಮನೆಯನ್ನು ಕಸ ಎಲ್ಲ ಸ್ವಚ್ಛ ತೆಗೆದು ಹೊರಗೆ ಹಾಕ್ತೀರಿ ಅಲ್ಲ. ಸ್ವಂತ ಮನೆ. ಸ್ವಂತ ಮನೆಗೆ ಎಷ್ಟು ಮಾಡ್ಕೊಳ್ಳೋರು ನಿಮ್ಮ ಜೀವನಕ್ಕಿಂತ ಜಾಸ್ತಿ ಮಾಡ್ಕೋಬೇಕಲ್ಲ. ಒಳಗಿನ ಕಸ ತೆಗೆದು ಹೊರಗೆ ಹಾಕಬೇಕು. ಒಳಗೆ ಕಸ ತುಂಬಿಕೊಂಡಲ್ಲ ಒಳಗೆ ಭಾಳಷ್ಟು. ಆದರೆ ಮೊದಲನೇ ಕಸ ಯಾವ್ದು ಗೊತ್ತದ? ಆಲಸ್ಯ. ನಾಳೆ ಮಾಡಿದ್ರೆ ಆಯ್ತು ಬಿಡ್ರಿ, ನಾಳೆ ಮಾಡಿದ್ರೆ ಆಯ್ತು. ನಾಳೆ ಬರ್ತದಂತ ಗ್ಯಾರಂಟಿ ಇಲ್ಲ ಯಾರಿಗೂ ಇಲ್ಲ. ನಾಳೆ ಮಾಡಿದ್ರೆ ಆಯಿತು. ಮತ್ತೊಂದು ತಾಸುಗಟ್ಟಲೆ ನಾವು ಇದು ಫೇಸ್ಬುಕ್ನಾಗ ಕೊಡ್ತೀವಿ, ತಾಸುಗಟ್ಟಲೆ ಯೂಟ್ಯೂಬ್ ನೋಡ್ಕೋದು ಕೊಡ್ತೀವಿ, ಚಾನಲ್ ನೋಡ್ಕೋದು ಕೊಡ್ತೀವಿ. ಆ ತಾಸು ನಿಮ್ಮ ಜೀವನದಾಗ ಹೋತಲ್ಲ, ಅದು ಹೋತಿಲ್ಲ, ಬರೋಂಗಿಲ್ಲ, ಮುಂದೆ ಎಂದೂ ಬರೋಂಗಿಲ್ಲ ತಾಸದು. ಯಾರು ಜೋಡಿ ಕೆಲಸ ಮಾಡ್ತಾರೆ ನಡೀತದೆ. ಒಂದು ಅರ್ಧ ಕತೆ ಹೇಳಿಬಿಟ್ಟು ಅವ್ನು ಪೂರ ನಿಮಗೆ ಹೇಳ್ತೇನೆ. ನಾನು ಗುಲ್ಬರ್ಗದಾಗಿದ್ದೆ MSc ಮಾಡಬೇಕಾದ್ರೆ. ನನ್ನ ಮಗ್ಗಲ ರೂಮ್ನಾಗ ಇಬ್ಬರು ಹುಡುಗರಿದ್ದರು. ಒಬ್ಬವ ಇಂಗ್ಲೀಷ್, ಇಬ್ಬರು ಎಮ್ ಎ ಮಾಡೋರು, MA ಇಂಗ್ಲೀಷ್ ಮಾಡ್ತಿದ್ರು. ರಾಜಾ ಜೋಶಿ ಅಂತ ಹುಡುಗ, ಇನ್ನೊಬ್ಬವ ಮರ್ತು ಹೋಗ್ತದೆ ಹೆಸರು, ವಾಡ ಅಂತಿತ್ತು ಹೆಸರು, ಒಂದು ಕಗಲ್ ವಾಡ ಹಿಂಗೇನು ಹೆಸರಿತ್ತು. ಆ ಹುಡುಗ ವಯಸ್ಸಾದವ, ಇನ್ನೂ ಸ್ವಲ್ಪ ಹೆಚ್ಚಿಗಿದ್ದವ, ಭಾಳ ಬಡತನದಿಂದ ಬಂದ ಹುಡುಗ ಅವ, ಕಾಗಲ್ವಾಡ ಅಂತ ಇಟ್ಕೊರಿ. ಜೋಶಿ ರಾಜ ಭಾಳ ಶಾಣೆ. ಎಷ್ಟು ಮೇಡಮ್ ಪ್ರೊಫೆಸರ್ ಹೇಳ್ತಿದ್ರೆ, ಭಾಳ ಓದೆ ಅಂತ ಹುಡುಗ, ಬ್ರಿಲಿಯಂಟ್ ಇದ್ದಾನೆ ಹುಡುಗ ಅಂತಿದ್ರು. ಅವ್ನು ಹೇಳಿದ್ದಕ್ಕೆ ಹಿಂಗಾದೋ ಏನು ಮೊದಲು ಹಂಗೆ ಇದ್ನೋ ಗೊತ್ತಿಲ್ಲವ, ಅಹಂಕಾರ ಬಂದುಬಿಡ್ತಾವ. ಅವನು ಒಂದು ಹರಕೆ ಹೊತ್ತಿರ್ತಾರಲ್ಲ ಮಂದೆಲ್ಲ, ಹಂಗೆ ಅವನು ಹರಕೆ ಹೊತ್ತಿದ್ದ. ಒಂದು ಏನು ವರ್ಷಕ್ಕೆ 52 ಸಿನಿಮಾ ನೋಡಬೇಕು. 52 ಭಾನುವಾರ ಇರೋದಲ್ಲ, 52 ಭಾನುವಾರ ನೋಡ್ತಿದ್ದ. ನೋಡು ಚಾನ್ಸಕ್ಕೆ ನೋಡು ಅಲ್ಲೊಂದು ಸಿನಿಮಾ ನೋಡ್ತಿದ್ದ. ತನ್ನ ಹರಕೆ ಪೂರೈಸಿ ಮಾಡ್ಕೋತಿದ್ದ. ಓದೋದು ಕಮ್ಮಿ, ಬರೇ ಕಾರ್ಬಾರ. ಆ ಕಡೆ ಬಂದು ರೂಮ್ಮೇಟ್ ನನಗೆ ಹೇಳ್ದೆ, ಸರ್ ಹೇಳ್ರಿ ಸರ್, ಶಾಣೆ ಹುಡುಗ ಓದಂಗಿಲ್ಲವ. ಯಾಕೋ ರಾಜ ಓದಂಗಿಲ್ಲಲ್ಲೋ ಅಂದೆ. MA ಏನು ಆರಾಮಾಗ್ತದೆ, MA ಏನು ಆರಾಮಾಗ್ತದೆ. ಪರೀಕ್ಷೆ ಕೂತ್ರಿ ಇಬ್ಬರು. ಕಡೆಗೆ ಏನಂತ ಹೇಳ್ತೀನಿ, ರಾಜಾ ಜೋಶಿ 3rd ಕ್ಲಾಸ್ನಾಗ ಪಾಸ್ ಆದ, ಕಾಗಲ್ವಾಡ್ 1st ಕ್ಲಾಸ್ನಾಗ ಬಂದ. ಕಾಗಲ್ವಾಡ್ ಶಾಣೆ ಅಲ್ಲ, ಹಾರ್ಡ್ ವರ್ಕರ್, 1st ಕ್ಲಾಸ್ ಬಂದ. ಈ ರಾಜಾ ಜೋಶಿಗೆ 3rd ಕ್ಲಾಸ್ ಬಂದ. ನಿಮ್ಗೆ ಗೊತ್ತದ, 3rd ಕ್ಲಾಸ್ ಅಂದ್ರೆ ಲೆಕ್ಚರರ್ ಆಗಲಿಕ್ಕೂ ಆಗೋದಿಲ್ಲ ಕಾಲೇಜ್ನಾಗ. ಕಡೆಗೆ ಅವ ಯಾವುದೋ ಒಂದು ತಹಶೀಲ್ದಾರ್ ಆಫೀಸ್ನಾಗ ಕ್ಲಾರ್ಕ್ ಅಂತ ಅದ, ರಿಟೈರ್ ಆಗುವಾಗ ಸೆರೆಸ್ತಿದಾರ ಅಂತ ಅದ. ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಆಗಲಿಲ್ಲ, ಸರಿಯಾಗಿ ಒದ್ದಾಡಿ ಹೋದ, ತೀರ್ಕೊಂಡ. ಯಾಕೆ ಮಾತನಾಡಿದೆ? ಅದು ಕಾಗಲ್ವಾಡ ಏನು ಮಾಡಿದ? 1st ಕ್ಲಾಸ್ ಆಯ್ತು, ಔರಂಗಾಬಾದಕ್ಕೆ ಹೋದ, ಅಲ್ಲಿ PhD ಮಾಡಿದ, ಅಲ್ಲೇ ಪ್ರೊಫೆಸರ್ ಆದ. ಹಿ ರಿಟೈರ್ಡ್ ಆಸ್ ದಿ ವೈಸ್ ಚಾನ್ಸಲರ್ ಆಫ್ ದ್ಯಾಟ್ ಯೂನಿವರ್ಸಿಟಿ. ಇಬ್ಬರು ಒಂದೇ ರೂಮ್ನಾಗ ಇದ್ದವರು. ಶಾಣೆ ಯಾರಿದ್ರು? ರಾಜಾ ಜೋಶಿ ಶಾಣೆ, ಭಾಳ ಶಾಣೆತನ ಆದದಕ್ಕೆ ಹಿಂಗಾತು. ಆದ್ರೆ ಅವ್ನ ಸಮಯದ ಬೆಲೆ ಗೊತ್ತಿದ್ದಿದ್ದಿಲ್ಲ ಅವ್ಗೆ. ಆರಾಮ್ ಕಳೆದ. ಅದಕ್ಕೇನದ ಒಂದು ದಿವಸ ಓದ್ಕೊಂಡು ಸಾಕು, MA ಏನ್ರಿ ಒಂದು ವಾರ ಓದಿದ್ರೆ ಸಾಕು ಅಂತಿದ್ದ. ಒಂದು ವಾರ ಓದಬೇಕು ಅಂದವ, 51 ವಾರ ಓದಲಿಲ್ಲ. ಒಂದು ವಾರ ಓದಿದ್ರೆ ಹೆಂಗೆ ಆಗ್ತದೆ? ಅದು ನಾನು ನಿಮ್ಮಲ್ಲಿ ದಯವಿಟ್ಟು ಹೇಳೋದು, ಲೇಜಿನೆಸ್ ಅಥವಾ ಯಾವುದು ಬೇಕಾಗಿಲ್ಲ ಅಲ್ಲಿ ಸಮಯ ಖರ್ಚು ಮಾಡಿದರೆ ಹಾಳಾಗ್ತದೆ. ದಯವಿಟ್ಟು ಹಾಳು ಮಾಡಬೇಡ್ರಿ. ಈ 1 ತಾಸು ಏನು ನೀವು ಕೂತಿರಿ ನನ್ನ ಜೋಡಿ, ಈಗ ಆದರೆ ನಿಮಗೇನು ರೀ ಪ್ರಯೋಜನ ಆತಂದ್ರೆ ಅದು ಇನ್ವೆಸ್ಟ್ಮೆಂಟ್ ಆಗ್ತದೆ, ಇಲ್ಲಾಂದ್ರೆ ವೇಸ್ಟ್ ಆಗ್ತದೆ. ನನಗೊಂದು ತಾಸು ಹೋತು, ನಿಮ್ಮದು 1 ತಾಸು ಹೋತು. ಈ ಜೀವನದಾಗ 1 ತಾಸು ವಾಪಸ್ ಬರೋದೇ ಇಲ್ಲ, ನಿಮಗೆ ಎಂದೂ ಬರೋದಿಲ್ಲ. PV ಸಿಂಧು ವರ್ಲ್ಡ್ ನಂಬರ್ 2 ಬ್ಯಾಡ್ಮಿಂಟನ್ ಆಗಿರಲಿ ಹುಡುಗಿ. ಎಲ್ಲ ಅಂದರು ಏನು ಚೈನೀರಿ ಹಾಕಿದು, ಕಂಡಾಪಟ್ಟು ರೊಕ್ಕ ಬಂದ್ಬಿಟ್ಟದಕ್ಕಿಗೆ, ನಿಮಗೂ ಬರ್ತೇನೆ ಕೇಳ್ರಿ.
ಆಕೆಗೆ ಯಾಕೆ ಬಂತು? ಮುಂಜಾನೆ 3:30 ಎದ್ದು ಹೋಗ್ತಿದ್ಲಕ್ಕೆ. ಉಳಿದವ್ರು ಆರಾಮ್ ಮಲ್ಕೊಂಡು ನೋಡಿದಾಗ, ಸಿನಿಮಾ ನೋಡಿದಾಗ ಆಕೆ ಕಷ್ಟಪಟ್ಟು ಹೋಗ್ತಿದ್ಲು. ಗೋಪಿಚಂದ್ ಅಕಾಡೆಮಿಗೆ ಮುಂಜಾನೆ 3:30 ಅಪ್ಪ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗಬೇಕು. 4ರಿಂದ ಕಂಟಿನ್ಯೂಸ್ ಆಡೋದು ಮೈಯೇನು ಎಲುಬು ಸೌಂದು ಹೋಗಿರ್ಬೇಕು ಹಂಗೆ ಆಡಿಸು. ಎಲ್ಲರೂ ಆರಾಮ್ ಕೂತಾಕಿ ಕಷ್ಟಪಡ್ತಿದ್ಲಲ್ಲ ಆಕಿ, ಅದಕ್ಕೆ ಫಲ ಈಗ ಸಿಕ್ಕದು. ಎರಡೇ ಹಾದಿದೆ ಸ್ನೇಹಿತರ. ಈ ಕಷ್ಟಪಡಬೇಕು, ಮುಂದೆ ಜೀವನದುದ್ದಕ್ಕೂ ಸುಖವಾಗಿರಬೇಕು. ಈಗ ಆರಾಮಿದ್ದರೆ ಜೀವನದುದ್ದಕ್ಕೂ ಕಷ್ಟ ಬರ್ತದೆ. ಈ ಸಮಯ ಒಂದು ಕ್ಷಣ ಕಡಿಬಾರ್ದು. ಕ್ಷಣ ಮುಖ್ಯ ಭಾಳ. ಈಗ ಟ್ರೈನ್ ಹೋದ್ಮೇಲೆ ಸ್ಟೇಷನ್ಗೆ ಹೋಗಿ ಏನು ಮಾಡ್ತೀರಿ ನೀವು? ಹೋಗ್ತೇನ್ರಿ ಟ್ರೈನು? ಹೋಗ್ತಮ್ಮ, ನಿಮ್ಮ ಕಾಯ್ಕೋ ತಿಂದಿರ್ತೇವೆ ಸರಿಯಾಗದು. ಜೀವನದಾಗ ಅವಕಾಶಗಳು ಹಾಗೇನೆ. ನೀವು ತಯಾರಾಗಿದ್ದು ಒಂದು ಕ್ಷಣ ವೇಸ್ಟ್ ಮಾಡಲಾರ್ದಂಗೆ. ನನಗೆ ಸಣ್ಣವಿದ್ದಾಗ ಅಜ್ಜಿ ಕಥೆ ಹೇಳ್ತಿದ್ದ, ಭಕ್ತ ಧ್ರುವನ ಕಥೆ ಹೇಳ್ತಿದ್ದ. ಧ್ರುವ ಕಾಡಿಗೆ ಹೋದ, 6 ವರ್ಷ ತಪಸ್ಸು ಮಾಡಿಬಿಟ್ಟ. ದೇವ್ರು ಬಂದ, ಏನು ಬೇಕು ಅಂತ ಕೇಳ್ದ. ಯಾರೂ ಇಲ್ಲ ಅನ್ಬೋದು, ದೂರ ಹೋಗಂತ ನಕ್ಷತ್ರ ಕೊಟ್ಬಿಡು ಅಂತಂದ. ಧ್ರುವ ನಕ್ಷತ್ರ ಆಗಿಬಿಟ್ಟ, ಪರ್ಮನೆಂಟ್ ಆಗಿದ್ದ, ಶಾಶ್ವತ ಆಗಿಬಿಟ್ಟ ಅಂತ. ನನಗೆ ಎಷ್ಟು ತಲೆ ಕೆಟ್ಟು ಹೋಗಿತ್ತು ಅಜ್ಜನ ಕಥೆ ಕೇಳಿದ ಮೇಲೆ. ನಾನೊಂದು 6 ವರ್ಷ ಮಾಡಿಬಿಟ್ರೆ ಆತು, ತಪಸ್ಸು ಮಾಡಿದತ್ತ 6 ವರ್ಷ ಆರಾಮ್, ಮುಂದೆ ಏನು ಕೆಲಸನೇ ಇಲ್ಲಲ್ಲ ಅಂದೆ. ಆದರೆ ಅವಾಗ ಅರ್ಥ ಆದ ಕಥೆ ಸಿಂಬಾಲಿಕ್, ಸಾಂಕೇತಿಕ ಎಷ್ಟದ ಅಂದ್ರೆ, ಈ ಕಾಲೇಜ್ ಕಲಿಯು, ಸ್ಕೂಲ್ ಕಲಿಯು ಟೈಮ್ ಏನದ 5-6 ವರ್ಷ ಏನದ, ಇದು ನೀವು ಚಲೋತ್ನ್ಯಾಗ ದುಡಿದ್ರಿ ಅಂದ್ರೆ ದೇವ್ರ ಪ್ರತ್ಯಕ್ಷ ಆದಂಗೆ ನಿಮಗೆ ಜೀವನ ಉದ್ದಕ್ಕೂ ಸುಖವಾಗಿರ್ತೀರಿ. ಈಗ 6 ವರ್ಷ ಆರಾಮಿದ್ದೀರಂದ್ರೆ ಮುಂದೆ ಕಷ್ಟ ಬರೋದೆ. ಜೋಶಿ ರಾಜ ಕಾಗಲ್ವಾಡ್, ಮರಿಬೇಡ್ರಿ ಅದನ್ನು. ಕಾಗಲ್ವಾಡ್ ಯಶಸ್ಸು ಪಡೆದ, ಶಾಣೆ ಇಲ್ಲದೆ ಹೋದರೂ ಕೂಡ, ಶಾಣೆ ಇದ್ದರೂ ಕೂಡ ಯಶಸ್ಸು ಬರದೇ ಹೋದ ಇವ. ಅದರಿಂದ ದಯವಿಟ್ಟು ಈ 4 ನೆನಪಿಟ್ಟುಕೋರಿ. ದೇವರಿದ್ದಾನ ಅಂತ ಕೇಳಿದಾಗ ಇದ್ದಾನ ಅಂತ ಹೇಳ್ತೀನಿ ನಾನು, ಖಾತ್ರಿ ಇದ್ದಾನೆ. ಪ್ರೂಫ್ ಏನು? ಪ್ರೂಫ್ ಕೊಡ್ತೀನಿ ನಾನು ನಿಮಗೆ, ಪ್ರೂಫೇ ಕೊಡ್ತೀನಿ. ಬೆಂಗಳೂರಾಗ ಏರ್ಪೋರ್ಟ್ ಅದ, ದಿನಕ್ಕೆ 150 ವಿಮಾನ ಟೇಕ್ ಆಫ್ ಆಗ್ತಾವೆ, 150 ವಿಮಾನ ಇಳಿತಾವೆ. ಒಂದಕ್ಕೊಂದು ಡಿಕ್ಕಿ ಹೊಡೆದೇ ಇಲ್ಲ. ಯಾಕೆ? ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತದ ಅಲ್ಲಿ ಮೇಲೆ. ಅದು ಹೇಳ್ತದೆ, ನೀ ಹೋಗೋ ಇಳಿ, ಅದು ಕಂಟ್ರೋಲ್ ಮಾಡ್ತದೆ. ಅಂದರೆ ಯಾವನೋ ಒಬ್ಬ ಕಂಟ್ರೋಲ್ ಮಾಡ್ತಿರೋದ್ರಿಂದ ವಿಮಾನ ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ. ಹೌದು? ಇಷ್ಟೊಂದು ಟ್ರೈನ್ ಓಡಾಡ್ತಾವೆ ಇಂಡಿಯಾದಾಗ, ಲಕ್ಷಗಟ್ಟಲೆ ಕಿಲೋಮೀಟ್ರ್ ದಿವಸಕ್ಕೆ ಓಡಾಡ್ತಾವೆ. ಇಲ್ಲೊಂದು ಆಕ್ಸಿಡೆಂಟ್ ಆಗ್ತಿರ್ಬೇಕು, ಆದ್ರೆ ಲಕ್ಷಗಟ್ಟಲೆ ಟ್ರೈನ್ ಹೋಗ್ತಾವಲ್ಲ. ಯಾಕೆ? ಯಾರೋ ಕಂಟ್ರೋಲ್ ಮಾಡ್ತಾರೆ. ಓಕೆ, ಸಿಗ್ನಲ್ ಕೊಡಬೇಕಲ್ಲೇ, ಇದು ಹೋಗಬೇಕು, ಕಂಟ್ರೋಲ್ ಮಾಡ್ತಾರೆ ಯಾರೊಬ್ರು. ಈ ಭೂಮಿ ಹುಟ್ಟಿದಾಗಿನಿಂದ 450 ಕೋಟಿ ವರ್ಷಗಳ ಹಿಂದೆ ಭೂಮಿ ಹುಟ್ಟಿತು. ಹಾಗೆ ಸೂರ್ಯನೂ ಹುಟ್ಟಿದ್ದು. ಈ ನಮ್ಮೆಲ್ಲ ಗ್ರಹಗಳು ಸೂರ್ಯನ ಸುತ್ತಾವಲ್ಲ, ಎಷ್ಟು ಕರೆಕ್ಟಾಗಿ ಸುತ್ತಾವ್ರಿ ಅವು. ಎಷ್ಟು ಕರೆಕ್ಟ್ ಅಂದ್ರೆ, ಇನ್ನು 100 ವರ್ಷದ ಮೇಲೆ ಸಂಪೂರ್ಣ ಸೂರ್ಯ ಗ್ರಹಣ ಯಾವಾಗ ಆಗ್ತಂತ ಇವತ್ತೇ ಹೇಳ್ಬೋದು ನಾವು. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಪಂಚಾಂಗ ನೋಡಿರ್ಬೇಕಲ್ಲ, ಹೇಳ್ತಾರೆ ಅವರು, ಇಂಥ ದಿವಸ ಸೂರ್ಯಗ್ರಹಣ ಈ ಕ್ಷಣಕ್ಕೆ ಶುರು ಆಗ್ತದೆ, ಈ ಕ್ಷಣಕ್ಕೆ ಬಿಡ್ತದೆ, ಕರೆಕ್ಟಾಗಿ ಆಗ್ತದೆ. ಅಂದ್ರೆ ಅಷ್ಟು ಕರೆಕ್ಟಾಗಿ ಗ್ರಹಗಳು ಸುತ್ತಾವು ಇವತ್ತಿನ ತನಕ. ಡಿಕ್ಕಿ ಹೊಡೆದಿಲ್ಲ ಅಂದ್ರೆ ಅವ್ರನ್ನೂ ಯಾರೋ ಕಂಟ್ರೋಲ್ ಮಾಡ್ತಿರ್ಬೇಕಲ್ಲ ಒಬ್ರು ಯಾರೇ. ಹೌದಲ್ಲ? ವಿಮಾನ ಕಂಟ್ರೋಲ್ ಮಾಡಿಕ್ಕೆ ಒಬ್ರು ಇರಬೇಕಾದ್ರೆ, ಟ್ರೈನ್ ಕಂಟ್ರೋಲ್ ಮಾಡಿಕ್ಕೆ ಒಬ್ರು ಇರಬೇಕಾದ್ರೆ, ಅದೇ ರೀತಿ ಗ್ರಹಗಳು ಕೂಡ ಸರಿಯಾದ ಟೈಮಿಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಕಂಟ್ರೋಲ್ ಮಾಡಿರ್ಬೇಕಲ್ಲ ಒಬ್ಬರು. ಒಬ್ಬನೋ ಒಬ್ಬಾಕಿನೋ ಅದೋ ಗೊತ್ತಿಲ್ಲ ನನಗೆ. ದೇವರಿಗೆ ಎಷ್ಟು ಕೈ ಎಷ್ಟು ಕಾಲು ಕೇಳಬೇಡ್ರಿ, ನನಗೆ ಗೊತ್ತಿಲ್ಲ. ಗಂಡಸೋ ಹೆಂಗಸೋ ಗೊತ್ತಿಲ್ಲ. ಆದರೆ ಒಂದು ಶಕ್ತಿ ಅದು, ಯಾವುದೋ ಒಂದು ಶಕ್ತಿ ಪ್ರಪಂಚವನ್ನು ನಡೆಸ್ತದಲ್ಲ, ಅದನ್ನು ದೇವರು ಅಂತ ಕರಿತೀವಿ ನಾವು. ಅದ್ರ ಮೇಲೆ ನಂಬಿಕೆ ಇರೋದು ಭಾಳ ಒಳ್ಳೆಯದು. 2 ಕಾರಣಕ್ಕೆ ನಂಬಿಕೆ ಇಡಬೇಕು. ಒಂದು, ನನಗೆ ಅಹಂಕಾರ ಬರೋದಿಲ್ಲ ನಾನೇ ದೊಡ್ಡವ ಅಂತ, ನನಗೇನು ದೊಡ್ಡ ಶಕ್ತಿ ಒಂದದ ಮೇಲೆ ಅಂದಾಗ ನನಗೆ ಅಹಂಕಾರ ಬರೋದಿಲ್ಲ ಮೊದಲೇದ್ದು. 2ನೇದ್ದು, ನಿಮಗೇನಾದರೂ ಕಷ್ಟ ಬಂದಾಗ, ಮೊಳಕಾಲು ಊರಿ ಕೂತಾಗ ಯಾವುದೋ ಒಂದು ಶಕ್ತಿ ನನ್ನ ಕಾಪಾಡ್ತದೆ ಅನ್ನೋ ಧೈರ್ಯ ಅದಲ್ಲ, ನಿಮ್ಗೆ ಆತ್ಮವಿಶ್ವಾಸ ಕೊಡ್ತದೆ. ಈ 4 ದಯವಿಟ್ಟು ಮರಿಬೇಡ್ರಿ. ಒಂದು ಹೇಳಿದ್ನಲ್ಲ, ಮುಖ್ಯವಾಗಿ ಹೇಳಿದ್ದೆ ಎಲ್ಲದ್ರೊಳಗೆ, ಮನ್ಯಾಗ ನಿಮ್ಮ ಬಿಹೇವಿಯರ್ ವಿತ್ ಯುವರ್ ಪೇರೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ವೇಸ್ಟ್ ಟೈಮ್ ಆ್ಯಟ್ ಆಲ್. ಟೈಮ್ ಈಸ್ ಮನಿ. ನೀವು ಟೈಮ್ ಕಳ್ಕೊಂಡ್ರೆ ರೊಕ್ಕ ಬೇಕಾದ್ರೆ ಗಳಿಸ್ಬೋದು ಮುಂದೆ, ನೀವು ಈ ಟೈಮ್ ಸಿಗೋದಿಲ್ಲ. ಆ ಹೊತ್ತಿಗೆ ಅವಕಾಶ ಸಿಕ್ಕಾಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮುಂದೆ ಅವಕಾಶಗಳು ತಾನಾಗೆ ಬರೋದಿಲ್ಲ. ಅದಕ್ಕೆ ದಯವಿಟ್ಟು ಹೇಳೋದು, ಒಂದು ಕ್ಷಣನೂ ವೇಸ್ಟ್ ಮಾಡಲಾರ್ದ. ನಿಮ್ಮ ನಡವಳಿಕೆ ಹೆಂಗಿರ್ಬೇಕಂದ್ರೆ, ನೀವು ಹೊರಗೆ ಹೋದ್ರೆ ಅನ್ಬೇಕು, ಇವ್ರು ದರ್ಬಾರ್ ಹೈಸ್ಕೂಲ್ ಸ್ಟೂಡೆಂಟ್ ಬಿಡ್ರಿ, ಸ್ಟ್ಯಾಂಪ್ ಆಫ್ ಕ್ವಾಲಿಟಿ ಅದ. ಹೊರಗೆ ಹೋದ ತಕ್ಷಣ ಅನ್ಬೇಕು ಮಂದಿ, ಆ ನಡವಳಿಕೆ ನೋಡಿ ಹೇಳಬೇಕು, ಇವ್ರು ಬೆಸ್ಟ್ ಹುಡುಗರು ಬಿಡ್ರಿ ಅಂತ ಅನ್ಬೇಕು. ಈ ಮೌಲ್ಯಗಳನ್ನು ಯಾರು ಕಲಿಸ್ತಾರೆ ನಮ್ಗೆ? ಮೌಲ್ಯಗಳನ್ನು ಕಲಿಸ್ಬೇಕು. ಶಿಕ್ಷಣ ಮೌಲ್ಯ ಕಲಿಬೇಕು. ತಂದೆ ತಾಯಿಂದರು ಸ್ವಲ್ಪ ಜನ ಇದ್ದಾರೆ, ಅವ್ರಿಗೂ ಹೇಳ್ಬಿಡ್ತೀನಿ ನಾನು. ಮೌಲ್ಯಗಳನ್ನು ಯಾರು ಕಲಿಸ್ಬೇಕು ಮಕ್ಕಳಿಗೆ? ತಂದೆ ತಾಯಿ ಕಲಿಸ್ಬೇಕು, ಶಾಲೆಗೆ ಮಾಸ್ತರ್ ಕಲಿಸ್ಬೇಕು. ಸಣ್ಣ ಮಕ್ಕಳು ಬೆಳೀತಿರ್ಬೇಕಾದ್ರೆ ಇಬ್ಬರೇ ಇಫೆಕ್ಟ್ ಮಾಡೋರು, ತಂದೆ ತಾಯಿ, ಶಾಲೆಗೆ ಮಾಸ್ತರು. ಮೌಲ್ಯಗಳನ್ನು ಕಲಿಸೋದು ಹೆಂಗೆ? ಕಲಿಸ್ಲಿಕ್ಕೆ ಆಗೋದಿಲ್ಲ, ಅದು ನಡೆದೇ ತೋರಿಸ್ಬೇಕಾಗ್ತದೆ. ಇಲ್ಲ ಅಪ್ಪ ಹೇಳ್ತಾನೆ ಮಗ್ಗ,
ಏ ಮಗನ ಸಿಗರೇಟ್ ಸೇದಬಾರ್ದು, ಅಪ್ಪನೇ ಸೇತಾನೆ. ಒಂದು ದಿವ್ಸ ಮಗ ಅಪ್ಪನ ಪ್ಯಾಕನ್ನ ತೊಗೊಂಡೇ ಸೇತಾನೆ. ಯಾಕೆ ಮನ್ಯಾಗ ಕಾಣಿಸ್ತದಲ್ಲ ಕಣ್ಣು ಮುಂದೆ ಕಾಣೋದು ಭಾಳ ದೊಡ್ಡ ಪ್ರಭಾವ ಆಗ್ತದೆ ಹೇಳೋದಕ್ಕಿಂತ. ಅದಕ್ಕೆ ದಯವಿಟ್ಟು ನಾನು ತಂದೆ ತಾಯಿಗೆ ಹೇಳೋದು, ಹಿರಿಯರಿಗೆ ಹೇಳೋದು, ಮನ್ಯಾಗ ಮಕ್ಕಳಿಗೆ ಹಿಂಗಾಗ್ರಿ ಅಂತ ಹೇಳಬೇಡ್ರಿ, ಮೊದಲು ನೀವು ಆಗಿ ತೋರಿಸ್ಬಿಡ್ರಿ. ಇಂಗ್ಲೀಷ್ ಒಂದು ಮಾತದ ಭಾಳ ಚಂದದ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆನ್ ಮೂನ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಜನ ನೀವು ಹೇಳಿದ್ದನ್ನು ನಂಬೋದಿಲ್ಲ, ಮಾಡಿದ್ದನ್ನು ನಂಬ್ತಾರೆ. ಒಂದು ಸಣ್ಣ ಪ್ರಯೋಗ ಮಾಡೋಣ. ಭಾಳ ಸಲ ಮಾಡಿರೋದನ್ನು ಇನ್ನೊಂದು ಸಲ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಮಾಡ್ಬೋದು ಒಂದು ಪ್ರಯೋಗ? ರೆಡಿ? ಓಕೆ, 30 ಸೆಕೆಂಡ್ನಾಗ ಆಗ್ತದೆ. ಎರಡೂ ಕೈ ರೆಡಿ ಇಟ್ಕೊರಿ. ಚಪ್ಪಾಳೆ ಹೊಡಿಯೋಕ್ಕೆ ರೆಡಿ ಇಟ್ಕೋಬೇಕು. ಇವೆಲ್ಲ ಚಲೋ ಹುಡುಗರು, ಚಲೋ ಚಪ್ಪಾಳೆ ಹೊಡಿತೀರಿ ಜೋರಾಗಿ. ಹೆಂಗಂದ್ರೆ ನಾನು 4 ಅಂದ್ಕೊಂಡು ಚಪ್ಪಾಳೆ ಹೊಡಿಬೇಕು. 4 ಅಂದ್ಕೊಂಡು ಹೊಡಿಬೇಕು. ನೀವು ಶಾಣೆ ಹುಡುಗರು ಬೇರೆ. 4 ಅಂದ್ರೆ ಏನು ರೀ, ಅವರು ಒಂದು ಮಗ್ಲನ್ನವ್ರು ಕೇಳಿ ಹೊಡಿಯೋದಲ್ಲ. ನೀವು ರೆಡಿ ಇರಬೇಕು. 4 ಅಂದ್ಕೊಳ್ಳಿ ಫಟ್ ಅಂತ ಒಂದೇ ಚಪ್ಪಾಳಿ ಬರಬೇಕು. ಪಟ 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 ಬರಬಾರ್ದು. ಪಟ ಪಟ ಸಿಂಕ್ರೊನೈಸ್ ಆಗಿಲ್ಲ ಅಂತ ಒಂದು ಟ್ರೈ ಮಾಡೋಣ, ರಿಹರ್ಸಲ್ ಮಾಡೋಣ ಅಂತ. ಬರೀ 4 ಅಂತೀನಿ ನನಗೆ. ರೆಡಿ ಇರಿ. 4 ಇನ್ನು ಪಟ ಪಟ ಬಂತು. ಇನ್ನೊಂದು ಸಲ ರಿಹರ್ಸಲ್. 4 ಇಲ್ಲ, ಸ್ವಲ್ಪ ಹುಷಾರಾಗಿರಿ, ಅಗದಿ ಕರೆಕ್ಟಾಗಿ 4 ಬರ್ಬೇಕು. ಅದನ್ನು 4 ಬೆಟರ್. ಸ್ವಲ್ಪ ಜೋರಾಗಿ ಮಾಡಿರಿ ನೋಡಿ ಈ ಸಲ. 4 ಗುಡ್. ಹೀಗೆ ಮಾಡ್ಬೇಕಾ? ಈಗ ನಾನು 4 ಅಂದ ಕೂಡಲೇ ಮಾತ್ರ ಹೊಡಿಬೇಕು. ರೆಡಿ ಇಟ್ಕೋಬೇಕು ಕೈ. 1 ಯಾಕೆ ನಾನು 4 ಅಂದಿಲ್ಲ, 1 ಅಂದೆ. ಆಗಳ 4 ಅಂದು ಕಲಿಸ್ಬಿಟ್ಟೇನಿಲ್ಲ ನಾ 2 ಸಲ. ಅಂದ ಇವ 4 ಅಂದ ಅಂತ. ನಾ ಹೇಳಿದ್ದೆ 4 ಅಂದಾಗ ಮಾತ್ರ ಹೊಡೀರಿ ಅಂತ ಹೇಳಿದ್ದೆ. ಹಾಂ, ರೆಡಿ, ಹೋಗಿ ರೆಡಿ ಇಟ್ಕೋರಿ. ಈಗ 1 2 3 ಮತ್ತು 3 ಎಷ್ಟು ಚುರುಕಾದ್ರೆ ನೋಡ್ರಿ. ಈಗ 2-3 ಸಲ ರಿಹರ್ಸಲ್ ಮಾಡಿದ ಕೂಡಲೇ ಆಯ್ತು ಅಲ್ಲ. ಇನ್ನೊಂದು ಪ್ರಯೋಗ ಮಾಡೋಣ ಸಣ್ಣದು ಆತ. ಎಲ್ಲರೂ ಕೈ ಮೇಲೆ ಎತ್ರಿ. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿರಿ. ನಿಧಾನ ಕೈ ಮುಂದೆ ತೊಗೊಂಬರ್ರಿ. ಈಗ ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚ್ರಿ. ಎಲ್ಲ ಬೆರಳು ಬೇಡ, ತೋರು ಬೆರಳು ಒಂದೇ ಸಾಕು. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡ್ರಿ. ಎಲ್ಲಿಟ್ಟಿರಿ ನೋಡ್ಕೊರಿ. ನಾ ಏನು ಹೇಳಿದ್ದೆ? ಎಡೆ ಕೆನ್ನೆ ಮೇಲೆ ಇಟ್ಕೋರಿ ಅಂದಿದ್ದೆ. ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತಿಲ್ಲ ನಮ್ಗೆ. ನಾನು ನಿಮ್ಗೆ ಹೇಳಿದ್ದೆ, ನಾನು ಹೇಳಿದಂಗೆ ಮಾತ್ರ ಮಾಡಿರಿ ಅಂತ ಹೇಳಿದ್ದೆ. ಆದ್ರೆ ಭಾಳ ಮಂದಿ ಏನು ಮಾಡಿದ್ರಿ, ನಾ ಮಾಡ್ದಂಗೆ ಮಾಡಿದ್ರಿ. ಯಾಕೆ ಫೇಲ್ ಆದ್ರಿ ಗೊತ್ತದೇನು? ಅದಕ್ಕೆ ಕಾರಣ ನಾನು ಏನು ಮಾಡಿದೆ, ನಾ ಹೇಳ್ದಂಗೆ ಮಾಡಿರಿ ಅಂತ ಹೇಳ್ದವ. ಎಲ್ಲರೂ ಕೈ ಎತ್ತಿರಿ, ನಾನು ಎತ್ತಿಬಿಟ್ಟೆ. ನಾ ಯಾಕೆ ಎತ್ತಬೇಕಾಗಿತ್ತು? ಹಂಗೆ ಹೇಳಬೇಕಾಗಿತ್ತು. ನಾ ಕೈ ಎತ್ತಿದ್ದು. ಓ, ಇವರು ಮಾಡಂಗೆ ಕಾಣಿಸ್ತಾನೆ ಅಂದ್ರೆ ನೀವು ಮುಷ್ಟಿ ಮಾಡಿರಿ, ನಾನು ಮುಷ್ಟಿ ಮಾಡಿದೆ. ಕೈ ಮುಂದೆ ತೊಗೊಂಬರ್ರಿ, ನಾನು ಮುಂದೆ ತೊಗೊಂಬಂದೆ. ತೋರು ಬೆರಳು ಚಾಚ್ರಿ, ನಾನು ಚಾಚಿದೆ. ಈ 4 ಹಂತದೊಳಗೆ ನಾ ಹೇಳ್ದಂಗೆ ಮಾಡ್ಕೊತ ಬಂದೆ. ನಿಮ್ಗೊಂಥರ ನಂಬಿಕೆ ಬಂದು ನನ್ನ ಮೇಲೆ, ಹೇಳ್ದಂಗೆ ಮಾಡ್ತಾನಿವ ಅಂತ ತಿಳ್ಕೊಂಡು. ಅವಾಗ ನೋಡೋದು ಜಾಸ್ತಿ ಮಾಡಿದ್ರಿ, ಕೇಳೋದು ಕಮ್ಮಿ ಮಾಡ್ಕೊಂಡ್ರಿ. ನಾ ಕಡೆಗೆ ಒಂದು ಮಾತು ಹೇಳಿಸ್ಬಿಟ್ಟೆ. ತಕ್ಷಣ ಈ ಬೆರಳನ್ನು ಎಡ ಕೆನ್ನೆ ಮೇಲೆ ಇಟ್ಕೋರಿ ಅಂತ ಅಂದಿಲ್ಲಿ ಇಟ್ಕೊಂಡೆ. ನೀವು ಸೀದಾ ತಂದಿಲ್ಲಿ ಇಟ್ಕೊಂಡ್ರಿ. 3 ಥರ ಕಾಣಿಸ್ತಾನೆ. ಭಾಳ ಮಜಾ ಅದ ಇಲ್ಲಿ. ಎಲ್ಲರೂ ಹಂಗಿಲ್ಲ, 3 ಥರ ಕಾಣಿಸ್ತಾನೆ. ಮ್ಯಾಲಿದ್ದೇನಲ್ಲ ಭಾಳ ಮಂದಿ ಇಲ್ಲಿ ಇಟ್ಕೊಂಡ್ರು. ಇನ್ನು ಕೆಲವೊಂದ್ರು ಎಲ್ಲ ಇವನ ಕೆನ್ನೆ ಅಂತಾನೆ ಇಟ್ಕೋತಾನಿವ ಮತ್ತು ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರು ಬರೋಬ್ರು ಇರ್ಬೇಕಂತ ಇಟ್ಕೊಂಡ್ರು. ಇನ್ನು ಕೆಲವು ಭಾಳ ಬುದ್ಧಿವಂತ ಹುಡುಗರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರೆ ಹಂಗೆ ಅಂದರೆ ಏನಾಯ್ತು ಗೊತ್ತದಲ್ಲ, ಮೌಲ್ಯಗಳನ್ನು ಹೇಳಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕೇನಾಯ್ತು? ಆ ಕ್ಯಾಮ್ರಾದಾಗ ಕಾಣಿಸಿದ ಕೂಡಲೇ ಆಯ್ತೇನು? ನಾನು ಹಾಗೆ ಓದಿರ್ಬೇಕಾಯ್ತು ಇಟ್ಟೋದಂಕ. ದಯವಿಟ್ಟು ಪ್ಲೀಸ್ ಫೋಕಸ್ ಆನ್ ದ್ಯಾಟ್. ಬಿಟ್ಬಿಡ್ರಿ. ರೆಕಾರ್ಡ್ ಇರ್ತದೆ, ಹಿಂದಷ್ಟು ಕೊಡ್ತಾ ಇರ್ಬೇಕಾರೆ. ರೆಕಾರ್ಡ್ ಬೇಕಾದ್ರೆ ನೋಡ್ಕೋತ ಕೊಡ್ರಿ ಹಿಂದಷ್ಟು. ಒಂದು ಮಾತು ಹೇಳ್ತೀನಿ, ಮೌಲ್ಯಗಳನ್ನು ನಾವು ಹೇಳಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಇಫ್ ಐ ವಾಂಟ್ ಮೈ ಸನ್ ಟು ಬಿ ಪಂಕ್ಚುಯಲ್, ಐ ಶುಡ್ ಬಿ ಪಂಕ್ಚುಯಲ್ ಫಸ್ಟ್. ಇಫ್ ಐ ವಾಂಟ್ ಮೈ ಸನ್ ಟು ಬಿ ಆನೆಸ್ಟ್, ಐ ಶುಡ್ ಬಿ ಆನೆಸ್ಟ್ ಫಸ್ಟ್. ಇಫ್ ಐ ವಾಂಟ್ ಮೈ ಸನ್ ಟು ಬಿ ಸಿನ್ಸಿಯರ್, ಐ ಶುಡ್ ಬಿ ಸಿನ್ಸಿಯರ್. ಅಂದರೆ ಮಕ್ಕಳು ಏನು ಆಗಬೇಕು ಅನ್ನೋದನ್ನು ಮೊದಲು ಮಾಡಬೇಕಾಗ್ತದೆ. ಅವ್ವ ಅಪ್ಪಂದು ಸ್ವಲ್ಪ ಜನ ಇದ್ದರೂ ಹೇಳ್ಬಿಡ್ತೀವಿ ಒಂದು ಮಾತು. ನಾ ಈಗ ಅಪ್ಪ ಹೋಗೊಂದು ವಿಚಿತ್ರ ಆಗಿದೆ ಪರಿಸ್ಥಿತಿ. ನಾವೆಲ್ಲ ಕಷ್ಟದಾಗ ಬಂದವರು ಅಂತ ಇರ್ತದೆ. ಮಕ್ಕಳಿಗೆ ಪಾಪ ನಮ್ಗೆ ಅವಾಗ ಏನೂ ಸಿಗ್ತಿದ್ದಿಲ್ಲ ರೀ ಸಣ್ಣವರಿದ್ದಾಗ. ಈ ಬೇಕಾದ್ರೆ ಕೊಡೋಣ ಹುಡುಗರಿಗೆ ಅಂತ ಹೇಳಿ ಕೇಳಲಾರ್ದ ತಂದು ಹಾಕ್ತೀವಿ ಹುಡುಗರಿಗೆ. ಈ ಸಣ್ಣ ಹುಡುಗರು ಮನೆಯಾಗಿದ್ದರಂತೂ ನೋಡ್ಬೇಕು. LKG ಹುಡುಗ ಮನೆಯಾಗಿತ್ತಂದ್ರೆ ಒಂದು ನರ್ಸರಿ ಸ್ಕೂಲ್ ಆಗುವಷ್ಟು ಆಟಿಗೆ ಸಾಮಾನು ಇರ್ತಾವೆ ಮನೆಯಾಗ. ಇರೋದಿಲ್ಲ. ಊರಿಗೆ ಹೋದಾಗ ಒಂದು ತರುದೆ, ಅರ್ಬಿ ತರುದೆ,
ಮನೆಗೆ ಎಷ್ಟು ಅರಿವಿರ್ತಾವೆ ಹುಡುಗಿ ಅಂತಂತಂದ್ರೆ 3ನೇ ಸಲ ಹಾಕ್ಕೊಳಕ್ಕಾಗೋದಿಲ್ಲ, ಅದು ದೊಡ್ಡದಾಗ್ಬಿಡ್ತು ಹುಡುಗಿ, ಅದು ಹಾಕ್ಕೊಳಕ್ಕಾಗೋದಿಲ್ಲ. ಹಾಗೆ ಕೊಟ್ಬಿಡೋದು. ನೋಡಿರಿ ಹೊಸ ಅರಿವಿ ಹಾಕಲಿಕ್ಕೆ ಆಗಲಿಲ್ಲ, ಹೆಂಗೆ ಆಗ್ತದೆ ಹಾಕೋದು 50 ಅಂದರೆ? ಒಂದು ಕಾರಣ ಹೇಳ್ತೀನಿ, ಮಕ್ಕಳು ಕೇಳಿಲ್ಲ ಆಟಿಕೆ ಸಾಮಾನು ಕೊಡಿಸ್ತಾರೆ, ನೀವೇ ಕೊಡಿಸಿರಿ. ನಾ ಸಣ್ಣವಿದ್ದಾಗ ಒಂದು ಟೆನ್ನಿಸ್ ಬಾಲ್ ಬೇಕು ಅಂತ 6 ತಿಂಗಳು ನಮ್ಮ ಅಪ್ಪನ ಕಾಡಿದ್ದೆ, ಕಡಿಕೊಂದು ಕೊಡಿಸಿದ್ರು. 3 ವರ್ಷ ಇಟ್ಕೊಂಡಿದ್ದೇನೆ ಅದನ್ನು, ಮತ್ತೊಂದು ಸಿಗೋದಿಲ್ಲ ಲಗುನ. 6 ತಿಂಗಳು ಒದ್ದಾಡಿ ತೊಗೋಬೇಕಾದ್ರೆ ಟೆನ್ನಿಸ್ ಬಾಲು, ಅದ್ರ ಬಗ್ಗೆ ಬೆಲೆ ಅರ್ಥ ಆಗ್ತಿತ್ತು. ನಾನು ಟೆನ್ನಿಸ್ ಬಾಲ್ ಎಷ್ಟು ಕಷ್ಟ ಅದ ತೊಗೊಳ್ಳೋದು ಅಂತ ಗೊತ್ತಾಗ್ತಿತ್ತು, ಕಾಯ್ಕೋತಿದ್ದೆ. ಈಗ ಹುಡುಗರು ಹಾಗೆಲ್ಲ, ಮನ್ಯಾಗ ಸಾಮಾನು ಆಟಿಕೆ ಬಿದ್ದಿರ್ತಾವೆ, ನಾ ಕಳೆದು ಹೋದ್ರೆ ಗೊತ್ತಾಗ ಹುಡುಗರಿಗೆ, ಅವು ಗೊತ್ತೇ ಇಲ್ಲಲ್ಲ, ಅವು ಕೇಳೇ ಇಲ್ಲ, ನಾವೇ ತಂದು ಕೊಡ್ತೀವಿ. ಇದನ್ನು ಎಷ್ಟು ಚಂದ ರಿಲೇಟ್ ಮಾಡ್ಯಾರ ಅಂತ ಹೇಳ್ತೀನಿ. ಮಕ್ಕಳಿಗೆ ನಾವು ಏನಾದರೂ ಕೇಳದೆ ಕೊಡಿಸಿದ್ರೆ ವಸ್ತುವಿನ ಬಗ್ಗೆ ಮಾತ್ರ ಬೆಲೆ ಇರೋದಿಲ್ಲ ಅಂತ ಅಷ್ಟೇ ಅಲ್ಲ. ಒಂದು 3 ವರ್ಷಗಳ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ದೊಡ್ಡ ರಿಸರ್ಚ್ ಮಾಡ್ಯಾರ, ಭಾಳ ದೊಡ್ಡ ಸಂಶೋಧನೆ ಮಾಡ್ಯಾರ. ಮಕ್ಕಳು ಕೇಳಲಾರ್ದೆ ತಂದು ಕೊಟ್ಟರೆ ವಸ್ತುಗಳ ಬಗ್ಗೆ ಗಮನ ಇರೋದಿಲ್ಲ, ಕಳೆದು ಹೋದ್ರೂ ಚಿಂತಿಲ್ಲ ಅವ್ರಿಗೆ. ಒನ್ಸ್ ದೇ ರಿಲೇಷನ್ಶಿಪ್ ವಿತ್ ದ ಮಟೀರಿಯಲ್ ಈಸ್ ಲಾಸ್ಟ್, ಇಟ್ ಮೇ ಎಕ್ಸ್ಟೆಂಡ್ ಟು ಹ್ಯೂಮನ್ ರಿಲೇಷನ್ಶಿಪ್ ಆಲ್ಸೋ. ಎಷ್ಟು ಚಂದ ಹೇಳ್ತಾರೆ ಅವರು. ನನಗೆ ಆಟಿಕೆ ಕಳೆದು ಹೋದ ಚಿಂತಿಲ್ಲ, ಅವು ಅಪ್ಪ ಬೇಕಾಗಿ ಬಿಡ್ರಿ ಅವ್ರು ಅವನೇ ಬರ್ಬೇಕಾ ಇರ್ತಾರೆ, ಬಿಡ್ತಾರೆ. ರಿಲೇಷನ್ಶಿಪ್ ಕೂಡ ಹಾಳಾಗ್ತದೆ ಅಂತ. ದಯವಿಟ್ಟು ಮಕ್ಕಳಿಗೆ ಕೊಡಬೇಡ್ರಿ ಅಂತ ಖಂಡಿತ ಹೇಳೋದಿಲ್ಲ ನಾನು. ಬೇಕಾ ಅಂತ ಕೇಳಿ ಕೊಡ್ರಿ, ಅವಶ್ಯಕತೆ ಇದ್ದರೆ ಮಾತು ಕೊಡ್ರಿ. ಪ್ಯಾಂಪರಿಂಗ್ ಈಸ್ ಬ್ಯಾಡ್. ಈಗ ಮನ್ಯಾಗ ಅವ್ವ ಅಪ್ಪ ಕಪ್ಪಲಿ, ನಮ್ಮ ಹುಡುಗ ಭಯಂಕರ ಟಿ ವಿ ನೋಡ್ತಾನೆ ರೀ ಸರ್. ಸಣ್ಣವಿದ್ದಾಗ ಭಾಳ ಟಿ ವಿ ನೋಡ್ತಾನೆ. ಕಲಿಸಿದವ್ರು ಯಾರು ಮೊದಲು? ನಾವೇ ಕಲಿಸಿದ್ದಲ್ಲ ಟಿ ವಿ ನೋಡಲಿಕ್ಕೆ, ನಾವೇ ಕೂತು ನೋಡ್ತಿರ್ತೀವಿ. ನಾ ತಾಯಂದ್ರೆ ಕೈ ಮುಗಿದು ಬಿಡ್ಕೋತೀನಿ, ಮಕ್ಕಳಿಗೋಸ್ಕರ ಏನೇನೋ ತ್ಯಾಗ ಮಾಡ್ತೀರಂತ 1-2 ಸೀರಿಯಲ್ ತ್ಯಾಗ ಮಾಡಿರಿ, ಏನೇನೋ ನಷ್ಟ ಆಗೋದಿಲ್ಲ. ಆ ಮುಗಿಯೋದೇ ಇಲ್ಲ, ಸೀರಿಯಲ್ ಹೆಂಗಿದ್ರು ಇದ್ದೇ ಇರ್ತಾವೆ. ಯಾಕೆ ಹೇಳ್ತೀನಂದ್ರೆ ಹೇಳ್ತಿ, ಬಾಗಿಲು ಹಾಕ್ಕೊಂಡು ಓದೊಳಗೆ ನೀನು, ನಾ ಸೀರಿಯಲ್ ನೋಡಬೇಕು ಅವಂತ. ನಾನು ಯಾಕೆ ಬಂದಪ್ಪ ಸಾಲಿ ಕಲೀಲಿಕ್ಕೆ, ಆರಾಮ್ ಕೊಡ್ಬೋದಾಯ್ತು ನಾನು ಹೊರಗೆ ಮುಂಜೋಡಿ ಅಂತ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಓದು ಅಂತ ಹೇಳಿದಾಗ ನೀವು ಸೀರಿಯಲ್ ನೋಡ್ತಾ ಕೂತ್ಕೊಂಡ್ರೆ ಅಟ್ರ್ಯಾಕ್ಷನ್ ಜಾಸ್ತಿ ಆಗ್ತದೆ ಅವಕ್ಕೆ. ಅದನ್ನು ಬೇಡ. ದಿಸ್ ಇಸ್ ದ ಕ್ರೂಷಿಯಲ್ ಏಜ್ ಫಾರ್ ದ ಚಿಲ್ಡ್ರನ್. ಭಾಳ ಇಂಪಾರ್ಟೆಂಟ್ ವಯಸ್ಸಿದು, ಅದಕ್ಕೆ ದಯವಿಟ್ಟು ಮಾಡಬೇಡ್ರಿ. ಇನ್ನೊಂದು ಮಾತು ಹೇಳ್ತೀನಿ, ಡ್ಯುಯಲ್ ಪೇರೆಂಟಿಂಗ್ ಅಂತಾರೆ ಅದಕ್ಕೆ. ಭಾಳ ಮಜಾ ಅದ ಅದು. ಅಪ್ಪ ಹೇಳ್ತಾನೆ, ಇವಂಗೇನು ಕೊಡಬೇಡ, ಇವಾಗ ಯಾಕೆ ಕೊಡಬಾರ್ದು ಅಂತಕಿ. ಅವು ಅಪ್ಪ ಜಗಳ ಮಕ್ಕಳ ಮುಂದೆ, ಹಂಪಾಯರ್ ಮಕ್ಕಳು ಈ ಕಡೆ ನೋಡೋದು ಈ ಕಡೆ ನೋಡೋದು. ಅಪ್ಪ ಅಂತ ಹೇಳ್ತಾನೆ, ಅವು ಅಂತ ಹೇಳ್ತಾಳೆ, ಎಕ್ಸಾಕ್ಟ್ಲಿ ಅಪೋಸಿಟು. ಇಂಥ ಹುಡುಗರಿಗೆ ಏನಾಗ್ತದೆ ಅಂತ ಭಾಳ ಚಂದ ಸಂಶೋಧನೆ ಮಾಡ್ಯಾರ. ಹುಡುಗ ಕನ್ಫ್ಯೂಸರ್ ಆಗ್ತಾನವ, ಅವು ಹಿಂಗೆ ಅಂತಾಳೆ, ಅಪ್ಪ ಹಿಂಗೆ ಅಂತೇಳಿ ಏನು ಮಾಡಲಿ. ನಾನು ಸ್ಟೋನ್ ಒಬ್ಬ ಕೇಳಿದ್ಲು ನನಗೆ, ಸರ ನಮ್ಮಪ್ಪ ಲಾಯರ್ ಆಗಂತಾನ್ರಿ, ನಮ್ಮವ್ವ ನಾನು ಡಾಕ್ಟರ್ ಆಗಂತಾಳೆ, ಏನು ಮಾಡಲಿ ಅಂತ ಕೇಳಿದ್ಲು. ನಾನು ತಾಯಿ ಯಾವುದರ ಒಂದು ಆಗವ, ಡಾಕ್ಟರ್ ಆಗಿಬಿಟ್ಟು ಪೇಷಂಟ್ ಮಲಗಿಸಿ ಆರ್ಗ್ಯೂ ಮಾಡ್ಕೋದು ನಿಂದ್ರಬೇಡ, ಯಾವುದಾರು ಒಂದು ಆಗಬೇಕಲ್ಲ. ಯಾಕಂದ್ರೆ ಇಬ್ಬರು ಬೇರೆ ಬೇರೆ ಹೇಳಿದಾಗ ಐದರ್ ಚೈಲ್ಡ್ ಈಸ್ ಲಾಸ್ಟ್ ಆರ್ ಮಗು ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಿಬಿಡ್ತಾನೆ, ಭಾರಿ ಶಾಣೆ ಆಗ್ತಾನೆ. ಅವ್ಗೇನು ಬೇಕು ಅವ್ಗೆ ಹೇಳೋದು, ಅಪ್ಪಿಗೆ ಏನು ಬೇಕು ಅಪ್ಪ ಹೇಳೋದು, ಇಬ್ಬರು ಕಡೆ ಲಾಭ ಪಡ್ಕೊಳ್ಳೋದು. ಆ್ಯಂಡ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಈ ಡ್ಯುಯಲ್ ಪೇರೆಂಟಿಂಗ್ ಮಾತ್ರ ಖಂಡಿತ ಮಾಡ್ಲಿಕ್ಕೆ ಹೋಗಬೇಡ್ರಿ. ಡ್ಯುಯಲ್ ಪೇರೆಂಟಿಂಗ್ ಇಸ್ ವೆರಿ ಡೇಂಜರಸ್. ಆ್ಯಂಡ್ ಲಾಸ್ಟ್ ಮಾತು ಹೇಳ್ತೀರಿ, ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಹೇಳಲಿಕ್ಕೆ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ. ಮಕ್ಕಳ ಬಗ್ಗೆ ಅವರ ಇಮೋಷನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಮೊದಲು ನಮ್ಮ ಇಮೋಷನ್ ಕಂಟ್ರೋಲ್ ಮಾಡ್ಕೋಬೇಕು. ಮನೆ ನಾನೇ ಹೋ ಅಂತ ಕಿರ್ಚ್ಕೋತೀನಿ. ನಮ್ಮ ಕಡೆ ಮಂದಿ ಸ್ವಲ್ಪ ಜೋರು ಮಾತಾಡೋದು ಭಾಳ, ಧ್ವನಿ ಜೋರು. ಏನ್ರಿ ಊಟ ಆತೇನು, ಮಗ್ಳ ಮನೆಗೆ ಕೇಳಿಸ್ಬೇಕು. ಅದು ಯಾಕೆ ಮಗ್ಳ ಮನೆಗೆ ಯಾಕೆ ಗೊತ್ತಾಗಬೇಕು ನೀವು ಊಟ ಮಾಡಿದ್ದು? ಸಾವಕಾಶ ಸಣ್ಣ ಧ್ವನಿಯಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ. ದಯವಿಟ್ಟು ಕಲಿಸ್ರಿ. ನೀವು ಮೊದಲು ಶುರು ಮಾಡಿರಿ ಸಣ್ಣ ಧ್ವನಿಯಲ್ಲಿ ಮಾತಾಡಲಿಕ್ಕೆ. ಯಾವಾಗ ನೀವು ಧ್ವನಿ ಕೆಳಗೆ ಇಟ್ಕೊಂಡು ಮಾತಾಡ್ತೀರೋ ನಿಮ್ಮ ಇಮೋಷನ್ಸ್ ಕಂಟ್ರೋಲ್ನಾಗಿರ್ತಾವೆ. ನೀವು ನೋಡಿರಿ, ಸಿಟ್ಟು ಬಂದಾಗ ಸಾವಕಾಶ ಸಿಟ್ಟು ಬಂದಾಗ ಯಾರೇ ಹೊಡಿತೀನಿ ನೋಡಿ ನಿನಗೆ ಅಂತಾರೆ, ಯಾರ್ರಿ ಜೋರ್ಲೆ ಅಂತಾರೆ. ಯಾವಾಗ ಇಮೋಷನ್ಸ್ ಜಾಸ್ತಿ ಬರ್ತದೆ ಧ್ವನಿ ಏರ್ತದೆ. ನಾವು ಧ್ವನಿ ಏರಿಸ್ಕೊಂಡೇ ಇರ್ತೀವಿ, ಇಮೋಷನ್ಸ್ ಪಟ್ಟಂದು ಬಂದುಬಿಡ್ತಾವೆ. ದಯವಿಟ್ಟು ಬೇಡ, ಧ್ವನಿ ಕೆಳಗೆ ಇಟ್ಕೊಂಡು ಮಾತಾಡಿ. ಮಕ್ಳು ಕಳಿಸ್ರಿ. ನಾನಂತೂ ಮನೆಗೆ ಹಠ ಹಿಡಿದ್ಬಿಡ್ತೀನಿ. ಯಾಕಪ್ಪ ಕಿವಿ ಇಲ್ಲೇನು, ಕಮ್ಮಿ ಮಾಡು. ನಮ್ಮ ಆಫೀಸ್ನಾಗ ಸೈತಿ ಯಾರು ಸ್ವಲ್ಪ ಧ್ವನಿ ಕೇಳಿಸಿದಂದ್ರೆ ಯಾಕೆ ಮೈಕ್ ಬೇಕೇನು ಅಂತ ಕೇಳ್ತೇನೆ. ಅಭ್ಯಾಸ ಮಾಡ್ಕೋಬೇಕು ನಾವು. ಧ್ವನಿ ಯಾವಾಗ ಕಮ್ಮಿ ಇಟ್ಕೋತೀನಿ ಮನ್ಯಾಗ ದಯವಿಟ್ಟು ಮಾಡಿರಿ. ನಾನು ಸಾಲಿಯೋಗಿ ಹುಡುಗರು ನೋಡ್ತಿದ್ದೆ, ಹುಡುಗರು ಕಿರ್ಚಾಡ್ತಿರ್ತಾವೆ ಜೋರ್ಲೆ. ಯಾಕಂದ್ರೆ ಮನೆಗೆ ಹಾಗೆ ಅದು ಪರಿಸ್ಥಿತಿ. ಮನೆಯೊಳಗೆ ವಾತಾವರಣ ಹೆಂಗದ ಹಾಗೆ ಶಾಲೆಯೊಳಗೆ ಹೋಗ್ತಾವೆ. ನೀವು ಮನೆಯೊಳಗೆ ಯಾವುದೋ ಧರ್ಮದಲ್ಲಿ ಇದ್ದೀರಿ, ಯಾವುದೋ ಪೂಜೆ ಮಾಡ್ತೀರಿ, ಕಡೆದೊಂದು ಮಾತು ಹೇಳ್ತೀನಿ, ಒಂದು ಫ್ಯಾಮಿಲಿ ಟೈಮ್ ಅಂತ ದಯವಿಟ್ಟು ಮಾಡಿಕೊಡ್ರಿ. ನನಗೆ ಭಾಳ ಪ್ರಯೋಜನ ಆದದ್ದು ಅದೊಂದು ಮಾತು ಹೇಳಿ ಮುಗಿಸ್ತೀನಿ. ಉಳ್ಕಿದೇನು ಮಾಡ್ತಿರೋ ಬಿಡ್ತಿರೋ, ಸಾಯಂಕಾಲ ಊಟ ಆದಮೇಲೆ ಒಂದು ಅರ್ಧ ತಾಸು ಟೈಮ್ ಸಿಗೋದಿಲ್ಲ ನಿಮಗೆ? ಅದೇ ನಾನು ಸೀರಿಯಲ್ ಒಂದು ತ್ಯಾಗ ಮಾಡಿರಿ, ಎಲ್ಲ ಮಕ್ಕಳು ಎಲ್ಲರೂ ಕೂಡ್ರಿ. ನನ್ನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಒಂದು ಸಲ ಕೇಳಿದ್ರು ನನಗೆ,
ಮನೇಲಿ ಓದ್ತೀರಾ ಮೇಷ್ಟ್ರೆ ಅಂದರು. ಓದ್ತೀನಿ ಸರ್, ನಾನು ಮೇಷ್ಟ್ರಲ್ವಾ ಅಂದೆ. ನೀವು ಓದೋದಲ್ರಿ, ಎಲ್ಲರೂ ಸೇರಿ ಓದ್ತೀರಾ ಅಂದರು. ಇಲ್ಲ ಅಂದೆ. ಓದಿ ಅಂದರು. ಏನು ಮಾಡೋದು? ಮನೆಗೆ ಬಂದು ವಿಚಾರ ಮಾಡಿದೆ, ಏನು ಓದೋದು? ನಾನು ಕುಮಾರವ್ಯಾಸ ಭಾರತ ಭಾಳ ಇಷ್ಟ, ಅದಕ್ಕೆ ನಾನು ಓದ್ತೀನಿ ನಮ್ಮ ಅಪ್ಪ ಹೇಳಿದೆ. ಆಗಲಿದ್ರು ಅಪ್ಪ ಅಮ್ಮ ನಾನು ನನ್ನ ಹೆಂಡತಿ 2 ಮಕ್ಕಳು ಕೂತು ಕುಮಾರವ್ಯಾಸ ಭಾರತ ಒಂದು ಸಂಧಿ ಓದಬೇಕು. ನಾನು ಮೊದಲಿನ ಶ್ಲೋಕ ನಾಂದಿ ಪದ್ಯಗಳು ಅಂತ. ಶ್ರೀವನಿತೆ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ, ಭಾರಿ ಚಂದದ, ನನಗೆಲ್ಲ ಬಾಯಿಗೆ ಬರ್ತದೆ. ಅದೇನೋ ಒಂದು ಸಂಧಿ ಹೇಳಬೇಕು, ಎಲ್ಲರೂ ನನ್ನ ಜೋಡಿ ಅನ್ನೋರು, ಕಡೆಗೊಂದು ಪ್ರಶ್ನೆ ಕೇಳೋರು, ಮುಗಿತಿತ್ತು. 35-40 ಮಿನಿಟ್ಸ್. ಎಷ್ಟು ಸಲ ಓದಿದ್ದೋ ಗೊತ್ತಿಲ್ಲ. ಆಮೇಲೆ ರಾಮಾಯಣ ದರ್ಶನ ಓದೋದು, ಆಮೇಲೆ ಮಂಕುತಿಮ್ಮನ ಕಗ್ಗ ಓದೋದು. ಅವ್ರ ಅರ್ಥ ಆಗೋದು ನಾನು ಹೇಳಬೇಕು ಸ್ವಲ್ಪ. ಎಷ್ಟರ ಮಟ್ಟಿಗೆ ಚೆಂದ ಆತಂದ್ರೆ, ನನ್ನ ಮಗ ಇಂಗ್ಲೆಂಡಿಗೆ ಕಲೀಲಿಕ್ಕೆ ಹೋದಾಗ ಒಂದು ಮೇಲ್ ಕಳಿಸಿದ ನನಗೆ, ಅಪ್ಪ ಐ ಆಮ್ ಮಿಸ್ಸಿಂಗ್ ಕಗ್ಗ, ನಾವು ಮಂಕುತಿಮ್ಮನ ಕಗ್ಗ ಮಿಸ್ ಆಗ್ತದೆ ಅಂದ. ಸಾಮಾನ್ಯ ಹುಡುಗರು ಬೇರೆ ದೇಶಕ್ಕೆ ಹೋದ್ರೆ ಅಮ್ಮನ ಊಟ ಮಿಸ್ ಆಗ್ತದೆ ಅಂತಾರೆ, ಆದರೆ ನಾವು ಕಗ್ಗ ಮಿಸ್ ಆಗ್ತದೆ, ಏನು ಮಾಡಲು ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯೊಳಗೆ ಮಾಡಿ ಕಳಿಸ್ಕೊಡು ಅಂದ. ನನ್ನ ಧ್ವನಿಗೊಂದು 250 ಕಗ್ಗ ರೆಕಾರ್ಡ್ ಮಾಡಿ ಕಳಿಸಿದೆ. ಈಗ ಈಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಆಫೀಸರ್ಸ್ ಇನ್ ಗೂಗಲ್. ಇವತ್ತಿಗಾದರೂ ಒಂದು 100 ಪದ್ಯ ಬಾಯಿಗೆ ಬರ್ತಾವೆ, ಮಂಕುತಿಮ್ಮನ ಕಗ್ಗ ಬಾಯಿಗೆ ಬರ್ತದೆ. ನನಗೆ ಸಂತೋಷ ಆಯ್ತು. ಗುಂಡಪ್ಪ ಇನ್ನೊಂದು ತಲೆಮಾರಿ ಬದುಕೊಂಡ್ರು ಅಲ್ಲ. ನನ್ನ ಮೊಮ್ಮಗಳಿದ್ದಾಳೆ, ಆಕೆಯೂ ಕಲಿಸಿ ಮಂಕುತಿಮ್ಮನ ಕಗ್ಗ, ಆಕೆ ಒಂದು 50 ಪದ್ಯ ಹೇಳ್ತಾಳೆ. ಖುಷಿ ಆಯ್ತು, ಗುಂಡಪ್ಪ ಇನ್ನೊಂದು ತಲೆಮಾರಿ ಬದುಕೊಂಡ್ರು. ಯಾಕಂದ್ರೆ ಎಲ್ಲರೂ ಶೇರ್ ಮಾಡೋದಲ್ಲ. ದಯವಿಟ್ಟು ಕೂದ್ರಿ, ನಮ್ಗೆ ಮಂಕುತಿಮ್ಮನ ಕಗ್ಗ ಓದಿಗೆ ಬರೋದಿಲ್ಲ. ಬ್ಯಾಡ್ರಿ, ಅದು ಓದಬೇಡ್ರಿ, ನೀವು ಕತೆ ಓದ್ರಿ. ಅನುಪಮ ನಿರಂಜನ್ 1000 ಕತೆ ಬರ್ದಾರೆ, ದಿನಕ್ಕೊಂದು ಕತೆ ಅಂತ ಬರ್ದಾರೆ. ಒಂದು ಕತೆ ಓದ್ರಿ, ದಿನಕ್ಕೊಂದು ಕತೆ ಓದ್ರಿ. ಅಥವಾ ನಿಮ್ಮ ಆಫೀಸ್ನಾಗ ಏನಾಯ್ತು ಅಂತ ನೀವು ಹೇಳ್ರಿ, ಮನ್ಯಾಗ ಏನಾಯ್ತು ಅಂತ ತಾಯಿ ಹೇಳಿ, ಶಾಲೆಯೊಳಗೆ ಏನಾಯ್ತು ಅಂತ ಅವ ಹೇಳಿ. ಹರಟಿ ಹೊಡಿಯೋದು ಅಂತಿಲ್ಲ, ಹೊಡೀರಿ ಕೂತಂದು ಅರ್ಧ ತಾಸು ಹೊಡೀರಿ. ಫ್ಯಾಮಿಲಿ ಒಳಗೆ ಭಾಳ ಚಂದದ. ಇನ್ನೊಂದು ಕಡೆಗೆ ಹೇಳ್ತೀನಿ, ಲಾಸ್ಟ್ ಮಾತು. ನಿಮ್ಮ ಮನೆಗೆ ಒಂದೇನೋ ಪ್ರಾರ್ಥನೆ ಮಾಡ್ತಿರಲಿ, ಯಾವುದೋ ದೇವ್ರು ನಂಬ್ಕೊಂಡಿರಿ, ಒಂದು ಪ್ರಾರ್ಥನೆ ಅದ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಆಮೇಲೆ ಮಲ್ಕೊಳಿಕ್ಕೆ ಹೋಗ್ರಿ. ಕೆಲವರು ನೈಟ್ ಇದು ಪೊಲೀಸ್ ಯಾವುದು ಬರ್ತದೊಂದು ಪೊಲೀಸ್ ಡೈರಿ ಅಂತ ಬರ್ತದೆ, ಅದನ್ನು ನೋಡಿ ಮಲ್ಕೋತಾರೆ. ಕನಿಷ್ಠ ಬರೀ ಹೆಣನೇ ಬರ್ತಾವೆ. ಪೊಲೀಸ್ ಡೈರಿ ಮತ್ತೆ ನೋಡಿದ್ರೆ ಏನು ಬರ್ತಾವೆ ತಲೆ ಅದೇ ಬರ್ತಾವೆ. ನೀವು ದಯವಿಟ್ಟು ಒಂದು ಪ್ರಾರ್ಥನೆ ಎಲ್ಲರೂ ಸೇರಿ ಜೋರಾಗಿ ಅನ್ಬೇಕು. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಟ್ರೈ ಮಾಡಿ ನೋಡಿರಿ, ಎಷ್ಟು ಮಿರಾಕ್ಯುಲಸ್ ವರ್ಕ್ ಆಗ್ತದೆ, ಪವಾಡದು. ಎಲ್ಲರೂ ಸೇರಿ ಒಂದು ಪ್ರಾರ್ಥನೆ ಮಾಡಿ ಮಲ್ಕೋರಿ, ಎಷ್ಟು ಚಂದ ಅನ್ನಿಸ್ತದೆ, ಮನಸ್ಸು ಸಮಾಧಾನ ಅನ್ನಿಸ್ತದೆ. ನಮ್ಮವ್ವ ಹೇಳ್ತಿದ್ರು ರಾಮರಕ್ಷಾ ಸ್ತೋತ್ರ ಅನ್ನುವಂಥ. ಎಲ್ಲರೂ ಅಂತೀವಿ, ಕೂಡಿ ಅಂತೀವಿ, ತಪ್ಪುವುದೇ ಇಲ್ಲ ನಾವು. ಎಷ್ಟರ ಮಟ್ಟಿಗೆ ನಮ್ಮ ಮಗ್ಗಲ ಮನೆಯಾಗ ಒಬ್ಬರು ಕೃಷ್ಣಾರೆಡ್ಡಿ ಅಂತಿದ್ರು. ಒಂದು ಸಲ ಬಂದರು, ಯಾಕೆ ಸರ್ ನಿನ್ನೆ ಮಂತ್ರ ಅನ್ನಲಿಲ್ಲ ಅಂದರು. ಅಂತೀವಲ್ಲ ಅಂದೆ. ನನಗೆ ಕೇಳಿಸ್ಲಿಲ್ಲ ಅಂದರು ಅವರು. ನಮ್ಮ ಹಾಲ್ ಪಕ್ಕನೇ ಅವ್ರ ಮನೆ ಬರ್ತದೆ. ಓ, ನಮ್ಮ ಅವ್ಗೆ ಆರಾಮ ಇದ್ದಿದ್ದಿಲ್ಲ, ಆಕೆ ರೂಮ್ನಾಗ ಅಂದಿವಿ ಅಂತ ಹೇಳಿದೆ. ಹಂಗೆ ಮಾಡಬೇಡ್ರಿ ಸರ, ಇಲ್ಲೇ ಅನ್ರಿ, ನಮಗೂ ಮತ್ತೆ ಮರ್ತು ಹೋಗ್ತವೆ. ಮಗ್ಗಲ ಮನೆಯವ್ರಿಗೆ ಅಭ್ಯಾಸಕ್ಕೆ ಹೋಗಿದ್ರಿ, ಕೇಳಿ ಅಂದ್ರೆ ಒಂದು ಇಂಗ್ಲೀಷ್ನಾಗ ಮಾತದ ಸ್ನೇಹಿತರು, ದಯವಿಟ್ಟು ತಿಳ್ಕೊರಿ. ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇ. ಯಾವ ಕುಟುಂಬ ಒಟ್ಟಾಗಿ ಪ್ರಾರ್ಥನೆ ಮಾಡ್ತದೆ ಒಟ್ಟಾಗಿ ಇರ್ತದೆ ಅಂತ ಸಿಡಿದು ಹೋಗೋದಿಲ್ಲ. ಒಂದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ್ಲಿಕ್ಕೆ ಒಂದು ಸಮಯ ಇರ್ತದೆ, ಅದನ್ನು ದಯವಿಟ್ಟು ಮಾಡಿಕೊಡ್ರಿ ಫ್ಯಾಮಿಲಿ ಟೈಮ್ ಅಂಥೇಳಿ. ದೆನ್ ಲೈಫ್ ಈಸ್ ಬ್ಯೂಟಿಫುಲ್. ಡೋಂಟ್ ಕಂಪ್ಲೇನ್ ಅಬೌಟ್ ಲೈಫ್. ಕೆಲವು ಇರ್ತಾರೆ, ಕೆಲವರು ಚಶ್ಮಾ ಹಾಕ್ಕೊಂಡೇ ನೋಡ್ತಿರ್ತಾರೆ. ಚಶ್ಮಾ ಹಾಕ್ಕೊಂಡು ತಪ್ಪ, ನಾನು ಹಾಕ್ಕೊಂಡಿನಿ. ಅವು ಬೇರೆ ಚಶ್ಮಾ ಇರ್ತಾವೆ, ಚಲೋ ಕಾಣಿಸೋದೇ ಇಲ್ಲ ಅವಕ್ಕೆ. ಅಯ್ಯೋ ಜಗತ್ತು ಕೆಟ್ಟೋಗಿದ್ರಿ, ಅದಾಯ್ತು. ಕೆಟ್ಟಿಲ್ರಿ, ಚಲೋ ಅದ ಜಗತ್ತು. ಊರಾಗ ಕಸದ ಗುಂಡಿನೂ ಅದ, ಗುಲಾಬಿ ತೋಟನೂ ಅದ. ಯಾಕೆ ಕಸದ ಗುಂಡಿ ಮಗ್ಲಿ ನಿಂತ್ಕೊಂಡು ಕೊಳತ್ನ ಅರ್ಥ ಅಂತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟಕ್ಕೆ ಹೋಗ್ರಿ, ಗುಲಾಬಿ ಕಿತ್ಕೋರಿ, ಬೊಕ್ಕೆ ಮಾಡ್ಕೋರಿ ಲೈಫಿಗೆ. ಯಾರು ಬೇಡ ಅಂದ್ರೆ ನಿಮಗೆ ಇಲ್ಲ, ನೀವು ಅಲ್ಲಿ ನಿಂತ್ಕೋತೀರಿ, ಯಾಕೆ ಅಲ್ಲಿ ಹೋಗ್ರೋದನ್ನು ದಯವಿಟ್ಟು ಹೇಳೋದು. ಜಗತ್ತಿನಾಗ ಒಳ್ಳೇದು ಅದ, ಕೆಟ್ಟದು ಅದ. ಡಾಕ್ಟರ್ ಕಲಾಂ ಒಂದು ಸಲ ಕೇಳಿದ್ರು ನನಗೆ, ಡಾಕ್ಟರ್ ಕೆ ವೈ ಪೀಪಲ್ ಆರ್ ನೆಗೆಟಿವ್ ಅಂದರು. ಬಿಕಾಸ್ ದೇ ಸಿ ನೆಗೆಟಿವ್ಸ್ ಅಂತೇನು. ಪೇಪರ್ ತೆಗೆದು ನೋಡ್ರಿ, ಯಾವತ್ತಿಂದ ಪೇಪರು, ಇವತ್ತಿಂದಲ್ಲ 50 ವರ್ಷದಿಂದ ತೊಗೊಂಬರ್ರಿ ಪೇಪರು. ಚೀಫ್ ಮಿನಿಸ್ಟ್ರಿ ನೆಗೆಟಿವ್ ಬಂದದ, ಮೊದಲೇ ಪುಟದಾಗ ಬರ್ತದಿಲ್ಲ. ಕಾರ್ಯಕ್ರಮ ರದ್ದು ಮಾಡಿದ್ದಾರೆ ನೆಗಡಿಯಿಂದಾಗಿ. ಒಬ್ಬ ಆಟೋ ರಿಕ್ಷಾ ಡ್ರೈವರು ಒಬ್ಬ ಹೆಣ್ಮಗಳು ಇಳಿಸಿದ, ನೋಡ್ತಾನೆ ಪರ್ಸ್ ಮರ್ತು ಹೋಗ್ಯಾಳಕ್ಕೆ. ಒಳಗೆ 4-5 ಲಕ್ಷ ರೂಪಾಯಿದು ಆರ್ನಮೆಂಟ್ಸ್ ಜ್ಯುವೆಲ್ರಿ ಅದ. ಹುಡುಕಿ ಕಷ್ಟಪಟ್ಟು ಆಕಿ ಕೊಟ್ಟು ಬಂದ ಹೋಗ್ಯವ. ಇದೆಂದರೆ ಮೊದಲನೇ ಪುಟದಾಗ ಬಂದು ಅನ್ಸೋದು ಎಂದರೆ 8ನೇ ಪುಟ ಕಡಿಕೆ ಬರೋದು. ಅದು ನಮ್ಮ ಸ್ವಭಾವನೆ ಹಂಗಾಗಿದೆ, ನೆಗೆಟಿವ್ ಭಾಳ ಬರ್ತಾವೆ. ಅದನ್ನು ನೋಡಿ ನೆಗೆಟಿವ್ ಆಗಿವಿ ಅಂತ. ಹಂಗಾರೆ ಏನು ಮಾಡಬೇಕು ಅಂದರು. ಪಾಸಿಟಿವ್ ಕೇಳಿದ್ರೆ ಬರ್ತದೆ. ಒಂದು ಮ್ಯಾಗ್ಝಿನ್ ಮಾಡಿದ್ರು ಅವರು, ಗುಡ್ ಅಂತ ಮ್ಯಾಗ್ಝಿನ್ ಮಾಡಿದರು. ಕಲಾಂ ಅವ್ರು ಪ್ರೆಸಿಡೆಂಟ್ ಇದ್ದಾಗ. ನಮ್ಮ 3-4 ಮಂದಿ ನಾವು ಸಬ್ ಎಡಿಟರ್ಸು. ಈ ವಾರ ಜಗತ್ತಿನಾಗ ಏನು ಚಲೋ ಆಯ್ತು ಅಂತ ಬರೀಬೇಕು. ದಯವಿಟ್ಟು ಒಂದು ಕೆಲಸ ಮಾಡಿರಿ, ನೀವು ಚಲೋ ನೋಡ್ಲಿಕ್ಕೆ ಹೋಗ್ರಿ, ಚಲೋನೇ ಕಾಣಿಸ್ತಾವ್ರಿ. ಇವತ್ತು ಬರೀ ಚಲೋ ನೋಡ್ತೀನಿ ನಾನು ಅಂತ ಹೋಗ್ರಿ, ಚಲೋ ಕಾಣಿಸ್ತಾವ. ನಾವೇನು ಮಾಡ್ತೀವಿ ಗೊತ್ತೇನು, ದೊಡ್ಡ ಬಿಳಿ ಸ್ಕ್ರೀನ್ ಅದ,
ಒಂದು ಹಣ್ಣು ಮಣ್ಣು ಮಸಿ, ಒಂದು ಹನಿ ಮಸಿ ಹಾಕಿರಿ, ಕರಿ ಮಸಿ, ಒಂದೇ ಹನಿ ದೊಡ್ಡ ಸ್ಕ್ರೀನ್ ಮೇಲೆ. 100 ಮಂದಿನ ಕೇಳ್ರಿ, ಏನದ ಸ್ಕ್ರೀನ್ ಮೇಲೆ ಅಂತ ಕೇಳ್ರಿ. ಮಸಿ ಅದ ಅಂತಾರೆ. ಇಷ್ಟು ದೊಡ್ಡ ಬಿಳಿ ಬಣ್ಣ ಕಾಣಿಸ್ಲಿಲ್ಲ, ಇಟ್ಟು ಮಸಿ ಕಾಣಿಸ್ತದಲ್ಲ. ಇಷ್ಟು ದೊಡ್ಡ ಬಿಳಿ ಬಣ್ಣ ಕಾಣಿಸ್ತಿಲ್ಲ, ಇಷ್ಟು ಮಸಿ ಕಾಣಿಸ್ತದ. ದಯವಿಟ್ಟು ಬಿಳಿ ನೋಡ್ಲಿಕ್ಕೆ ಹೋಗ್ರಿ, ಮಸಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಜಗತ್ತಿನಾಗ ಕೆಟ್ಟದು ಅದ, ಕೊಳಕದು ಅದ, ಎಲ್ಲನೂ ಅದ, ಅದು ಚಲೋನೂ ಅದ. ಯಾವ ಜಗತ್ತಿನಾಗ ಭ್ರಷ್ಟಾಚಾರ ಅದ ಅಂತ ಹೇಳ್ತೀನೋ ಅದೇ ಜಗತ್ತಿನಾಗ ಕೂಡ ದೊಡ್ಡ ದೊಡ್ಡವ್ರು ಬರಲಿಲ್ಲ, ಸಂತರು ಬರಲಿಲ್ಲ. ಇದೇ ನೆಲದೊಳಗೆ ರಾಮ ಭರತ ಎಲ್ಲರೂ ಬಂದಾರಲ್ಲ, ದೊಡ್ಡವ್ರು ಬರಲಿಲ್ಲ. ಅದನ್ನು ನೋಡ್ರಿ, ದಯವಿಟ್ಟು ಚಲೋದು ನೋಡೋದು ಕಲ್ಕೋರಿ. ಬದುಕಿದ್ರೆ ಇದು ಭಾಳ ಕಡೆ ಹೇಳಿ ನಾ ಇದನ್ನು, ಜೇನು ಹುಳ ಬದುಕಿದಂಗೆ ಬದುಕಬೇಕು. ಜೇನು ಹುಳ ಹೆಂಗೆ ಬದುಕ್ತದೆ? ಕಾಡಿನಾಗ 10 ಮೈಲ್ ಹಾರ್ಕೊಂಡು ಹೋಗ್ತದೆ. ಏನು ಹುಡ್ಕೊಂಡು ಹೋಗ್ತದೆ? ಹೂವೇ. ಅದು ಎಷ್ಟು ಚಲೋ ಹುಳ ನೋಡ್ರಿ. ಅದು ಆ ಹೂವಿಂದು ವಾಸನೆ ತೊಗೊಳ್ಳೋದಿಲ್ಲ, ರೂಪ ತೊಗೊಳ್ಳೋದಿಲ್ಲ, ಬಣ್ಣ ತೊಗೊಳ್ಳೋದಿಲ್ಲ, ಬರೀ ಒಂದು ಹನಿ ರಸ ತೊಗೊಂಡು ತನಗೆ ಮತ್ತೊಬ್ಬರಿಗೆ ಮಾಡಿಟ್ಟು ಹೋಗ್ತದೆ ಜೇನುತುಪ್ಪ ಅಲ್ಲ. ಹಾದ್ಯಾಗ ಒಂದು ಎಮ್ಮೆ ಸತ್ತು ಬಿದ್ದದು, ಕೊಳಕ್ಕೆ ನಾರ್ಲಿಕ್ಕೆ ಹತ್ತದು, ಅಲ್ಲಿ ಹತ್ತಿರ ಹೋಗೋದಿಲ್ಲ ಅದು ಜೇನು ಹುಳ, ಸಂಬಂಧ ಇಲ್ಲ ಅದು, ಕೊಳಕ್ಕೆ ಹೋಗೋದಿಲ್ಲ ಅದು. ನೊಣ ಏನು ಮಾಡ್ತದೆ? ಹೂವಿನ ಕಡೆ ಹೋಗೋದೇ ಇಲ್ಲ ಅದು, ಸತ್ತು ಎಮ್ಮೆ ಕಡೆನೇ ಹೋಗೋದು. ನೊಣ ಆಗಬೇಕು, ಜೇನು ಹುಳ ಆಗಬೇಕು, ನಿಮ್ಮ ಕೈಯಾಗದು. ಚಲೋದು ಹುಡ್ಕೊಂಡು ಹೋಗ್ರಿ, ನೀವು ಜೇನು ಹುಳ ಹಾಕ್ತೀರಿ. ಕೆಟ್ಟ ಹುಡ್ಕೊಂಡು ಹೋದ್ರೆ ನೊಣ ಹಾಕ್ತೀವಿ ನಾವು. ಒಂದು ಮಾತು ತಿಳ್ಕೊಂಬಿಡ್ರಿ, ಜಗತ್ತಿನಾಗ ಅನ್ಯಾಯ ಅದ, ಮೋಸದ, ಎಲ್ಲ ಅದ ಖರೆ, ಅದು ಚಲೋನೂ ಅದ. ಯಾವಾಗ ನೀವು ಮನಸ್ಸನ್ನು ಚಲೋ ಕಡೆ ತಿರುಗಿಸ್ಕೋತೀರೋ ನಿಮ್ಗೆ ಗೊತ್ತಿಲ್ದಂಗೆ ದೊಡ್ಡವ್ರು ಆಗ್ತೀರಿ. ಬರೀ ಕೊಳಕೆ ನೋಡ್ಕೋತ ಕೂತ್ರೆ ನಾವು ಹಾಗೆ ಆಗಿಬಿಡ್ತೀವಿ. ಯು ಬಿಕಮ್ ವಾಟ್ ಯು ಸಿ ಆ್ಯಂಡ್ ವಾಟ್ ಯು ಥಿಂಕ್. ಅದಾಗಬಾರ್ದು. ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಗುರುರಾಜ್ ಕರ್ಜಿಗೆ ಅವರೇ, ಮಿತ್ರರಾದ ಡಾಕ್ಟರ್ ಅರವಿಂದ್ ದೇರಿ ಅವರೇ, ಬಂದಿರತಕ್ಕಂಥ ಪಾಲಕರೇ ಹಾಗೂ ಯಾವತ್ತೂ ನನ್ನ ಹೃದಯಕ್ಕೆ ಹತ್ತಿರುವಂಥ ಮಕ್ಕಳೇ, ಈ ಅಕಾಡೆಮಿ ಪ್ರಾರಂಭ ಮಾಡಲಿಕ್ಕೆ ಏನು ಕಾರಣ ಆಯಿತು ಅನ್ನೋದು ಭಾಳ ಟೈಮ್ ತೊಗೊಳಲ್ಲ. ನೀವು ಗುರುರಾಜ್ ಕರ್ಜಿ ಗುರುಗಳ ನಡುವೆ ನಿಮ್ಮ ನಡುವೆ ಭಾಳ ನಿಂದ್ರಂಗಿಲ್ಲ ನಾನು, 2 ನಿಮಿಷ. ಯಾಕಂದ್ರೆ ಇಷ್ಟೊಂದು ಬಿಜಿ ಪ್ರಾಕ್ಟೀಸ್ನಾಗ ಯಾಕೆ ಇದನ್ನು ಬಿದಿರಿ ಡಾಕ್ಟರ್ ತಲೆ ಹಾಕೊಂಡ್ರು ಅಂತ ಕೆಲವು ಮಂದಿಗೆ ಅನಿಸ್ತಿರ್ಬೇಕು. ನಾ ಇವ್ರಿಗೆ ಬಂದು ಸುಮಾರು 45 ವರ್ಷ ಆಯಿತು. ಮಕ್ಕಳಲ್ಲಿ, ಪಾಲಕರಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಸೂಕ್ಷ್ಮ ಗಮನಿಸಿದಾಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಬೀಳ್ತಾ ಇದೆ. ಯಾವ ಸ್ಕೂಲ್ನಲ್ಲಿಯೂ ಆಟ ಪಾಠಕ್ಕೆ ಸಮಯ ಇಲ್ಲ. ಆಮೇಲೆ ಮುರಾರ್ಜಿ, ನವೋದಯ, ಸೈನಿಕ್ ಸ್ಕೂಲ್ ಎಂಟ್ರಿ ಆಗಲಿಕ್ಕಂತ 5ನೇ ಹುಡುಗರಿಗೆ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆ ಓದಿಸುವಂಥ ನೂರಾರು ಸಂಸ್ಥೆಗಳು ಹುಟ್ಟುಕೊಂಡಿವೆ. PUC ದಂತೂ ಕೇಳಬೇಡ. ನನಗೆ ಅಂದರೂ ಕೋಟಾ ಫ್ಯಾಕ್ಟ್ ಅಂತ ಪಿಕ್ಚರ್ ಬಂದಿದೆ, ಏನೋ ಒಂದು ವೆಬ್ ಸೀರೀಸ್. ನನಗೆ ಯಾರೋ ಹೇಳಿದ್ರು, ಇನ್ನು ನೋಡ್ರಿ ಎಷ್ಟು ಪ್ರೆಷರ್ ಬೀಳ್ತದ. ನಾ ಅಂದೆ, PUC ಕೋಟಾ ಬಿಡ್ರಿ, ನಮ್ಮ ಜಿಲ್ಲಾದಾಗ 5ನೇ ಹುಡುಗರಿಗೆ ಪ್ರೆಷರ್ ಬೀರಾಕತ್ತದ. ನಾ ಅದಕ್ಕೊಂದು ಹೆಸರು ಕೊಟ್ಟಿನಿ, FCPS ಅಂತ, 5th ಕ್ಲಾಸ್ ಪ್ರೆಷರ್ ಸಿಂಡ್ರೋಮ್ ಅಂತ. ಆ್ಯಕ್ಚುಲಿ FCPS ಈಸ್ ಎ ಮೆಡಿಕಲ್ ಡಿಗ್ರಿ. ಅದು ಇತ್ತೀಚಿನ ದಿನಗಳಲ್ಲಿ ಈ 2-3 ವರ್ಷನೊಳಗೆ ದಿನಾಲೂ ನನಗೆ ಸಣ್ಣ ಹುಡುಗರು, 12-13 ವರ್ಷ ಒಳಗಿನ ಹುಡುಗರು ಒಂದು 2-3 ಜನ, SSLC PUC ಓದುವಂತಹ ಒಂದು 3-4 ಜನ. ಅಂದ್ರೆ ನಾನು OPD ಒಳಗಿಂದು ಆಲ್ಮೋಸ್ಟ್ 10%, 100 ಪೇಷಂಟ್ ನೋಡ್ತೀನಿ ಅಂದ್ರೆ 10 ಮಂದಿ, 10 ಜನ ನಾನು ಫಿಸಿಕಲ್ ಸಿಂಪ್ಟಮ್ಸ್ ಸೆಕೆಂಡ್ರಿ ಟು ಸ್ಟ್ರೆಸ್ ನೋಡಕತ್ತೆ. ಹೆಂಗೆ 3 ತಿಂಗಳಾತ್ರಿ ತಲೆ ನುಸಾಕತ್ತದ, 3 ತಿಂಗಳಾತ್ರಿ ವಾಂತಿ ಆಲಾಕತ್ತದ, ಬರೀ ಹೊಟ್ಟೆ ನುಸ್ತಾಕತ್ತೈತ್ರಿ. ಮಕ್ಕಳು ಸುಳ್ಳು ಹೇಳಲ್ಲ, ಅದು ಅವ್ರಿಗೆ ಅನಿಸೋದು ಖರೆ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ, ಸ್ಪೆಷಲ್ ಎಜುಕೇಟರ್ ತೊಗೊಂಬಂದೆ. ನನಗೆ ಗುರುತಾಗ್ತದೆ ನೋಡಿದ ತಕ್ಷಣ ಇದು ಸ್ಟ್ರೆಸ್ ಅಂತ. ಬಟ್ ಯಾವ ಕಾರಣಕ್ಕೆ ಸ್ಟ್ರೆಸ್ ಆಗಂತ ತಿಳ್ಕೊಂಡು ಮಕ್ಕಳ ಜೊತೆ ಮಾತಾಡಬೇಕಾಗ್ತದೆ. ಒಬ್ಬರು ಅವ್ರಿಗೆ ಚೈಲ್ಡ್ ಸೈಕಾಲಜಿಸ್ಟ್ ಅಂತಾರೆ, ಕೌನ್ಸಿಲರ್ ಅಂತಾರೆ. ಅವರು ವಾಪಸ್ ನನಗೊಂದು ರಿಪೋರ್ಟ್ ಕೊಡ್ತಾರೆ, ಇಲ್ಲ ಹಿಂಗದ, ಮನೆಯೊಳಗೆ ವಾತಾವರಣ ಸರಿ ಇಲ್ಲ, ಅಥವಾ ಶಾಲೆ ಒಳಗೆ ವಾತಾವರಣ ಸರಿ ಇಲ್ಲ, ಅಥವಾ ಅಭ್ಯಾಸ ಪ್ರೆಷರ್ ಭಾಳ ಬೇಡ. ಅದ್ರ ಮೇಲೆ ನಾನು ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ, ನಾನು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಮೆಡಿಸಿನ್ ಬರ್ಕೊಡ್ತೀನಿ.
ಅವ್ರು ಮೆಡಿಸಿನ್ ಬರ್ಕೊಡೋದಲ್ಲ. ಇದನ್ನೆಲ್ಲ ನೋಡಿ ನಾವು ಹೋದ ವರ್ಷ ಪ್ರಯತ್ನ ಮಾಡಿದ್ವಿ. ಗುರುರಾಜ್ ಕರ್ಜಿ ಅವರು ಇಂಟರ್ನ್ಯಾಷನಲ್ ಫಿಗರ್, ಅವರು ಬೇರೆ ದೇಶಕ್ಕೆ ಹೋಗ್ತಾರೆ. ಅಂಥವರು ನಮ್ಮ ಮೊದಲಿಂದ ಅವ್ರು ಕೂಡ ಅವರು ನಮ್ಮಲ್ಲಿ ನಂದಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಅವರು ಬಂದು ಭಾಳ ಹೆಲ್ಪ್ ಮಾಡಿ, ನಂದಿ CBSE ಸ್ಕೂಲ್ ಸ್ಟಾರ್ಟ್ ಮಾಡೋಕೆ ಅವ್ರು ಭಾಳ ಹೆಲ್ಪ್ ಮಾಡಿದರು. ನಮ್ಮ ಬ್ರದರ್ RS ಬಿದಿರಿ ಅವ್ರಿಗೂ SS ಬಿದಿರಿ ದಿವಂಗತ ಭಾಳ ಅನ್ಯೋನ್ಯ ಸಂಬಂಧ. ಅವರು ನಮಗೆ ಎಷ್ಟು ಬಿಜಿ ಇರ್ತಾರಂದ್ರೆ ಗುರುರಾಜ್ ಕರ್ಜಿ ಅವ್ರು ಬರ್ತಾರೆ ರೀ, ಅವ್ರು ಹೆಂಗೆ ಸಿಕ್ಕರು ನಿಮಗಂತ ಕೇಳ್ತಾರೆ ನನಗೆ. ಸೊ ಪಾಲಕರಿಗಾಗಲಿ ಶಿಕ್ಷಕರಿಗಾಗಲಿ ಅಂತ ಒಂದು ಇದನ್ನು ಏರ್ಪಡಿಸಿದೆ. ಆದರೆ ವಿಷಾದ ಅಂದ್ರೆ ಪಾಲಕರು ಭಾಳ ಕಡಿಮೆ ಸಂಖ್ಯೆದಾಗ ಬಂದಾರ. ಅದಕ್ಕೆ ನಾವು ಗುರುಗಳಿಗೆ ಹೇಳಿದೆ, ನಾವು ಯಾರಿಗೆ ಮಾಡಾಕತ್ತೀವಿ, ಮಕ್ಕಳಿಗೆ ಮಾಡಾಕತ್ತೀವಿ. ಅದರಾಗೂ ಆ ಮಕ್ಕಳು ಎಲ್ಲಿಂದ ಬಂದಾರ, ನಾ ಕಲ್ತ ಶಾಲೆ ದರ್ಬಾರ್ ಹೈಸ್ಕೂಲ್. ಸೊ ಅದಕ್ಕೆ ನಾ ಗುರುಗಳಿಗೆ ವಿನಂತಿ ಮಾಡಿದೆ, ನಮ್ದು ಅಲ್ಟಿಮೇಟ್ ಏಮ್ ಏನದ, ಮಕ್ಕಳಿಗೆ ಚಲೋ ಆಗ್ಬೇಕು. ಅದಕ್ಕೆ ಏನಾಗ್ಯದ, ಒಳ್ಳೇದಕ್ಕಾಗ್ಯದ. ಮಕ್ಕಳಿಗೆ ನೀವು ಏನು ಬೋಧನೆ ಮಾಡ್ತೀರಿ, ಏನು ಹೇಳ್ತೀರಿ, ಪಾಲಕರು ಸ್ವಲ್ಪ ಮಂದಿ ಬಂದಿರಬೇಕು. ಮಕ್ಕಳಿಗೆ ಪಾಲಕರಿಗೆ ಏನು ಹೇಳೋದು, ನೀವು ನಿಮ್ಮ ವಿದ್ವತ್ತದ ನುಡಿಗಳಿಂದ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿರಿ. ಸುಮಾರು ಒಂದೂವರೆ ತಾಸು ಆದಮೇಲೆ ಶಿಕ್ಷಕರು ಎಷ್ಟು ಜನಕ್ಕೆಲ್ಲಿ ಬರ್ತಾರೆ ಗೊತ್ತಿಲ್ಲ. ಅದಾದಮೇಲೆ ಶಿಕ್ಷಕರಿಗೆ ಏನು ಒಂದು ಮಾರ್ಗದರ್ಶನ ಮಾಡಬೇಕು ಮಾಡೋಂಥ ಗುರುಗಳಿಗೆ ಕೇಳ್ಕೊಂಡೀನಿ. ಅವರು ನನಗಂತೂ ಭಾಳ ಸಂತೋಷ ಆಗ್ಯದ. ಅವರು ನಮ್ಮ ಕರೆಗೆ ಹೋಗೊಟ್ಟು ನಾಳೆ ಬೆಳಿಗ್ಗೆ ಒಂದು ಅವ್ರು ಎಂಥ ಜೂರಿಯಾಗಿ ಹೋಗ್ತಾ ಇದ್ದಾರೆ. ಒಂದು ಪುಟ್ಪಾರ್ತಿ ಸಾಹೇಬನಲ್ಲಿ ಅಚೀವರ್ಸ್ ಅಂತ ಜಗತ್ತಿನಲ್ಲೇ ಏನು ಸಾಧನೆ ಮಾಡಿದ್ರೆ ಅಂಥವ್ರಿಗೆ ಅಚೀವ್ ಮಾಡೋಕ್ಕೆ ಜಡ್ಜಾಗಿ ಹೊಂಟಾರ ಅವರು. ನಾಳೆ ಬೆಳಗ್ಗೆ ಹೋಗಲೇಬೇಕು. ರಾತ್ರಿ ನಮ್ಮ ಈ ಫಂಕ್ಷನ್ಗೂ ಇರಲ್ಲ ಅವರು. ಅದಕ್ಕೆ ಇಷ್ಟು ಹೇಳಿ ಇಲ್ಲಿವರೆಗೆ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ನಿಮಗೆ ಪಾಲಕರಿಗೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಬಂದದ್ದಕ್ಕೆ ಅವ್ರನ್ನೇ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಿ, ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ RK ಇಂಟರ್ನ್ಯಾಷನಲ್ ಸಲೂನ್. ಬೋಳು ತಲೆ, ಮುಖದ ಮೇಲೆ ಮೊಡವೆ, ನರಳಿ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಕೂದಲು ಬೆಳೆಯುತ್ತಿಲ್ಲವೇ, ಮುಖದ ಮೇಲೆ ಕಪ್ಪಾಗಿದೆ, ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ RK ಸಲೂನ್ ನಲ್ಲಿದೆ ಪರಿಹಾರ. ಹೈಡ್ರಾ ಫೇಶಿಯಲ್, ಬ್ರೈಟ್ ಮೇಕಪ್, ಗ್ರೂಮ್ ಮೇಕಪ್, ಪೆಡಿಕ್ಯೂರ್, ಮೆನಿಕ್ಯೂರ್, ನೇಲ್ ಆರ್ಟ್, ಹೇರ್ ಕಟ್, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಮೇಕಪ್, ಪರ್ಮನೆಂಟ್ ಲಿಪ್ಸ್ಟಿಕ್, ಮೈಕ್ರೋ ನೀಡ್ಲಿಂಗ್, BB ಬ್ಲೋ ಟ್ರೀಟ್ಮೆಂಟ್, ಇಯರ್ ಲೋಬ್ ರಿಪೇರಿಂಗ್, ಬಾಡಿ ಪಿಯರ್ಸಿಂಗ್, ನೋಸ್ ಪಿಯರ್ಸಿಂಗ್, ಹೇರ್ ಎಕ್ಸ್ಟೆನ್ಷನ್, ಲೇಡೀಸ್ ಕ್ಯಾನ್ಸರ್ ಪೇಷಂಟ್ ಹೇರ್ ವಿಗ್, ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟುಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ. ನುರಿತ ಬ್ಯೂಟಿಷಿಯನ್ಸ್, ಸ್ವಚ್ಛ ಹಾಗೂ ಸೌಲಭ್ಯವುಳ್ಳ ಹೈಜೆನಿಕ್ ಯೂನಿಸೆಕ್ಸ್ RK ಇಂಟರ್ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ. ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ಗಳು ಲಭ್ಯವಿದ್ದು, ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ? RK ಇಂಟರ್ನ್ಯಾಷನಲ್ ಸಲೂನ್ಗೆ ಪ್ರವೇಶ ಪಡೆಯಿರಿ. ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿ. ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು, ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ. ಸ್ಥಳ RK ಇಂಟರ್ನ್ಯಾಷನಲ್ ಸಲೂನ್, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, S ಮಾರ್ಟ್ ಕೆಳಗಡೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9964156654 ಹಾಗೂ 9964006640.